ಎಲ್ಲೋದ್ರಾಯಪ್ಪ ಇಷ್ಟೊತ್ತಲ್ಲಿ ಬರ್ತಾ ಇತ್ತು. ಸಾಕು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮನವಮಿ ಮಹೋತ್ಸವದಲ್ಲಿ 3ನೇ ದಿವಸದ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ 3ನೇ ದಿನದ ಕಾರ್ಯಕ್ರಮ, ಸಂಜೆಯ ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. 5 ಗಂಟೆಯಿಂದ 6 ಗಂಟೆಯ ತನಕ ಭಾಗವತಾಶ್ರಮದ ಅಂಗಸಂಸ್ಥೆಯಾದಂಥ ಅಮೃತಕೀರ್ತಿ ಪ್ರತಿಷ್ಠಾನದಿಂದ 1 ಗಂಟೆ ಭಜನಾ ಕಾರ್ಯಕ್ರಮ ಈಗ ನಡೆದಿದೆ. ಅವರಿಗೆ ಭಾಗವತಾಶ್ರಮ ಪ್ರತಿಷ್ಠಾನದಿಂದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಮುಂದಿನ ಕಾರ್ಯಕ್ರಮ ಪರಮ ಪೂಜ್ಯರಾದಂತಹ ಪ್ರಸಿದ್ಧ ವಿದ್ವಾಂಸರಾದ ವ್ಯಾಸನಕೆರೆ ಪ್ರಭಂಜನಾಚಾರ್ಯರಿಂದ ಇವತ್ತಿನಿಂದ ಪ್ರಾರಂಭಿಸಿ ದಶಮಿಯ ತನಕ ರಾಮಾಯಣ ಕಥೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಉಪನ್ಯಾಸವನ್ನು ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ಭಾಗವತಾಶ್ರಮ ಪ್ರತಿಷ್ಠಾನದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಹಾಗೆ ಎಲ್ಲ ಶ್ರೋತೃವರ್ಗಕ್ಕೂ ಕೂಡ ಸ್ವಾಗತವನ್ನು ಬಯಸ್ತಾ ಪರಮ ಪೂಜ್ಯ ಆಚಾರ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಕ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಾಣಿತೆ ಕರವಾಣ್ಯಂಬ ಚರಣೋ ಕೃತಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವ. ಹರಾಯ ಭಜಕಾರಿಷ್ಟಹರಾಯ ಪುರವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಹೇ ರಾಮಜನದಶ್ಯಾಮ ಸ್ವಾಮಿನ್ ನಿರ್ದೋಷಪೂರುಷ
ಭೀಮತಾಮಸಯೋನೀನಾಂ ಮಾಮುಂಚತವಾನುಗಾಂ ಮಹಾವ್ಯಾಕರಣಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾಯಿವ. ಪರಮಪೂಜ್ಯರಾದ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅವರಾದೇಶದಂತೆ ಇವತ್ತಿನಿಂದ ಒಂದು ಸಪ್ತಾಹ ಶ್ರೀಮದ್ ರಾಮಾಯಣ ಪ್ರವಚನವನ್ನು ಯಥಾಶಕ್ತಿ ಮಾಡಲಿಕ್ಕೆ ಹೊರಟಿದ್ದೇನೆ. ಶ್ರೀಮದ್ ರಾಮಾಯಣ ನಮ್ಮ ಇಡೀ ಶಾಸ್ತ್ರ ಪ್ರಪಂಚದಲ್ಲಿ ಅತ್ಯುನ್ನತವಾದಂಥ 3 ಕೃತಿಗಳಲ್ಲಿ ಒಂದು. 4 ವೇದಗಳಾದ ಮೇಲೆ ಇತಿಹಾಸಗಳ ಸ್ಥಾನ ದೊಡ್ಡದು. ಇತಿಹಾಸ, ಪುರಾಣ. ಇತಿಹಾಸಗಳು 3: ಮಹಾಭಾರತ, ರಾಮಾಯಣ ಮತ್ತು ಪಂಚರಾತ್ರ. ಅದರಲ್ಲಿ ಮೂಲ ರಾಮಾಯಣವೇ ನಿಜವಾದ ರಾಮಾಯಣ. ಅಂಥ ಮೂಲ ರಾಮಾಯಣದ ಹಿನ್ನೆಲೆಯಲ್ಲಿ ಶ್ರೀಮದ್ ರಾಮಾಯಣವನ್ನು ತಿಳ್ಕೊಂಡಾಗ ಮಾತ್ರ ಅದು ನಿಜವಾದ ರಾಮಾಯಣ ಹೊರತು ಇಲ್ಲದೆ ಹೋದರೆ ಅದು ರಾಮಾಯಣದ್ದೇ ರಾಮಾಯಣ ಅಂತೀವಲ್ಲ, ಹಾಗಾಗತ್ತಷ್ಟೆ. ರಾಮಾಯಣದ್ದೇ ರಾಮಾಯಣ ಅಂತ ಒಂದುಂಟು. ಸಾಮಾನ್ಯವಾಗಿ ರಾಮಾಯಣ ಸುಮ್ಮನೆ ಕೇಳಿದವರಿಗೆ ಗೊಂದಲ ಇರೋದಿಲ್ಲ. ಅಕಸ್ಮಾತ್ ನೀವೇನಾದರೂ ಅಂಗಡಿಗೆ ಹೋಗಿ ರಾಮಾಯಣದ ಪುಸ್ತಕ ಕೊಡಿ ಅಂದರೆ ಅವ ನಿಮಗೆ ಬಾಜಿ ಶುರುವಾಗುತ್ತೆ. ಯಾವ ರಾಮಾಯಣ ಕೊಡಲಿ ಅಂತ ಕೇಳ್ತಾನೆ, ಬಜಿತೆ ಆಗುತ್ತೆ. ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ, ಅದ್ಭುತ ರಾಮಾಯಣ, ಸದಾಶಿವ ರಾಮಾಯಣ, ಅದಕ್ಕೆ ಇನ್ನೊಂದು ಬೆಂಗಾಲಿಯಲ್ಲಿ ಕೃತ್ತಿವಾಸ ರಾಮಾಯಣ ಅಂತ ಕರೀತಾರೆ. ನೀತಿರಿ ಪಂಪ ರಾಮಾಯಣ, ಕಂಬ ರಾಮಾಯಣ, ಎಷ್ಟೆಷ್ಟೋ ರಾಮಾಯಣಗಳು. ಎಷ್ಟು ರಾಮಾಯಣ ಅಂದರೆ ಕುಮಾರವ್ಯಾಸ ಹೇಳ್ತಾನೆ, ತಿಳುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ಎಷ್ಟು ಜನ ರಾಮಾಯಣ ಬರೆದಿದ್ದಾರೆ ಅಂದರೆ ರಾಮಾಯಣ ಬರೆದ ಕವಿಗಳ ಭಾರವನ್ನು ಹೊರಲಿಕ್ಕೆ ಶೇಷನಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಬರೆದಾಕ್ಬಿಟ್ಟಿದ್ದಾರೆ. ಭಾರ ಆಗೋದಕ್ಕೆ ಕಾರಣ ಸರಿಯಾಗಿ ಬರೆದ್ರೆ ಎಷ್ಟು ಬರೆದ್ರೂ ಭಾರ ಆಗೋದಿಲ್ಲ, ತಪ್ಪಾಗಿ ಬರೆದ್ರೆ ಭಾರ ಅಂತ ಕರೀತಾರೆ. ತುಂಬ ಜನ ತಪ್ಪಾಗಿ ಬರೆದವರೇ. ಜೈನ ರಾಮಾಯಣಗಳು ಬೇರೆವೆ. ಜೈನ ರಾಮಾಯಣಗಳಂತೂ ಉಚ್ಚಾಬಟ್ಟೆ ರಾಮಾಯಣಗಳು. ರಾಮ ಸೀತೆ ಅಣ್ಣ ತಂಗಿ ಮಾಡಿದವರಿದ್ದಾರೆ, ಸೀತೆಯನ್ನು ರಾವಣನ ಮಗಳು ಮಾಡಿದವರಿದ್ದಾರೆ. ತಲೆ ತೋಚಿಸ ಮಾಡಿಬಿಟ್ಟಿದ್ದಾರೆ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ರಾಮಾಯಣ ಬದಲಾಯಿಸ್ಕೊಂಡು ಜನಗಳಿಗೆಲ್ಲ ರಾಮಾಯಣ ಮಹಾಭಾರತಗಳ ಬಗ್ಗೆ ಇರೋ ಶ್ರದ್ಧೆ ಹೋಗಬೇಕು, ಆ ರೀತಿ ಬರೀತಾರೆ. ಅವು ಮೂಲ ಗ್ರಂಥಗಳು. ಅದನ್ನು ಓದಿದ್ರೆ ಜನ ಒಳ್ಳೆಯವರಾಗ್ತಾರೆ. ಅದನ್ನು ಕೆಡಿಸಿಬಿಟ್ರೆ ಕುಡಿಯೋ ನೀರಿಗೆ ವಿಷ ಹಾಕಿದರೆ ಹಾಗೋ ಹಾಗೆ. ಕುಡಿಯೋ ನೀರು ಕೇಳೋ ಶಾಸ್ತ್ರ. ನೀರು ಕುಡಿದ್ರೆ ಹೊಟ್ಟೆ ಕೆಡುತ್ತೆ, ಶಾಸ್ತ್ರ ತಪ್ಪಾಗಿ ಕೇಳಿದ್ರೆ ತಲೆ ಕೆಡುತ್ತೆ ಅಂತ ಹೇಳ್ತಾರೆ. ತಲೆ ಕೆಡಬೇಕಾದ್ರೆ ಕಿವಿಯಿಂದ ಒಳಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೆಡಿಸ್ತಕ್ಕಂಥ ವ್ಯವಸ್ಥೆ ಸರಿಯಾಗಿ ಮಾಡ್ಕೊಂಬಂದಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಬೇರೆ ಮತಾಚಾರ್ಯ ಯಾರೂ ಮಾಡಲೇ ಇಲ್ಲ. ಅದನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿದವರು ಶ್ರೀಮದ್ ಆಚಾರ್ಯರು. ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕವಾಗಿ ನಿಜವಾದ ರಾಮಾಯಣ ಏನು ಮೊದಲು ತಿಳಿಸಿಕೊಡ್ತಾರೆ. ನಮಗೆ ಸುಮ್ಮನೆ ಮೇಲ್ನೋಟಕ್ಕೆ ನೋಡಿದ್ರೆ ವಿಷಯ ಗೊತ್ತಾಗೋದಿಲ್ಲ. ಎಷ್ಟು ಕೆಟ್ಟ ರಾಮಾಯಣ ಇದೆ ಅಂತ ಗೊತ್ತಾದಾಗ ಆಚಾರ್ಯರ ಕಾಣಿಕೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಅನ್ನೋ ಮಾತು ರಾಮಾಯಣ ಪ್ರಪಂಚಕ್ಕೂ ಅನ್ವಯ. ಎಲ್ಲ ಶಾಸ್ತ್ರಗಳನ್ನು ಕೂಡ ಇಲ್ಲದನ್ನು ಸೇರಿಸೋದು, ಇರೋದನ್ನು ತೆಗೆಯೋದು, ಆ ರೀತಿ ಮಾಡೋದು. ಅದೇ ಅದಕ್ಕೆ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ, ಉತ್ತರಾಖಂಡ ಅಂತ ಅದಕ್ಕೆ ಹೆಸರು. ಏನು ಗೊತ್ತಾದ, ರಾಮದೇವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಕೊನೆಗೆ. ಸೀತೆನೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಾ? ಇಂಥ ರಾಮಾಯಣ ಬರೆದವ್ರು ಇರ್ತಾರೆ. ಇದು ರಾಮಾಯಣ ಹೇಗಾಗುತ್ತೆ? ಜನಕ್ಕೆ ಭಕ್ತಿ ಬರುತ್ತೆ, ಏನೇನು ಭಕ್ತಿ ರಾಮನ ಎಲ್ಲೂ ದೇವರು ಅಂತ ಕರೆಯೋ ಒಂದು ಚೂರು ಕೂಡ ಅದರಲ್ಲಿ ವಾಸನೆ ಕೂಡ ಸಿಗೋದಿಲ್ಲ. ಆ ರೀತಿ ಮಾಡ್ತಾರೆ. ಅದರಿಂದ ಸಮಾಜ ಎಷ್ಟು ಹಾಳಾಗುತ್ತೆ ಯೋಚನೆ ಮಾಡಬೇಕು. ಇವತ್ತು ನ್ಯಾಯಾಮೃತ ತರ್ಕತಾಂಡವಾದಿಗಳಿಂದ ದಾರ್ಶನಿಕವಾದಂಥ ವಿಚಾರಗಳ ಬಗ್ಗೆ ಒಳ್ಳೆಯ ವಾಕ್ಯಾರ್ಥ ನಡೆದು ಸುದ್ದಿ ಬರುತ್ತೆ. ಆದರೆ ಇವತ್ತು ರಾಮಾಯಣ ಮಹಾಭಾರತದ ಬಗ್ಗೆ ವಿಚಾರ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲೇ ಇಲ್ಲ. ಅದರಿಂದಾಗಿಯೇ ಮತ್ತು ಯಾರೂ ಅದ್ವೈತ ಸಿದ್ಧಿ ಓದಿ ಕೆಡೋ ಜನ ಇಲ್ಲ. ಸಂಸ್ಕೃತನೇ ಬರೋದಿಲ್ಲ ಜನಗಳಿಗೆ. ಆದರೆ ರಾಮಾಯಣ ಮಹಾಭಾರತ ಓದಿ ಕೆಡ್ತಾರೆ. ಲಕ್ಷಾಂತರ ಜನ ಕೆಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅದು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ವೇದವ್ಯಾಸದೇವರು ಜನ ಕೆಡಬಾರದು ಅಂತಾರೆ ರಾಮಾಯಣ ಮಹಾಭಾರತವನ್ನು ಹೊರಗೆ ತಂದಿತ್ತು. ಶ್ರೀಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತ. ಹೆಂಗಸರು, ಮಕ್ಕಳು, ಮೊದಲಾದ ಎಲ್ಲರೂ ಸಹ ಶ್ರೀಶೂದ್ರಾದಿಗಳ ಸಮಸ್ತರು ಕೂಡ ಒಳ್ಳೆಯ ಜ್ಞಾನ ಪಡಿಬೇಕು ಅಂತ ಹೇಳಿ ಮಹಾಭಾರತವನ್ನು ಬರೀತಾರೆ. ಮಹಾಭಾರತ ರಾಮಾಯಣನೂ ಬರೆದಿದ್ದಾರೆ. ವನಪರದ ರಾಮಾಯಣ ಕೂಡ ಬರುತ್ತೆ. ಆದರೆ ನಿಜವಾದ ರಾಮಾಯಣ, ನಿಜವಾದ ಮಹಾಭಾರತ ಓದಬೇಕು ಅಂದರೆ ಮಹಾಭಾರತ ಮೂಲ ರಾಮಾಯಣ ಬೇರೆ ಇದೆ, ಅದನ್ನು ಓದಬೇಕು. ಅದರ ಪ್ರಸಾರದ ಬಗ್ಗೆ ಜನ ಎಷ್ಟು ದೂರ ಹೋಗಿದ್ದಾರೆ ಅಂದರೆ ಮೂಲ ರಾಮಾಯಣನ ಹೆಸರು ಇವತ್ತು ಜನ ಬೇರೆಯವ್ರು ಕೇಳೇ ಇಲ್ಲ. ಕೇಳಿದ ಮಾಧ್ವರಿ ಕೂಡ ಗ್ರಂಥ ಇಲ್ಲೇ ಇಲ್ಲ. ಇದು ಆಶ್ಚರ್ಯ. ಗ್ರಂಥಕ್ಕೆ ಹೆಸರೇ ಕೇಳದೇ ಇದ್ದವರು ಕೆಲವರು, ಹೆಸರು ಕೇಳಿ ಗ್ರಂಥ ಸಿಗದೇ ಇದ್ದವರು ನಾವು. ಆಚಾರ್ಯ ಹೇಳ್ತಾರೆ ಎಷ್ಟು ಗ್ರಂಥ ಹಾಳಾಗಿ ಹೋಗಿದೆ ಅಂದರೆ ಉತ್ಸನ್ನ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವಿದ್ಯತೆ. ಮೂಲ ಗ್ರಂಥಗಳಲ್ಲಿ 1 crore ಥರ ಉಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ. 1 crore. ಅದು ಸತ್ಯ. ಅದು ಮೂಲ ರಾಮಾಯಣ ಅನ್ನೋದು ವಾಲ್ಮೀಕಿ ರಾಮಾಯಣಕ್ಕೂ ಮೂಲ ರಾಮಾಯಣ ಅದೇನೆ.
ಅದನ್ನು ಪರಮಾತ್ಮ ಉಪದೇಶ ಮಾಡಿದ್ದು ಹಯಗ್ರೀವ ರೂಪದಿಂದ. ಅದನ್ನು ಕೇಳಿದ್ದು ಸಾಕ್ಷಾತ್ ಬ್ರಹ್ಮದೇವರು. ನಾರಾಯಣನಿಂದ ಬ್ರಹ್ಮದೇವರು ಕೇಳಿ ಬಂದ ಭಾಗವತ ಹೇಗೋ, ನಾರಾಯಣ ದೇವರಿಂದ ಕೇಳಿ ಬಂದಿದ್ದೇ ಇದು ಹಯಗ್ರೀವ ರೂಪದ ನಾರಾಯಣನಿಂದ ಉಪದೇಶ ಹೊಂದಿ ಬ್ರಹ್ಮದೇವರು ಕೇಳಿ ಅದನ್ನು ನಾರದರಿಗೆ ಅವರು ಉಪದೇಶ ಮಾಡಿ, ನಾರದರು ವಾಲ್ಮೀಕಿಗಳಿಗೆ ಹೇಳಿ, ವಾಲ್ಮೀಕಿಗಳು ಬರೆದಿದ್ದು ಇವತ್ತು ತಮಗೆ ಸಿಗೋ ವಾಲ್ಮೀಕಿ ರಾಮಾಯಣ. ಇದೊಂದು ನಿಜವಾದ ರಾಮಾಯಣ. ಅಂದರೆ ಮೂಲ ರಾಮಾಯಣ ಆದಮೇಲೆ ಮೂಲ ರಾಮಾಯಣ ಏನೂ ಸಿಗೋದೇ ಇಲ್ಲ, ಇವತ್ತು ಪೂರ್ತಿಯಾಗಿ ಇಲ್ಲ. ವಾದಿರಾಜ ಸ್ವಾಮಿಗಳೇ ಬರೀತಾರೆ ಭಾವಪ್ರಕಾಶಕ್ಕೆ, ಮೂಲ ರಾಮಾಯಣ ಅಂದರೆ ಪೂರ್ತಿ ಹೋಗಿಬಿಟ್ಟಿವೆ ಅಂತ ಹೇಳ್ತಾರೆ. ಅದು ಎಷ್ಟು ಗೊತ್ತಾ ಇದ್ದಿದ್ದು, ಶತಕೋಟ್ಯ ಪಂಚರಾತ್ರಂ ಅಂತ ಹೇಳಿ ರಾಮಸ್ಯ ಚರಿತಂ ತಾವತ್ ಅಂತ ಹೇಳ್ತಾರೆ. ಮೂಲ ರಾಮಾಯಣದ ಕಥೆ ಎಷ್ಟು ಶತಕೋಟಿ ಶ್ಲೋಕ ಅಂತ, ಶತಕೋಟಿ ಶ್ಲೋಕಗಳು. ಇವತ್ತಿರೋ ಮಹಾಭಾರತ ಲಕ್ಷ ಶ್ಲೋಕ, ಮತ್ತು ಈ ಉಪಲಬ್ಧ ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕ. ಅದು ಮೂಲ ರಾಮಾಯಣ 100 ಕೋಟಿ ಶ್ಲೋಕ ಇರೋದು. ಅದರಲ್ಲಿ ಇವತ್ತು ಒಂದು ಶ್ಲೋಕನೂ ಸಿಕ್ಕಿಲ್ಲ ಅಂದರೆ ಎಷ್ಟು ಕಳ್ಕೊಂಡಿರ್ಬೋದು. ಇವತ್ತು ಕೋಟ್ಯಂತ ರೂಪಾಯಿ ಆಸ್ತಿಯಲ್ಲಿ ಎಲ್ಲ ಪಾಪರ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಅನಿಸುತ್ತಲ್ಲ. ಇದು ಧನ, ಅದು ಜ್ಞಾನ ಪ್ರಪಂಚವನ್ನೇ ಹಾಳು ಮಾಡ್ಕೊಂಡು ಹಾಗೆ. ಅದನ್ನು ಕಾಲಕ್ಕೆ ಪಾಠ ಪ್ರವಚನ ನಡೀತಿದ್ದರೆ ಮಾತ್ರ ಗ್ರಂಥಗಳು ಉಳಿಯೋದು. ಅಂಥ ವಿಶೇಷವಾದಂಥ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಬರೆದು ಅದರಲ್ಲಿ ಮೂಲ ರಾಮಾಯಣದ ಕಥೆಯನ್ನು ಸಂಗ್ರಹ ಮಾಡಿಕೊಡ್ತಾರೆ. ನಮ್ಗೆ ವಿಸ್ತಾರ ರಾಮಾಯಣ ಬೇಕು ಅಂತ ಹೇಳಿದ್ರೆ ವಾಲ್ಮೀಕಿ ರಾಮಾಯಣ ಇದೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೋ ವಿಷಯಗಳಿಲ್ಲ, ಎಷ್ಟೋ ವಿಷಯಗಳು ಮೂಲ ರಾಮಾಯಣದಿಲ್ಲ. ಮುಖ್ಯವಾಗಿ ರಾಮದೇವರ ಬಗ್ಗೆ ಸಂಶಯ ಬರ್ತಕ್ಕಂಥ ವಿಚಾರದ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟೀಕರಣ ಕೆಲವು ಕಡೆಗಿಲ್ಲ. ಅದನ್ನೆಲ್ಲ ಮೂಲ ರಾಮಾಯಣದಲ್ಲಿದೆ, ಬೇರೆ ಪುರಾಣಗಳಲ್ಲಿದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ನಿರ್ಣಯ ಮಾಡಿಕೊಟ್ಟವರು ಶ್ರೀಮದ್ ಆಚಾರ್ಯ. ಆದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೀ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಷ್ಟೇ ಇಲ್ಲ, ರಾಮಾಯಣ ತಾತ್ಪರ್ಯ ನಿರ್ಣಯನೂ ಹೌದು. ಅಷ್ಟೇ ಅಲ್ಲ, ಸಮಸ್ತ ಪುರಾಣ ಪ್ರಪಂಚದ ನಿರ್ಣಯನೂ ಹೌದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಮಾತ್ರ ನಿಜವಾದ ರಾಮಕಥೆ ಏನು ಅಂತ ಗೊತ್ತಾಗೋದು. ಎಷ್ಟು ಕಡೆ ರಾಮಾಯಣ ಬಂದಿದೆ ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವ ಚ ಭಾರತಾಚ್ಯೈವ ವೇದೇಭ್ಯೋ ಮಹಾರಾಮಾಯಣಾದಪಿ. ಎಷ್ಟು ಕಡೆ ಬಂದಿದೆ, ಎಲ್ಲ ಪುರಾಣದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ರಾಮಾಯಣ ಬಂದಿದೆ. ಭಾಗವತ ಪುರಾಣದಲ್ಲಿ ನವಸ್ಕಂದಲ್ಲಿ ಬರುತ್ತೆ, ಪದ್ಮ ಪುರಾಣದ ವಿಸ್ತಾರವಾಗಿ ಬರುತ್ತೆ. ಎಲ್ಲ ಸ್ಕಂದ ಪುರಾಣದಲ್ಲಿ ರಾಮದೇವರ ಮಹಿಮೆ ಉಂಟು. ಪಂಚರಾತ್ರ ರಾಮ ಸಂಹಿತ ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಇಷ್ಟೆಲ್ಲ ರಾಮಾಯಣಗಳ ಮಧ್ಯೆ ವೇದಗಳಲ್ಲಿ ರಾಮಾಯಣ, ವೇದೇಭ್ಯ ವೇದಗಳಲ್ಲಿ ರಾಮಾಯಣ ಇದೆ ಅಂತ ಹೇಳ್ತಾರೆ. ವೇದಗಳಲ್ಲಿ ಎಲ್ಲಿದೆ ಅಂತ ಹೇಳಿದರೆ ತುಂಬ ಕಡೆ ಇರೋದು ಬೇಡ. ಶತರುದ್ರಿಯ ನಾವು ನಮಕ ಚಮಕ ಅಂತ ಏನು ಹೇಳ್ತೇವೆ ಯಜುರ್ವೇದದಲ್ಲಿ, ಅದು ರಾಮಾಯಣ ಅಂಥೇಳಿ ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ. ಶತರುದ್ರಿಯ ಅಂತಕ್ಕಂಥ ಮೇಲ್ನೋಟಕ್ಕೆ ರುದ್ರದೇವರ ಮಹಿಮೆ, ಅದು ನಿಜವಾಗಲೂ ರಾಮದೇವರ ಮಹಿಮೆ ಎಂಬುದನ್ನು ತಿಳಿಸಿ ವಿಶೇಷವಾಗಿ ಅದಕ್ಕೆ ಅರ್ಥ ಬರೀತಾರೆ. ಹೀಗೆ ರಾಮಾಯಣದ ವ್ಯಾಪ್ತಿ ಎಷ್ಟು ದೊಡ್ಡದೋ ಅದು ಸರಿಯಾದ ರಾಮಾಯಣ. ಆದರೆ ಕೆಟ್ಟ ರಾಮಾಯಣಗಳ ಸಂಖ್ಯೆ ಭಾರಿ ಅಗಾಧವಾಗಿರ್ತಕ್ಕಂಥ ಅವ್ಯವಸ್ಥೆಯಿಂದ ಕೂಡಿದೆ. ಅದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು ಅಂತಿದ್ದರೆ, ಸರಿಯಾಗಿ ತಿಳ್ಕೊಂಡ್ರೆ ಮೋಕ್ಷ, ತಪ್ಪಾಗಿ ತಿಳ್ಕೊಂಡ್ರೆ ತಮಸ್ಸು. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಈ ಸರಿಯಾಗಿ ಪ್ಲೇನ್ ಹೋದರೆ ಡೆಲ್ಲಿ ಸೇರ್ತಾ ಹೇಳಿದ್ರೆ ಯಮಲೋಕಕ್ಕೆ ಹೋಗ್ತಾನಲ್ಲ ಹಾಗೆ. ಪ್ರಯಾಣ ಸರಿಯಾಗಿದ್ದರೆ ಗುರಿ ಮುಟ್ತಾನೆ, ತಪ್ಪಾಗಿದ್ದರೆ ನಾಶ ಆಗ್ತಾನೆ. ಅದು ಗಮನಿಸಬೇಕು. ವೆಹಿಕಲ್ ಹೋಗುತ್ತೆ, ಅವನು ಹೋಗಿಬಿಡ್ತಾನೆ. ಅದು ನಮ್ಮ ಪ್ರಯಾಣದ ಹಾದಿಯನ್ನು ಕಾಲ್ಡ್ರೆ ತಪ್ಪಿಸೋ ಹಾಗೆ ಮೋಕ್ಷ ಪ್ರಯಾಣದ ಹಾದಿಯನ್ನು ಈ ರೀತಿ ತಪ್ಪಿಸಿಬಿಟ್ಟಿದ್ದಾರೆ. ತಪ್ಪು ಬರೋದು, ಅದಕ್ಕೆ ಹಾದಿ ಕೆಡಿಸೋದು. ಏನಾಹಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮಿತಂ. ಆಚಾರ್ಯರು ಸನ್ಮಾರ್ಗ ತೋರಿಸಿದ್ರೋದು ಇದು ಅರ್ಥನೇ. ಮೋಕ್ಷದ ಸನ್ಮಾರ್ಗಗಳು ಅಂದರೆ ಶಾಸ್ತ್ರ ಪ್ರಪಂಚ. ಅದನ್ನು ಕೆಡಿಸಿದ್ದನ್ನು ಸರಿ ಮಾಡಿ ಆಚಾರ್ಯರು ಸರಿಯಾದ ರಾಮಾಯಣ, ಸರಿಯಾದ ಮಹಾಭಾರತ ಎಲ್ಲ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರೇ ಹೇಳ್ತಾರೆ, ರೀತಾ ರಾಮಕಥಾ ಪರಾ ರಾಮಕಥೆ ನಾವು ಹೇಳಿದ್ದೇವೆ ಅಂದರೆ ಪರವಿದ್ಯೆ ಆಗ್ತಕ್ಕಂಥ ರಾಮಕಥೆ ಹೇಳಿದ್ದೇವೆ ಅಂತ ಅರ್ಥ. ಆ ಹಿನ್ನೆಲೆ ಎಲ್ಲೋ ರಾಮಾಯಣ ಪ್ರವಚನ ನಡೆಯುತ್ತೆ ಅಂಥೇಳಿ ಇಲ್ಲಿ ನಡೆಯೋ ರಾಮಾಯಣ ಪ್ರವಚನ ಅಂಥದ್ದಲ್ಲ. ರಾಮಾಯಣ ಪ್ರವಚನದಲ್ಲಿ ಎಷ್ಟೋ ಜನ ಏನು ಮಾಡ್ತಿರ್ತಾರೆ, ರಾಮದೇವ್ರ ಸೀತೆಯನ್ನು ಕಳ್ಕೊಂಡು ಗೋಳಾಡಿಬಿಟ್ರು ಅಂತೇಳಿ ಹೇಳೋರು ಅಳ್ತಿರ್ತಾರೆ, ಕೇಳೋರು ಅಳ್ತಿರ್ತಾರೆ. ಇಬ್ಬರು ಕಣ್ಣಲ್ಲೂ ನೀರೇ. ಇದು ರಾಮಾಯಣ ಹೇಗಾಗುತ್ತೆ, ರಾಮ ದುಃಖ ಪಡ್ತಾರೆ ಅಂದರೆ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ. ದೇವ್ರ ಲಕ್ಷಣನೇ ಅಲ್ಲ ಅದು. ಅದೇನದ್ರ ವಿಷಯ ಯಾರು ಹೇಳಬೇಕು ಜನ ಗೊತ್ತಿಲ್ಲ. ವಾಲಿ ವಧೆ, ರಾಮದೇವ್ರು ವಾಲಿನ ಕೊಂದುಬಿಟ್ರು, ಒಬ್ಬ ಭಕ್ತ ಅಂತ ಹೇಳೋದು ಕೊಂದುಬಿಟ್ರು ಅಂತ ಹೇಳೋದು ಇದೇನು ಅನ್ಯಾಯ. ಭಕ್ತನ್ನು ಭಕ್ತವತ್ಸಲ ಅಂತ ಕರೀತಾ ಭಕ್ತನ ಕೊಂದರೆ ಭಕ್ತವತ್ಸಲ ಹೇಗಾಗ್ತಾನೆ? ವಾಲಿನ ಕೊಲ್ಲೋದಕ್ಕೆ ಕಾರಣ ಏನು ಜನ ಗೊತ್ತಿಲ್ಲ. ಸೀತಾ ಪರಿತ್ಯಾಗ ಎಷ್ಟು ಅನ್ಯಾಯ. ಸಾಮಾನ್ಯವಾಗಿ ಇವತ್ತು ಪರಿತ್ಯಾಗ, ಪತ್ನಿ ಪರಿತ್ಯಾಗ ಅಂಬೋದು ಅಫೆನ್ಸ್. ಅದು ರಾಮದೇವರು ಮಾಡಿದ್ದಾರೆ, ಅವ್ರು ಹೇಗೆ ಪೂಜೆ ಮಾಡ್ತೀರಿ ಅಂತ ಬಯ್ಯೋ ಜನ ಸಿಗ್ತಾರೆ. ಉತ್ತರ ಯಾರೂ ಕೊಡಲಿಲ್ಲ ಅವರಿಗೆ. ಅದನ್ನೆಲ್ಲ ಕೊಟ್ಟವರು ಆಚಾರ್ಯರು ಒಬ್ಬರೇ. ಆಗ ನಮಗೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಆಚಾರ್ಯ ತೋರಿಸಿದ ಬೆಳಕು ಯಾರಿಗೆ ಗೊತ್ತಾಗುತ್ತೆ ಬೆಳಕಿನ ಮಹತ್ವ ಕಣ್ಣಿದ್ದವರಿಗೆ. ಕುರುಡರಿಗೆ ಬೆಳಕಿನ ಮಹತ್ವ ಗೊತ್ತಾಗೋದಿಲ್ಲ. ಕುರುಡರಿಗೆ ಹಗಲೇನು ರಾತ್ರಿ ಏನು ಅಂತಾರಲ್ಲ ಹಾಗೆ.
ಕಣ್ಣಿದ್ದವ್ರಿಗೆ ಹಗಲು ರಾತ್ರಿ ವ್ಯತ್ಯಾಸ ಗೊತ್ತಾಗುತ್ತೆ. ಯಾರ ಜ್ಞಾನ ಪ್ರಪಂಚದಲ್ಲಿ ಜಿಜ್ಞಾಸುಗಳಾಗಿ ಮುಂದುವರಿತಾರೆ ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಮಹತ್ವ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ದುಃಖ ಪಡೋದಿಲ್ಲ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ದೈವೀ ಪ್ರಜಾ ವಿಶರಣಾಹ ಕರುಣಾಪದಮ್ನಃ. ದೈವೀ ಪ್ರಜಾ ಅಂದರೆ ದೈವೀ ಸಂಪತ್ತಿನ ಜನಗಳು. ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಬರುತ್ತಲ್ಲ, ದೈವೀ ಸಂಪತ್ತಿನ ಜನಕ್ಕೆ ಇದ್ರ ಮಹತ್ವ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸರಿಯಾದ ರಾಮಾಯಣ ತಿಳ್ಕೊಳ್ಳೋದಕ್ಕೆ ಎಲ್ಲ ಕಾಲವೂ ಶ್ರೇಷ್ಠ. ಇದು ಪರ್ವಕಾಲ. ರಾಮನವರಾತ್ರೋತ್ಸವ ಅಂದರೆ ಒಳ್ಳೆಯ ಪರ್ವಕಾಲ ಇದು. ಇಂಥ ಪರ್ವಕಾಲದಲ್ಲಿ ರಾಮದೇವರ ಮಹಿಮೆ ತಿಳ್ಕೊಳ್ಳೋದು ಅಂತ ಹೇಳಿದರೆ ವಿಶೇಷವಾದ ಪುಣ್ಯ. ಆ ಹಿನ್ನೆಲೆ ಪರಮಪೂಜ್ಯ ಶ್ರೀಪಾದರು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರು ಮಾಡೋದಕ್ಕೆ ಅನೇಕ ಕಾರಣಗಳ ಮಧ್ಯೆ ಒಂದು ಕಾರಣ, ಅವರ ಮಠದ ಪಟ್ಟದ ದೇವರು ರಾಮದೇವರೇ ಆದ್ದರಿಂದಾಗಿಯೇ ರಾಮದೇವರ ಮಹಿಮೆ ಹೇಳಿಸೋದಕ್ಕೂ ನಮ್ಮ ಸಂಸ್ಥಾನದ ಪಟ್ಟದ ದೇವರ ಮಹಿಮೆ ಹೇಳಿಸೋದಕ್ಕೂ ನೇರ ಸಂಬಂಧ ಇದೆ. ಅದು ವಿಶೇಷ. ರಾಮದೇವರು ಸೀತಾ ಲಕ್ಷ್ಮಣ ಸಮೇತ ಇರತಕ್ಕಂಥ ಮಠ ಅಂದರೆ ಭಂಡಾರಕೆರೆ ಮಠ, ಭಾರಿ ವಿಶೇಷ. ಸೀತಾ ಲಕ್ಷ್ಮಣ ಸಮೇತರಾದ ರಾಮದೇವರಿದ್ದಾರೆ. ಅದು ಆಚಾರ್ಯ ಕರಾಚಿತವಾದ ರಾಮದೇವರು, ಸತ್ಯತೀರ್ಥರಿಗೆ ಆಚಾರ್ಯ ಅನುಗ್ರಹ ಮಾಡಿದಂಥ ದೇವರು. ಆ ಮೂರ್ತಿಯ ಬಗ್ಗೆ ನಾವು ಕೇಳೋದು ಅಂದರೆ ಇಲ್ಲಿ ರಾಮದೇವರ ಬಗ್ಗೆ ಕೇಳೋದಲ್ಲ, ಕೇಳಿ ರಾಮದೇವರು ನೋಡೋದು ಅಂತ ಅರ್ಥ. ಆಚಾರ್ಯ ಕೊಟ್ಟ ಪ್ರತಿಮೆಗಳು ಅಂದರೆ ಅವು ಲೋಹದ ಪ್ರತಿಮೆಗಳಲ್ಲ. ಹೇಗೆ ನಮಗೆ ತಿರುಪತಿ ಶ್ರೀನಿವಾಸ ದೇವರು, ಉಡುಪಿಯ ಕೃಷ್ಣ ಎಲ್ಲ ಹೇಗೆ ಪ್ರತಿಮೆಯ ರೂಪದ ಭಗವಂತನ, ಹಾಗೆ ಆಚಾರ್ಯ ಮುಟ್ಟಿಕೊಟ್ಟರು ಅಂದರೆ ಸಾಕ್ಷಾತ್ ಭಗವಂತನ ಪೂರ್ಣ ಸನ್ನಿಧಾನ. ಸ್ಪರ್ಶನಾಥ್ ಭಗವತಃ ಅತಿಪಾವನಾತ್ ತತ್ವದ ಹೇಳ್ತಾರೆ. ಆಚಾರ್ಯ ಮುಟ್ಟಿದರೆ ಸಾಕು ಅದರಲ್ಲಿ ಪಾವಿತ್ರ್ಯ ಬಂದುಬಿಡಿ. ಅಂಥ ಒಂದು ವಿಶಿಷ್ಟವಾದಂತಹ ದೇವರನ್ನು ಹೊಂದಿರತಕ್ಕಂಥ ಈ ಮಠದಲ್ಲಿ ಪರಮಪೂಜ್ಯ ಶ್ರೀಪಾದರು ಪ್ರತಿ ವರ್ಷ ಕೂಡ ರಾಮೋತ್ಸವ ಆಚರಣೆ ಮಾಡ್ತಾರೆ. ಈ ವರ್ಷವೂ ಆ ರೀತಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ರಾಮದೇವರು ಸರಿಯಾಗಿ ಒಂದೊಂದು ಕಾಂಡ ಕೂಡ ಹೇಳೋಕ್ಕಾಗೋದಿಲ್ಲ. 7 ದಿವಸದಲ್ಲಿ ಗೊತ್ತಾಯ್ತಲ್ಲ, ಒಂದು ಕಾಂಡ ಅಲ್ಲ, ಒಂದು ಘಟ್ಟನೂ ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ದೊಡ್ಡ ವ್ಯಾಪ್ತಿ ಇರತಕ್ಕಂಥ ಗ್ರಂಥಗಳು. ಆದರೆ ಪರ್ವಕಾಲವಾದ್ದರಿಂದ ಅತ್ಯಂತ ಯೋಗವಾಗಿ ನಾವು ವೇಗ ಭಾರಿ ಜಾಸ್ತಿ ಮಾಡಬೇಕು. ಯಾಕೆಂದರೆ ಇರೋದು 7 ಕಾಂಡ, ಇರೋದು 7 ದಿವಸ, ದಿವಸಕ್ಕೊಂದು ಕಾಂಡ ಮುಗಿಸ್ಬೇಕು. ಒಂದೊಂದು ಕಾಂಡನೂ ಕೂಡ ಅದು ಸಂಶಯ ಏನು ಉತ್ತರ ಏನು ತಿಳ್ಕೊಳ್ತಾ ಹೋದರೆ ಮುಂದಕ್ಕೆ ಹೋಗೋದಿಲ್ಲ. ಆದರೆ ಎಷ್ಟೋ ವಿಷಯ ಗೊತ್ತಿದೆ ಅಂತ ತಿಳ್ಕೊಂಡ್ಬಿಟ್ಟು ಕೆಲವು ವಿಷಯಗಳ ಬಗ್ಗೆ ಮಾತ್ರ ಇಲ್ಲಿ ಗಮನ ಕೊಟ್ಟು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಮೊದಲಿಗೆ ಮೂಲ ರಾಮಾಯಣದ ಕಥೆಯನ್ನು ಆಚಾರ್ಯ ನಿರ್ಣಯ ಮಾಡಬೇಕಾದ್ರೆ ರಾಮಾವತಾರ ಹೇಗಾಯಿತು, ಯಾತಕ್ಕಾಯಿತು ಪ್ರಶ್ನೆ. ರಾಮಾವತಾರ ಯಾತಕ್ಕಾಯಿತು? ಸೂರ್ಯ ಬಂದರೆ ಏನಾಯ್ತು? ಕತ್ತಲೆ ಹೋಗುತ್ತೆ. ರಾಮದೇವರು ಬಂದರೆ ಜಗತ್ತಿನ ಕತ್ತಲೆಯೇ ಪರಿಹಾರ. ಸಂಸಾರಕ್ಕಿಂತ ದೊಡ್ಡ ಕತ್ತಲೆ ಇಲ್ಲ. ಅದು ಪರಿಹಾರ ಮಾಡಿ ಭಗವಂತ ಅವತಾರವನ್ನು ಮಾಡ್ತಾನೆ. ಅದರಲ್ಲೂ ಕೂಡ ದುಷ್ಟ ಜನ ಇತ್ತೀಚೆಗೆ ಕಲಿಯುಗದಲ್ಲಿ ದುರ್ಭಾಷ್ಯಗಳಿಂದ ಜನ ಹಾಳಾಗ್ತಾರೆ, ಬೇರೆ ಯುಗದಲ್ಲಿ ದುಷ್ಟರಿಂದ ಹಾಳಾಗ್ತಾರೆ. ದುಷ್ಟರ ವ್ಯಕ್ತಿತ್ವ ಅಲ್ಲಿ ದುಷ್ಟ ಭಾಷೆಗಳ ಪ್ರಶ್ನೆ ಇಲ್ಲ, ಜ್ಞಾನ ವಿಶೇಷವಾಗಿ ಬೆಳಕಿನಲ್ಲಿತ್ತು. ಆದರೆ ದುಷ್ಟರಿಂದಾಗಿ ಹಾಳಾಗ್ತಾ ಇತ್ತು. ಆ ಕಲಿಯುಗದಲ್ಲಿ ರಾತ್ರಿ ಕಾಲ ದುಷ್ಟರು ಎರಡೆರಡು ಸೇರುತ್ತೆ. ರಾವಣ ಕುಂಭಕರ್ಣನಂಥ ಮಹಾದುಷ್ಟರ ನೇತೃತ್ವದಲ್ಲಿ ಭೂಲೋಕದೊಳಗೆ ವಿಶಿಷ್ಟವಾದಂಥ ಅಧರ್ಮವನ್ನು ಹರಡ್ತಕ್ಕಂಥ ಕೆಲಸ, ಧರ್ಮವನ್ನು ನಾಶ ಮಾಡ್ತಕ್ಕಂಥ ಕೆಲಸ ನಡೆದಿತ್ತು. ಪರಮಾತ್ಮ ಅವತಾರ ಮಾಡೋದೇ ಆವಾಗ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಭಗವದ್ಗೀತೆಯಲ್ಲಿ ತಾನೇ ಹೇಳ್ಬಿಟ್ಟಿದ್ದಾನೆ. ತಾನು ಯಾತಕ್ಕೆ ಅವತಾರ ಮಾಡ್ತೇನೆ ಅಂತ ಹೇಳ್ತಾ ತಾನೇ ರಾಮ ಅಂತಲೂ ಹೇಳ್ತಾನೆ. ರಾಮ ಶಸ್ತ್ರಕೃತಾಮಹಂ. ಭಗವದ್ಗೀತೆಯಲ್ಲಿ ನಾನು ರಾಮ ನಾನೇ ಅಂತ ಕೃಷ್ಣ ಹೇಳಿಬಿಟ್ಟಿದ್ದಾನೆ. ತಾನು ಅವತಾರದ ಉದ್ದೇಶವನ್ನು ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಯಾವಾಗ ಅಧರ್ಮಕ್ಕೆ ಅಭ್ಯುತ್ಥಾನ ಬಂದು ಧರ್ಮಕ್ಕೆ ಗ್ಲಾನಿ ಬರುತ್ತಲ್ಲ ಅವಾಗ ನಾನು ಬರ್ತೇನೆ ಅಂತ ಹೇಳಿದ್ದಾನೆ. ಅಂಥ ಗ್ಲಾನಿ ಬಂದಿದ್ದಾಗ ರಾವಣ ಕುಂಭಕರ್ಣರು ಸಾಮಾನ್ಯರಲ್ಲ. ಅವರು ಮೂಲತಃ ಜೈ ವಿಜಯರು, ಶಾಪದಿಂದ ಹುಟ್ಟಿ ಬಂದಿದ್ದಾರೆ. ಜೊತೆಗೆ ರಾಕ್ಷಸರು ಹಿರಣ್ಯಕಶಿಪು ಹಿರಣ್ಯಾಕ್ಷರು ಬೇರೆ ಇದ್ದಾರೆ. ಅದರ ಸಂಪರ್ಕದಿಂದಾಗಿ ಬ್ರಹ್ಮದೇವರ ವರ ಬೇರೆ ಇರ್ತವೆ. ಒಂದು ಕಡೆ ಭಗವಂತನ ವರನೇ ಅವರಿಗಿದೆ. ಮಯೈವ ವಧ್ಯವು ಭವತಂ ತ್ರಿಜನ್ನಸು, ಭಗವಂತನ ಒಂದು ವರನೇ ಇದೆ. ಇದು ಬ್ರಹ್ಮದೇವರ ವರ ಬೇರೆ ತೊಗೊಂಡ್ಬಿಟ್ಟಿದ್ದಾರೆ. ಅವರಿಂದಾಗಿ ಲೋಕನಾಶ ಆಗ್ತಾ ಇದೆ. ಅದಕ್ಕೊಂದು ಸಂಕ್ಷಿಪ್ತವಾಗಿ ಅದರ ಹಿನ್ನೆಲೆ ಇಷ್ಟೇ. ಪುಲಸ್ತ್ಯರು ಬ್ರಹ್ಮದೇವರ ಪುತ್ರರಲ್ಲಿ ಒಬ್ಬರು, ಸಪ್ತ ಮಹರ್ಷಿಗಳಲ್ಲಿ ಅವರೊಬ್ಬರು. ಅವರು ಒಂದು ಸಲ ತಪಸ್ಸು ಮಾಡಲಿಕ್ಕೆ ಅಂಥೇಳಿ ಒಂದು ಕಡೆ ಕೂಡ್ತಾರೆ. ಅಲ್ಲಿ ಕೂತಾಗ ಒಂದು ನಿರ್ಜನವಾದ ಪ್ರದೇಶ ಆರಿಸ್ಕೊಡ್ತಾರೆ. ಏಕಸ್ತಪಃ, ತಪಸ್ಸು ಮಾಡಬೇಕಾದ್ರೆ ಏಕಾಂತ ಇರಬೇಕು ಅಂತ ಆರಿಸ್ಕೊತಾರೆ. ಏಕಾಂತ ಅಂದರೆ ಹೇಗಿರಬೇಕು? ಜನ ಬರಬಾರ್ದು. ಜನ ಯಾವಾಗ ಬರ್ತಾರೆ? ಅಲ್ಲಿ ಪ್ರಸಾದ ವಿತರಣೆ ಉಂಟೋದ್ರೆ ಜನ ಕಷ್ಟ ಬಂದುಬಿಡ್ತಾರೆ, ಇಲ್ಲಿ ಹೋದರೆ ಇಲ್ಲ. ಜನಗಳ ಸ್ವಭಾವ ಅಂಥ ವ್ಯವಸ್ಥೆನೇ ಇರಬಾರ್ದು. ಬಂಜರು ಭೂಮಿ ಅಂತ ಜಾಗ ಆರಿಸ್ಕೊತಾರೆ, ಏನೇನೂ ಇಲ್ಲ ಅಲ್ಲಿ. ಅಂಥ ಜಾಗ ಆರಿಸ್ಕೊತಾರೆ, ಕೂಡ್ತಾರೆ. ಆಗ ಆಶ್ಚರ್ಯ ನಡೆದಂತು. ಅಂಥ ಭೂಮಿಯೊಳಗೆ ಯಥಾ ಜನ ಬರೋಕ್ಕೆ ಶುರು ಮಾಡಿದರು. ಕಾರಣ ಏನೋ ಗೊತ್ತಾ? ಆ ವನ, ಆ ಬಂಜರು ಭೂಮಿ ನಂದನ ವನದಂತೆ ಬದಲಾಗಿ ಬಿಡ್ತಂತೆ.
ಬಂಜರು ಭೂಮಿ ನಂದನವನದಂತೆ ಆಗೋಯ್ತಂತೆ. ಯಾತಕ್ಕೆ ಗೊತ್ತಾ? ಇವ್ರ ತಪಸ್ಸಿನ ಫಲ. ತಪಸ್ಸು ಮಾಡ್ತಾ ಕೂತಿದ್ದಕ್ಕೆ ಎಲ್ಲ ವಾತಾವರಣ ಬದಲಾಗೋಯ್ತು. ಆಗ ನಮಗನಿಸುತ್ತೆ ತಪಸ್ಸೊಂದು ಏನು ತಪಸ್ಸು ಮಾಡಿದ್ರು ಗೊತ್ತೋ ಅವರು? ಭಗವಂತನನ್ನು ಕುರಿತು ವೇದಾದಿ ಪಾರಾಯಣ ಮಾಡ್ತಾರೆ, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಅದರ ಪರಿಣಾಮ ವಾತಾವರಣ ಚೇಂಜ್ ಆಯಿತು ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಪುಲಸ್ತ್ಯ ಮುನಿಗಳ ತಪಸ್ಸಿನ ಹಿನ್ನೆಲೆಯಲ್ಲಿ ಲೋಕಕ್ಕೆ ಕಲ್ಯಾಣವಾಗ್ತಕ್ಕಂಥ ವ್ಯವಸ್ಥೆ ಬಂದು ಅದು ಇದು ಅಲ್ಲ, ಬಂಜರು ಭೂಮಿ ನಂದನವನ ಆಗಬೇಕಾದ್ರೆ ತಪಸ್ಸಿನ ಶಕ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ ಗೀತೆಯಲ್ಲಿ, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಂ. ಯಜ್ಞ ದಾನ ತಪಸ್ಸುಗಳು ಅತ್ಯಂತ ಪಾವನವಾದಂಥ ಸಾಧನಗಳು ಅಂತ ಕರೀತಾರೆ. ಆಗ ನೋಡಿದರು ಅವರು ಉದ್ದೇಶನೇ ಜನ ಅದರಲ್ಲೂ ಎಲ್ಲರೂ ಬಂದರು, ಸ್ತ್ರೀಯರು ಬರಲಿಕ್ಕೆ ಶುರು ಮಾಡಿದರು. ಅವರ ತಪಸ್ಸು ವಿಘ್ನವಾಗುತ್ತೆ ಅಂತ ಶಾಪ ಕೊಟ್ಟರು. ಇಲ್ಲಿ ಇನ್ಮೇಲೆ ಯಾವ ಸ್ತ್ರೀ ಬರ್ತಾಳೋ ಅವಳು ಗರ್ಭಿಣಿ ಆಗಲಿ ತಕ್ಷಣ ಅಂತ ಹೇಳಿಬಿಟ್ಟು ಈ ವಿಷಯ ಗೊತ್ತಾಯ್ತು. ಎಲ್ಲ ಬರೋದು ನಿಲ್ಲಿಸಿದ್ರಾಗ ಶಾಪದಿಂದ ನಿಲ್ಲಾಗಾಯಿತು. ಆದರೆ ಒಬ್ಬಳು ಇಲವಿಲ ಅಂತ ಒಬ್ಬಳು ತೃಣಬಿಂದು ರಾಜನ ಮಗಳು, ಅವಳಿಗೆ ವಿಷಯ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಅಲ್ಲಿ ಬಂದುಬಿಡ್ತಾಳೆ. ತಕ್ಷಣ ಅವಳಿಗೆ ದೇಹದಲ್ಲಿ ಬದಲಾವಣೆ ಆಗಿದ ಅನುಭವ ಬರುತ್ತೆ. ವಾಪಸ್ ಹೋಗ್ತಾಳೆ ಮನೆಗೆ. ಯೋಗಿ ತೃಣಬಿಂದು ರಾಜ ದೊಡ್ಡ ಯೋಗಿಯವನು ನೋಡ್ದಲಿಕ್ಕೆ ಧ್ಯಾನ ಮಾಡಿದ. ಎಲ್ಲ ವಿಷಯ ಗೊತ್ತಾಯಿತು. ಮಗಳು ಗರ್ಭಿಣಿ ಅನ್ನೋದು ಗೊತ್ತಾಯಿತು. ಜೊತೆಗೆ ಅದಕ್ಕೆ ಕಾರಣ ಪುಲಸ್ತ್ಯರ ಶಾಪ ಅಂತಲೂ ಗೊತ್ತಾಯಿತು. ನಾವು ಮಗಳು ಕರ್ಕೊಂಡು ಅವ್ರ ಹತ್ರ ಬರ್ತಾಳೆ. ಬಂದು, ಸ್ವಾಮಿ ನೀವು ದೊಡ್ಡ ತಪಸ್ಸು ಮಾಡ್ತೀರಿ ಅಂತ ಗೊತ್ತಾಯಿತು, ನಿಮಗೆ ಸೇವೆ ಮಾಡಲಿಕ್ಕೆ ಜನ ಇಲ್ಲ, ನನ್ನ ಮಗಳು ನಿಮ್ಮ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತಾಳೆ, ಅನುಗ್ರಹ ಮಾಡಬೇಕು ಅಂತ ಹೇಳಿದರು. ಅವ್ರು ಯೋಚನೆ ಇದು ಯಾಕೆ ಮಗಳ ಸೇವೆ ಬಿಡ್ತಾರೆ ಅಂತ ಗೊತ್ತಾ? ಅವರು ಧ್ಯಾನ ಮಾಡಿ ನೋಡಿದರು. ತಕ್ಷಣ ಗೊತ್ತಾಯಿತು ಇವಳು ಗರ್ಭಿಣಿಯಾಗಿದ್ದಾಳೆ, ಕಾರಣ ತಮ್ಮದೇ ಶಾಪ ಅಂತ ಗೊತ್ತಾಗಿ ಒಪ್ಕೋತಾರೆ. ಮದುವೆ ನಡೆಯುತ್ತೆ. ಆಗ ಮಗ ಹುಡ್ತಾರೆ. ವಿಶ್ರವಸ್ ಅಂತ ಹೆಸರು. ವಿಶ್ರವಸ್ ಅಂತ ಮಗ ಹುಟ್ಟಿತ್ತು. ಪುಲಸ್ತ್ಯರ ಮಗಳು ವಿಶ್ರವಸ್. ಆ ವಿಶ್ರವಸ್ಸಿಗೆ ಹೆಸರಾದಕ್ಕೆ ಬಂದ ವಿಶ್ರವಸ್ ಅಂತ ಬಂದಿರೋದು. ಆಕೆಯಲ್ಲಿ ಬರಲಿಕ್ಕೆ ಏನು ಗೊತ್ತಾ ಕಾರಣ ಆಯಿತು? ಪುಲಸ್ತ್ಯರು ಜೋರ ವೇದ ಘೋಷಣೆ ಮಾಡ್ತಾ ಇರ್ತಾರೆ. ಅದೇ ತಪಸ್ಸು. ತದ್ಧಿ ತಪಃ ತದ್ಧಿ ತಪಃ. ಅದನ್ನು ಕೇಳ್ಕೊಂಡಿದ್ದಕ್ಕೆ ಗರ್ಭಿಣಿ ಆಗಲಲ್ಲ, ವಿಶಿಷ್ಟ ಶ್ರವಣದ ಫಲವಿಂದಾಗಿ ಹುಟ್ಟಿದ ಮಗ ಅವನು. ಅದಕ್ಕೆ ವಿಶ್ರವಸ್ ಅಂತ ಮುನಿ ಹುಟ್ಟಿದರು. ಆ ಮುನಿಯ ಮಗನೇ ವೈಶ್ರವಣ. ಕುಬೇರ ಹುಟ್ಟುತ್ತಾನೆ. ಅವರ ಮಗ ಕುಬೇರ. ಆ ಕುಬೇರ ದೊಡ್ಡ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಕುರಿತು ಆರಾಧನೆ ಮಾಡ್ತಾನೆ. ಅವ್ರು ಪ್ರತ್ಯಕ್ಷರಾದಾಗ ಏನು ಬರಬೇಕು ಅಂತ ಕೇಳ್ತಾರೆ. ನನಗೆ ಲೋಕೋಪಕಾರ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕೆ ಅಧಿಕಾರ ನನಗೆ ಬೇಕು, ಒಂದು ದಿಕ್ಪಾಲಕ ಪದವಿ ಬೇಕು ಅಂತ ಕೇಳ್ತಾರೆ. ಅಧಿಕಾರ ಇಲ್ಲದರೂ ಜನಸೇವೆ ಮಾಡಲಿಕ್ಕೆ ಬರುತ್ತೆ. ಅಧಿಕಾರ ಇದ್ದಾಗ ಮಾಡಷ್ಟು ಮಾಡೋಕ್ಕೆ ಬರೋದಿಲ್ಲ. ಅಧಿಕಾರ ಇದ್ದಾಗ ಮಾಡೋಷ್ಟು ಕೆಲಸನ ಅಧಿಕಾರ ಇಲ್ಲದೆ ಮಾಡೋಕ್ಕೆ ಬರೋದಿಲ್ಲ. ಜನ ಸೇವೆ ಮಾಡೋಕ್ಕೆ ಅಧಿಕಾರ ತಗೊಳ್ಳೋದು ಆ ಉದ್ದೇಶಕ್ಕೆ. ಆದರೆ ಮುಂದೆ ದುರುದ್ದೇಶ ಮಾಡಿ ಕೆಡಿಸ್ಕೊಂಡ್ಬಿಡ್ತಾರೆ, ಆ ವಿಚಾರ ಬೇರೆ. ಅದು ಸದುದ್ದೇಶದಿಂದ ಅಧಿಕಾರ ಪಡೆಯೋದು ನಮ್ಮ ಶಾಸ್ತ್ರ ಪ್ರವಚನದಲ್ಲಿ ಬೇಕಾದಷ್ಟಂಥ ಪರಂಪರೆ ಇದೆ. ತಥಾಸ್ತು ಅಂತೇಳಿ ಉತ್ತರ ದಿಕ್ಕಿಗೆ ಅಧಿಪತಿಯನ್ನು ಮಾಡ್ತಾರೆ. ಉತ್ತರ ದಿಕ್ಕಿಗೆ ಇಬ್ಬರು ಅಧಿಪತಿಗಳು, ಚಂದ್ರನೂ ಹೌದು ಕುಬೇರನೂ ಹೌದು. ಮೊದಲು ಚಂದ್ರ, ಆಮೇಲೆ ಕುಬೇರ ಅಧಿಪತಿಯಾಗಿ ಬರ್ತಾನೆ. ಆಗ ಅವರು ಕುಬೇರ ನಿನಗೆಷ್ಟು ಅನುಗ್ರಹ ಮಾಡಿದ್ದೇನೆ ಅಂತ ಹೇಳಿ ಜೊತೆಗೊಂದು ವಿಮಾನವನ್ನು ಕೊಡ್ತಾರೆ, ವಾಹನವನ್ನು. ಪುಷ್ಪಕ ವಿಮಾನ ಅಂತ ಅದಕ್ಕೆ ಹೆಸರು. ವಿಚಿತ್ರವಾದ ವಿಮಾನ. ಇಷ್ಟೆಲ್ಲ ಸೈನ್ಸ್ ಮುಂದುವರೆದಿದೆ, ಅಂಥ ವಿಮಾನ ಇವತ್ತು ಸೈನ್ಸಿಗೆ ಮಾಡಲಿಕ್ಕಾಗಿಲ್ಲ ಅಂತ ಹೇಳ್ಕೊಂಡ್ರೆ ನಮ್ಮ ಶಾಸ್ತ್ರದ ಪ್ರಪಂಚ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಅಂಥ ವಿಮಾನ ಯೋಚನೆ ಮಾಡಲಿಕ್ಕೂ ಬರೋದಂಥ ದೊಡ್ಡ ವಿಮಾನ ಬರ್ಕೊಡ್ತಾರೆ. ಅಂಥ ವಿಮಾನದ ಬಗ್ಗೆ ತುಂಬ ವರ್ಣನೆ ಮಾಡ್ತಾರಲ್ಲಿ. ಎಲ್ಲ ಹೇಳೋದಕ್ಕಂತೂ ಹೊತ್ತು ಸಿಗೋದಿಲ್ಲ. ಆ ವಿಮಾನ ಹೇಗಿತ್ತು ಅಂದರೆ ಸರ್ವ ಋತು ಸಮಶ್ಚಾಯಂ. ಎಲ್ಲ ಋತುಗಳ ವಾತಾವರಣ ಅಲ್ಲಿತ್ತಂತೆ. ಯಾವ ಋತು ಬೇಕಾದ್ರೆ ಸಿಗೋದು. ವಸಂತ ಅಂತ ಎಲ್ಲ ಋತುಗಳು ಆಯಾ ಋತುವಿನ ಕಾಲಕ್ಕೆ ಆ ಗುಣ ಬಂದರೆ ಪುಣ್ಯ ಆ ಕಾಲ ಇದೆ. ಯಾವ ಋತುವಿನ ವಾತಾವರಣ ಬೇಕಾದ್ರೂ ಬರ್ತಿತ್ತಂತೆ. ಮತ್ತು ಅದಕ್ಕೆ ಕಾಮಗಮ, ಕಾಮರೂಪಿ ಕಾಮಗಮ, ಯಾವ ರೂಪ ಬೇಕಾದ್ರೆ ತೊಗೊಂಡು ಹಾರ್ತಿತ್ತಂತೆ ಮೇಲಕ್ಕೆ. ಅದಕ್ಕೆ ಪೈಲಟೇ ಬೇಕಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಹೋಗೋದು. ಹಾಗೆ ಕಾಮಗಮವಾದಂಥ ವಿಮಾನ. ಅದರಲ್ಲಿ ಇನ್ನೊಂದು ಭಾರಿ ದೊಡ್ಡ ಗುಣ ಅಂದರೆ ಅದರಲ್ಲಿ ಶೀತ ಉಷ್ಣ ಇತ್ತಂತೆ. ಅಂದರೆ ಎ ಸಿ ವಿಮಾನ. ಅದು ಒಂದು ಎಷ್ಟು ಬೇಕೋ ಅಷ್ಟು ಎಲ್ಲ ಕಂಟ್ರೋಲ್ ಮಾಡ್ತಿತ್ತು. ಇದನ್ನೆಲ್ಲ ನೋಡಿಬಿಟ್ರೆ ಯಾರೋ ಈಗ ಬರೋದಿರಬೇಕು ಅನಿಸುತ್ತೆ, ಅಂಥ ಹಳೆಯ ವಿಚಾರ ಅದು. ರಾಮಾಯಣದಲ್ಲಿ ಎಂದೋ ಇದೆ, ಇವತ್ತಿನ ಇದಕ್ಕಿಂತ ಮುಂದಿನ ಭಾವನೆಯಲ್ಲಿ ಬರ್ತಿದ್ದಾರೆ. ವಿಚಿತ್ರವಾದ ವಿಮಾನ. ಯಾಕೆ ಬ್ರಹ್ಮದೇವರು ಕೊಟ್ಟ ಮೇಲೆ ಅವರ ಮ್ಯಾನುಫ್ಯಾಕ್ಚರಿಂಗ್ ಹೇಗಿರುತ್ತೆ, ಬ್ರಹ್ಮದೇವರು ಮಾಡಿದ ಮೇಲೆ ಅವ್ರ ಶಕ್ತಿ ತಕ್ಕಂತೆಯೇ ಮಾಡ್ತಾರೆ. ಆದ್ದರಿಂದ ಅದ್ಭುತವಾದ ವಿಮಾನ ಕೊಟ್ಟರು. ಇನ್ನೊಂದು ದೊಡ್ಡ ಗುಣ ಅಂದರೆ ಅದರಲ್ಲಿ ಎಷ್ಟು ಜನ ಬೇಕಾದ್ರೂ ಕೊಡ್ಬೋದು. ಅಂಥ ವಿಮಾನ ಯಾರೂ ಮಾಡಿಲ್ಲ ಇನ್ನೂ. ಯೋಚನೆ ಮಾಡೋಕ್ಕೆ ಒಬ್ಬರು ಎಷ್ಟು ಜನ ಬೇಕಾದ್ರೂ ಕೊಡ್ಬೋದು. ಇನ್ನೂ ಜನ ಕೊಡೋಕ್ಕೆ ಜಾಗ ಇರ್ತಿತ್ತು. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲ್ಲಕ್ಕಿಂತ ಆ್ಯಕ್ಸಿಡೆಂಟ್ ಪ್ರೂಫ್ ಅದು. ಅಂಥ ವಿಮಾನ ಮಾಡೋಕ್ಕೆ ಸಾಧ್ಯ ಏನಿಲ್ಲ. ಅದಕ್ಕೆ ಅಪಘಾತನೇ ಆಗೋದಿಲ್ಲ ವಿಮಾನಕ್ಕೆ. ಅದು ಹೋದ ಸಾಯೋದೇ ಇಲ್ಲ, ಅದರಲ್ಲಿ ಕೂದೋವರೆಗೂ ಸಾವಿಲ್ಲ ಅಂತ ಬೇರೆ ರಾವಣನ ಮುಂದೆ ಬೇರೆ ಇರುತ್ತೆ. ಅಷ್ಟರ ಮಟ್ಟಿಗೆ ವಿಚಿತ್ರವಾದ ವಿಮಾನ. ಇಂಥ ಕೊನೆಗೂ ತಮಾಷೆ ಏನು ಗೊತ್ತಾ, ಆ ವಿಮಾನದ ವರ್ಣನೆ ಬಂದಿರೋದು ಇಲ್ಲಿ. ವಿಮಾನ ಕಂಡಿಡಿದವರು ಇಂಡಿಯನ್ಸೇ.
ಇದು ಭಾರತ ದೇಶದವರು ವಿಮಾನ ಕಂಡಿಡಿದವರು ಅಂತ ಅರ್ಥ ಮಾಡಿಕೊಂಡ್ರೆ ರಾಮಾಯಣಗಳ ಎಫೆಕ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ನಾವು ಸುಮ್ಮನೆ ಶಾಸ್ತ್ರ ಓದೋದು ಬೇರೆ, ಒಂದು ವಿಷಯ ತಿಳುವಳಿಕೆ ಶಾಸ್ತ್ರ ಓದೋದು ಬೇರೆ. ವಿಷಯ ತಿಳುವಳಿಕೆ ಇದ್ದವರು ಅದು ಉಪಯೋಗ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಯಾರೋ ಅದರಿಂದ ಬಂದು ಪ್ರಯೋಜನ ಪಡ್ಕೊಂಡಿದ್ದಾರೆ ಅಷ್ಟೇ. ಅಂಥ ವಿಮಾನ ತಗೊಂಡು ಆತ ಹೊರಡ್ತಾನೆ, ತುಂಬ ಕಡೆಗೆ ಓಡಾಡ್ತಾರೆ. ಆಗ ಇದನ್ನೆಲ್ಲ ಲಂಕಾಪಟ್ಟಣದಲ್ಲಿ ಸುಮಾಲಿ ಬದಲಾದ ರಾಕ್ಷಸರ ಗುಂಪು ಹೊಂದಿರುತ್ತೆ, ಭಯಂಕರ ರಾಕ್ಷಸರು. ಅವರೆಲ್ಲ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿಬಿಟ್ಟು ಒಂದು ವರ ತಗೊಂಡು ತಮಗೊಂದು ಅದ್ಭುತವಾದಂಥ ಪಟ್ಟಣ ಬೇಕು. ಆ ಪಟ್ಟಣ ಹೇಗಿರಬೇಕು ಅಂದರೆ ಯಾವುದನ್ನು ನಾಶ ಆಗಬಾರ್ದು, ಯಾವುದನ್ನು ನಾಶ ಆಗಬಾರ್ದು ಅಂತ ಪಟ್ಟಣ ಕೊಡಿ ಅಂತ ಕೇಳಿದಾಗ ಬ್ರಹ್ಮದೇವರು ವಿಶ್ವಕರ್ಮನ್ನು ಕಳಿಸಿ ನಿರ್ಮಾಣ ಮಾಡಿಸ್ತಾರೆ. ಅದೇ ಲಂಕಾಪಟ್ಟಣ ಅಂತ ಹೆಸರಾಯಿತು. ಮೊದಲು ಲಂಕೆ ಇರಲಿಲ್ಲ, ಬ್ರಹ್ಮದೇವರ ವರದಿಂದ ವಿಶ್ವಕರ್ಮ ನಿರ್ಮಾಣ ಮಾಡಿದ ಪಟ್ಟಣ. ಆಚಾರ್ಯನ ಇಲ್ಲಿ ಬರೆಯೋದಿಲ್ಲ, ಕೃತಿಸ್ತು ವಿಶ್ವಕರ್ಮಣೋಪಿ ಅದಹ್ಯತಾಶ್ಯ ತೇಜಸ ಸೂಚನೆ ಮಾಡಿಬಿಟ್ಟಿದ್ದಾರೆ. ಅದು ಆಲ್ ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಎಲ್ಲ ಅಪೂರ್ವವಾದ ಸಿಟಿ ಅದು. ಅಂಥ ಪಟ್ಟಣನ ಕಟ್ಟಿರ್ತಾರೆ. ದೈತ್ಯರಲ್ಲಿ ಸೇರ್ಕೊಂಡು ಯುದ್ಧ ಮಾಡ್ತಾ ಇರ್ತಾರೆ. ತುಂಬ ಸಮಸ್ಯೆ ಬಂದ ಕಾಲಕ್ಕೆ ಮುಂದೆ ಒಂದು ಸಲ ಅಲ್ಲಿ ಯುದ್ಧ ನಡೆದು ದೈತ್ಯರೆಲ್ಲ ಒಂದು ಕಾಲಕ್ಕೆ ಸೋತು ಅಲ್ಲಿಂದ ಪಲಾಯನ ಮಾಡಿ ಹೊರಬಿಟ್ಟಿರ್ತಾರೆ. ಈಗ ಅವ್ರು ಹೇಳ್ತಾರೆ, ಕುಬೇರ ಬಂದು ವಿಶ್ರವಸ್ತನ ಕೇಳ್ತಾನೆ, ನನಗೇನೋ ವ್ಯವಸ್ಥೆ ಆಯಿತು ಅಧಿಕಾರದ್ದು, ವಾಸಸ್ಥಾನ ನಂಗೆ ಬ್ರಹ್ಮದೇವರು ಕೊಡಲಿಲ್ಲ, ಎಲ್ಲಿರಲಿ ಅಂದರೆ ಲಂಕಾಪಟ್ಟಣ ಖಾಲಿ ಇದೆ, ಅಲ್ಲಿ ಯಾರೂ ವಾಸ ಮಾಡ್ತಾ ಇಲ್ಲ, ನೀವು ಅಲ್ಲಿ ವಾಸ ಮಾಡಿಕೊಂಡಿರು ಅಂತ ಹೇಳಿದರು. ಅಲ್ಲಿಗೆ ಹೋದ ಕುಬೇರ ವಾಸ ಮಾಡ್ಕೊಂಡಿದ್ದಾನೆ. ಆ ಬಿಟ್ಟು ಹೋದ ರಾಕ್ಷಸರೆಲ್ಲ ಪಾತಾಳ ಸೇರಿಕೊಂಡಿದ್ದರು. ಆಗಾಗ್ಗೆ ಬಂದು ಯಾರಿದ್ದಾರೆ ನೋಡ್ತಿದ್ರು, ಕುಬೇರ ಇರೋದನ್ನು ನೋಡಿದರು. ಅವ್ರಿಗೆ ಆಶ್ಚರ್ಯ ಆಯಿತು. ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಕಲೆಕ್ಟ್ ಮಾಡಿದ. ಆಗ ಅವ್ರಿಗೆ ಅರ್ಥ ಆಯಿತು, ವಿಶ್ರವಸ್ತನ ಮಗ ಕುಬೇರ ಆತಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಅಂತ ಯೋಚನೆ ಮಾಡಿ ಒಂದು ದಿವಸ ತನ್ನ ಮಗಳನ್ನು ಕರೀತಾನೆ ಅವನು, ಸುಮಾಲಿ, ಕೇಕಸಿ ಅಂತ ಅವಳ ಹೆಸರು. ನೋಡು, ವಿಶ್ರವಸ್ತನ ಮಗ ಆಗಿದ್ದಕ್ಕೆ ಕುಬೇರನಿಗೆ ಶಕ್ತಿ ಬಂದಿದೆ ಅಂತ. ವಿಶ್ರವಸ್ಸಿಂದ ನಮಗೂ ಸಂತತಿ ಆದರೆ ನಮಗೂ ಲಂಕಾಪಟ್ಟಣದಲ್ಲಿ ಪ್ರವೇಶ ಮಾಡಲಿಕ್ಕೆ ಮತ್ತೆ ಅವಕಾಶವಾಗುತ್ತೆ. ಅದು ವಿಶ್ರವಸ್ತುಗಳಿಂದ ಗರ್ಭಾಧಾನ ಹೊಂದು ಅಂತ ಕಳಿಸ್ಕೊಡ್ತಾರೆ, ಕೇಕಸಿನ ಕಳಿಸ್ಕೊಡ್ತಾರೆ. ಆ ಕೇಕಸಿ ಬರ್ತಾಳೆ. ಸಂಧ್ಯಾಕಾಲ ಅವ್ರು ಹೋಮಾದಿಗಳನ್ನು ಮಾಡ್ತಾ ಕೂತಿರ್ತಾರೆ. ಅವಳು ಬಂದು ಕಾಮಚೇಷ್ಟೆ ಮಾಡ್ತಾ ನಿಂತ್ಕೋತಾಳೆ. ಆಗ ಅವ್ರು ನೋಡ್ತಾರೆ, ಏನು ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾನೆ, ಗರ್ಭಾಧಾನ ಮಾಡಿ ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಎಷ್ಟು ಮೂರ್ಖಡು ನೀನು, ಇದು ಗರ್ಭಾಧಾನದ ಸಮಯ ಅಲ್ಲ ಅಂತ ಹೇಳ್ತಾರೆ. ಇದೇ ರೀತಿ ಕಶ್ಯಪರು ತಿಥಿ ಹೇಳಿದ ಮಾತು ಭಾಗವತದಲ್ಲಿ ಬರುತ್ತೆ, ಒಂದೇ ರೀತಿಯಾದ ಮಾತು. ನಿಷಿದ್ಧ ಕಾಲ ಇದು ರುದ್ರದೇವರು ಸಂಚಾರ ಮಾಡೋ ಕಾಲ. ಯಾರು ಸಂಧ್ಯಾವಂದನೆ ಅಗ್ನಿಕಾರ್ಯ ಇತ್ಯಾದಿ ಮಾಡದಿರ್ತಾರೆ ಅವ್ರನ್ನ ಹರಿಸ್ತಾರೋ, ಇದ್ದ ಹೋದವರಿಗೆ ನಾಶ ಮಾಡ್ತಾರೆ. ಎಂಥ ಮೂರ್ಖಡು ನೀನು, ಆಯಿತು ನೀನು ಬಂದಿದ್ದಿ, ನಿನಗೆ ಮಗು ಆಗುತ್ತೆ ಅಂತ ಹೇಳಿಬಿಟ್ರು. ಆದರೆ ಕೆಟ್ಟ ಕಾಲದಲ್ಲಿ ಮಗುವನ್ನು ಪಡೆಯೋದ್ರಿಂದ ಲೋಕ ಭಯಂಕರರಾದ ಮಕ್ಕಳು ಹುಟ್ಟುತ್ತಾರೆ. ಅಲ್ಲೂ ಹಾಗೇನೆ ಹಿರಣ್ಯಕಶಿಪು ಹಿರಣ್ಯಾಕ್ಷರು ಹುಟ್ಟುತ್ತಾರೆ. ಅವರೇ ಇಲ್ಲಿ ಹುಟ್ಟುತ್ತಾರೆ. ಮತ್ತು ರಾವಣ ಕುಂಭಕರ್ಣರಾಗಿ ಹುಟ್ಟುತ್ತಾರೆ, ಅದೇ ರಾಕ್ಷಸರೇ. ಆಗ ಅವಳು ಏನು ಮಾಡ್ತಾರೆ, ಪಶ್ಚಾತ್ತಾಪ ಪಟ್ಟು, ತಿಥಿ ಸ್ವಾಮಿ ನನಗೆ ಕೆಟ್ಟ ಮಕ್ಕಳು ಬೇಡ, ಒಳ್ಳೆ ಮಕ್ಕಳು ಬೇಕು ಅಂತ ಅಪೇಕ್ಷೆ ಇತ್ತು. ಅಂದರೆ ಆಯಿತು, ತಪ್ಪು ಮಾಡಿದ್ದಿ, ಕೆಟ್ಟ ಮಕ್ಕಳೇ ಹುಟ್ಟೋದು. ನೀನು ಪಶ್ಚಾತ್ತಾಪ ಭವೇ ಮಯ್ಯೇ ಬೀಜ ಆಧಾರ, ನೀನು ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿರೋದ್ರಿಂದ ಮೊಮ್ಮಗ ಒಳ್ಳೆಯವನು ಹುಡ್ತಾನೆ ಅಂತ ಹೇಳಿದರು. ಮೊಮ್ಮಗ ಒಳ್ಳೆಯವನು ಹುಡ್ತಾನೆ. ಪ್ರಹ್ಲಾದ ಹುಟ್ಟಿದ ಕಥೆ ಬಂತೆ. ಇಲ್ಲೂ ಹಾಗೇನೇ ಆಗುತ್ತೆ, ಒಳ್ಳೆ ಮಗ ಬೇಕು ಅಂತ ಅಪೇಕ್ಷೆ ಪಟ್ಟರೆ ಇನ್ನೊಬ್ಬರು ಒಳ್ಳೆಯವನು ಹುಡ್ತಾನೆ, ವಿಭೀಷಣ ಹುಡ್ತಾನೆ ಅಂತ ಹೇಳಿದ್ದಾರೆ. ಒಂದಕ್ಕೊಂದು ಲಿಂಕ್ ಇದೆ. ತಪ್ಪು ಮಾಡಿದ್ದಕ್ಕೆ ಕೆಟ್ಟ ಫಲ, ತಿದ್ಕೊಂಡಿದ್ದಕ್ಕೆ ಒಳ್ಳೆಯ ಫಲ. ಅದನ್ನೇ ಭಗವದ್ಗೀತೆ ಹೇಳೋದು. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿಹಿ ಅಂಥೇಳಿ ಭಗವಂತ ಹೇಳ್ತಾನೆ ಗೀತೆಯಲ್ಲಿ. ಅದೆಲ್ಲರೂ ಸದಾಕಾಲ ನಂಬಿಕೊಂಡು ಜೀವನದಲ್ಲಿ ಸೋಲೇ ಬರೋದಿಲ್ಲ. ಒಳ್ಳೆಯ ಕೆಲಸಕ್ಕೆ ಎಂದೂ ಕೆಟ್ಟ ಫಲ ಬರೋದಿಲ್ಲ, ಕೆಟ್ಟ ಕೆಲಸಕ್ಕೆ ಒಳ್ಳೆಯ ಫಲ ಬರೋದಿಲ್ಲ. ನಹಿ ಕಲ್ಯಾಣ ಕೃತ್ಕಸ್ತಿ ದುರ್ಗತಿಂ ತಾತ ಗಚ್ಚತಿ, ಇದು ನಿಯಮ ಇದು ಒಂದು. ಅದಕ್ಕೆ ರಾಯರು ಸತ್ಯಧರ್ಮ ರಥಾಯಚ, ಸತ್ಯಧರ್ಮ ಅನುಷ್ಠಾನ ಮಾಡಿದ ಮೇಲೆ ಅನರ್ಥವಾಗ ಸಂಭವನೇ ಇಲ್ಲ. ಅದನ್ನು ತಿಳ್ಕೊಂಡಾಗ ನಮ್ಗೆ ಒಳ್ಳೆಯ ನಂಬಿಕೆ ಬರುತ್ತೆ. ಸತ್ಯಧರ್ಮಗಳಲ್ಲಿ ನಾವು ನಿರತರಾಗೋದಕ್ಕೆ, ಭಗವಂತನ ನಂಬಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಕ್ಕಂಥ ಭಾಗ ಅದು. ಆಯಿತು ಅಂತ ಹೇಳಿ ಹೊರಟೋಗ್ತಾಳೆ. ಹಾಗೆ ಮಕ್ಕಳು ರಾವಣ ಕುಂಭಕರ್ಣ ಹುಟ್ಟುತ್ತಾರೆ, ಆಮೇಲೆ ವಿಭೀಷಣ ಹುಟ್ಟುತ್ತಾನೆ, ಶೂರ್ಪಣಿಕೆ ಹುಟ್ಟುತ್ತಾರೆ. ಹೀಗೆಲ್ಲ ಸಂತತಿ ಬೆಳೀತಾ ಹೋಯಿತು. ರಾವಣ ಭಯಾನಕ, ಹುಟ್ಟದಿರಲಿಕ್ಕೆ 10 ತಲೆ ಅವನಿಗೆ, ಕಾರ್ಮೋಡದಂಥ ಭಯಂಕರವಾದ ಬಣ್ಣ, ಲೋಕ ನಾಶಕನಾದ ವ್ಯಕ್ತಿಯವರು. ಕುಂಭಕರ್ಣ ಹುಟ್ಟುತ್ತಾನೆ. ಅವ್ರು ಹುಟ್ಟಿ ಮುಂದೆ ದೊಡ್ಡವರು ಆಗ್ತಾರೆ, ವಿಭೀಷಣನು ದೊಡ್ಡವನಾಗ್ತಾನೆ. ಒಂದು ದಿವಸ ಎಲ್ಲ ಕೂತಿದ್ದ ಕಾಲಕ್ಕೆ ಕುಬೇರ ವಿಮಾನದಲ್ಲಿ ಬಂದು ಇಳಿತಾನೆ. ಇಳಿದು ತಂದೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತಿದ್ದು ಹೊರಟೋಗ್ತಾರೆ. ಇದನ್ನೆಲ್ಲ ರಾವಣ ಕುಂಭಕರ್ಣರು ನೋಡ್ತಾರೆ. ಆಗ ಕೇಳ್ತಾರೆ ತಾಯಿನ, ಇದೇನು ಇವರೆಲ್ಲ ಬಂದವರು ಯಾರು ಅಂತ ಕೇಳಿದರೆ, ನೀವು ಅಣ್ಣ ಇವನು, ನಿಮಗೆ ಅಣ್ಣ ಇವನು. ಅವ್ರಿಗೆ ಆಶ್ಚರ್ಯ ಆಯ್ತು, ರಮಣ್ಣ ಹೀಗಿದ್ದಾನೆ. ಹೌದು, ನೀವು ಹಾಗಾಗಲಿ ಅಂತ ನಿಮ್ಮನ್ನು ನಾವು ಪಡೆದಿರೋದು ಅಂತ ಹೇಳ್ತಾನೆ. ನೀವು ಅವನ ಹಾಗಾಗಬೇಕು.
ಅಷ್ಟು ಮುಂದೆ ಬರಬೇಕು ಅಂತ ಹೇಳಿದರೆ. ಇವತ್ತು ಹಿಂದಿನ ಕಾಲಕ್ಕೆ ಹಳ್ಳಿ ಸೈಕಲ್ ಬಂದರೆ 3 ಜನ ಸೇರಿಬಿಡ್ತಾರೆ ನೋಡೋಕ್ಕೆ. ಅದನ್ನು ದೊಡ್ಡ ವಾಹನ ಇದ್ದಾಗ ಲೆಕ್ಕ ಅದು. ಈಗ ಪ್ಲೇನ್ ಬಂದರೂ ನೋಡೋದಿಲ್ಲ ಯಾರು ಕೂಡ, ಕಾಲ ಬದಲಾಗಿ ಹೋಗಿದೆ. ಹಿಂದೆ ಅಂಥ ವಾತಾವರಣ, ಪ್ಲೇನ್ ಅಂಥ ವಿಮಾನ ಬಂದಾಗ ಆಶ್ಚರ್ಯ ಆಯಿತು ಅವರಿಗೆ. ಅಂಥ ವಿಮಾನ ಇಟ್ಕೊಂಡಿದ್ದಾನೆ ಎಲ್ಲ ಕೇಳಿದರು. ಬ್ರಹ್ಮದೇವರು ತಪಸ್ಸು ಮಾಡಿದ್ದರ ಫಲ ಅಂತ ಗೊತ್ತಾಯ್ತಲ್ಲ, ತಪಸ್ಸು ಮಾಡಲಿಕ್ಕೆ ಅಂತ ಹೋದರು, ತಪಸ್ಸು ಮಾಡಿದರು. ರಾವಣ ತಪಸ್ಸು ಮಾಡ್ತಾನೆ, 10,000 ವರ್ಷ ತಪಸ್ಸು ಮಾಡ್ತಾನೆ. 10,000 ವರ್ಷ. ಒಂದು 2 ದಿವಸ ಸಂಧಾನ ಮಾಡಿನೇ ಒಳ್ಳೆಯದಾಗಲಿಲ್ಲ ಅಂತ ಹೇಳ್ತಾನೆ ಮನುಷ್ಯ. 10 ವರ್ಷ ಬಿಟ್ಟಲ್ಲಿ ಹಠ ಇದೆ ಅವನಿಗೆ. 10,000 ವರ್ಷ. ಹಿರಣ್ಯಕಶಿಪು 36,000 ವರ್ಷ ತಪಸ್ಸು ಮಾಡಿದ್ದ. 10,000 ವರ್ಷ ತಪಸ್ಸು ಮಾಡ್ತಾನೆ. ಅವನು ವಿಚಿತ್ರ ತಪಸ್ಸು. 1,000 ವರ್ಷ ತಪಸ್ಸು ಮಾಡ್ತಿದ್ದ. ಒಂದು ತಲೆಯನ್ನು ಕತ್ತರಿಸಿ ಬ್ರಹ್ಮಣೀಯ ಸ್ವಾಹ ಅಂತ ಹೋಮ ಮಾಡ್ತಿತ್ತು. ಒಂದು ತಲೆ ಕತ್ತರಿಸಿ ಹಾಕ್ತಿದ್ದ. ಒಂದು ವರ್ಷಕ್ಕೊಂದು ತಲೆ ಹೋಗ್ತಿತ್ತು. 10,000 ವರ್ಷಕ್ಕೊಂದು ಸಲ. 2,000 ವರ್ಷಕ್ಕೆ 2ನೇ ತಲೆ ಹೋಯಿತು. 9,000 ವರ್ಷ ಹೋಯಿತು. 9 ತಲೆನೂ ಹೋಯಿತು. 10,000 ವರ್ಷ ಹೋಯಿತು. ಬ್ರಹ್ಮದೇವರು ಇನ್ನೂ ಕಂಡಿಲ್ಲ. ಆಗ ಅವನು 10ನೇ ತಲೆಯನ್ನು ಕತ್ತರಿಸೋಕ್ಕೆ ಅಂತ ಕೈ ಎತ್ಕೊಂಡಂತೆ. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಉಗ್ರವಾದ ತಪಸ್ಸು. ಉಗ್ರಗಾಮಿಗಳು ಅಂತಾರಲ್ಲ, ಇನ್ನೊಬ್ಬರು ಕೊಲ್ಲೋದಾಗೆ ತಾವ್ರು ಮಾಡಿಕೊಳ್ಳೋದು ಹಾಗೇನೆ. ಕೈ ಕತ್ತರಿಸಿ ಹಾಕೋದು, ಕಾಲು ಕತ್ತರಿಸಿ ಹಾಕೋದು, ಇಂಥ ಕೆಲಸನೇ ಮಾಡೋದು. ಎಲ್ಲ ವಾಮಾಚಾರದ ರೀತಿ ಮಾಡ್ತಾರೆ. ಮಹಾ ಧೂರ್ತರು, ದುಷ್ಟರು. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ತಪಸ್ಸಿನಲ್ಲೂ ತಾಮಸ ಅಂತ ಇದೆ, ಯಜ್ಞದಲ್ಲೂ ತಾಮಸ ಯಜ್ಞ ಇದೆ. ಅದಕ್ಕೆ ನಿದರ್ಶನ ಇವರೆಲ್ಲ ಮಾಡಿದ್ದು. ಕೇಳಿ ಏನು ವರ ಬೇಕು ಅಂತ ಕೇಳಿದರು. ಅವನು ವರ ಕೇಳಿದ. ಅವನಿಂದ ಒಂದು ಕಲಿಬೇಕು ನಾವು. ಏನಂದರೆ ಸಾವಿನ ಭಯ ಯಾರಿಗೂ ತಪ್ಪಿದ್ದಲ್ಲ. ಕೇಳ್ತಾನೋ, ನಾಸ್ತಿ ಮೃತ್ಯು ಸಮ ಶತ್ರು ಅಮರತ್ವಂ ತಥೋ ಋಣೇ. ಅವನು ಕೇಳಿದ ವರ. ಸಾವಿಗಿಂತ ದೊಡ್ಡ ಶತ್ರು ಇಲ್ಲ, ನಮಗೆ ಸಾವಿಲ್ಲದಂಥ ವರ ಕೊಡಬೇಕು, ಅಮರತ್ವ ಕೊಡು ಅಂತ ಕೇಳಿದರು. ಇದರಿಂದ ಕಲಿಬೇಕಾದ ಪಾಠ ಇಷ್ಟು. ಸಾವಿನ ಭಯ ಅವನಿಗಿದೆ, ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟ. ನಮಗಿದೆ ಅಂತ ಜ್ಞಾನನೇ ನಮಗಿಲ್ಲ. ಇದು ವ್ಯತ್ಯಾಸ ಆಗಿರೋದು. ಸಾವಿನ ಭಯ ನಮಗೆ ಗೊತ್ತಾದರೆ ಎಷ್ಟು ವ್ಯವಸ್ಥೆಯಿಂದ ಬರ್ಬೋದು ಮನುಷ್ಯ. ಟೆಂಪ್ರರಿ ಜಾಬಲ್ಲಿ ಇರ್ತಾನೆ, ಒಳಗೆ ಹುಷಾರಾಗಿ ಕೆಲಸ ಮಾಡ್ತಾನೆ, ತೆಗೆದುಹಾಕಿಬಿಟ್ರೆ ಕಷ್ಟ ಅಂತೇಳಿ. ಪರ್ಮನೆಂಟ್ ಆದರೆ ಗಲಾಟೆ ಶುರು ಮಾಡ್ತಾರೆ. ಮನುಷ್ಯನ ಪದ್ಧತಿಯಲ್ಲಿ ಟೆಂಪ್ರರಿ ಅಂತ ಭಾಳ ಹುಷಾರಾಗಿರ್ತಾರೆ. ನಮ್ಮ ಲೈಫೇ ಟೆಂಪ್ರರಿ. ಅವ್ರು ಹೇಳ್ತಾರೆ ಬ್ರಹ್ಮದೇವರು, ನೋಡು ರಾವಣ, ಅಂಥ ವರ ನಿನಗೆ ಕೊಡ್ಲಿಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ನನಗೇ ಒಮ್ಮೆ ಮರಣ ಇದೆ ಅಂತ ಹೇಳ್ತಾರೆ ಬ್ರಹ್ಮದೇವರು. ಪಂಚಾಂಗ ಕಾಲ ಕೇಳಿರ್ತೀರಿ ಮೊನ್ನೆ. ಬ್ರಹ್ಮದೇವರು ಕೂಡ ಕಾಲ ಬಿಡಬೇಕು, ಅವ್ರ ದೇಹನ ಮುಗ್ದಿ ಹೋದ್ಗತೆ ಬಿಡಬೇಕು ಅಂತ ವರ ಕೊಡ್ಲಿಕ್ಕೆ ಬರೋದಿಲ್ಲ, ಬೇರೆ ಕೇಳ್ಕೊ ಅಂತ ಹೇಳಿದ್ರು. ರಾವಣ ನೋಡಿ ಎಷ್ಟು ಧೂರ್ತ ಅಂದರೆ ಅದೇ ವರ ತಗೋಬೇಕು. ಬ್ರಹ್ಮದೇವರು ಕೊಡೋದಿಲ್ಲ ಅಂತ ಹೇಳಬಾರ್ದು ಅಂಥೇಳಿ ವರ ಕೇಳ್ತಾರೆ. ಹಿರಣ್ಯಕಶಿಪು ಅಂತ ವರ ಕೇಳಿದ್ನಲ್ಲ, ಆಮೇಲೆ ಹುಟ್ಟಿರೋದು ಇವನೀಗ. ಆಮೇಲೆ ಶಿಶುಪಾಲನಾಗಿ ಹುಟ್ಟುತ್ತಾನೆ. ಅಂಥದ್ದೇ ವರ ಕೇಳ್ತಾನೆ ಮತ್ತೆ. ನನಗೆ ದೇವತೆಗಳಿಂದ, ರಾಕ್ಷಸರಿಂದ, ಅವರಿಂದ, ಇವರು ಯಾರಿಂದನೂ ಸಾವು ಬರಬಾರದು ಅಂತ ಕೇಳ್ತಾನೆ. ಅಲ್ಲೂ ಹಾಗೆ ಕೇಳಿದ್ದ, ಇಲ್ಲೂ ಹಾಗೆ ಕೇಳಿದ. ಯಾರಿಂದನೂ ಸಾವು ಬರಬಾರದು. ಇಬ್ಬರನ್ನ ಮಾತ್ರ ಬಿಟ್ಟವನು, ನರ ವಾನರ. ಅವ್ರನ್ನ ಬಿಟ್ಟು ಇನ್ನೆಲ್ಲರಿಂದನೂ ನನಗೆ ಸಾವು ಬರದಂತೆ ಹೋಗಲಿ ಅಂತ. ಯಾಕೆ ಅದನ್ನ ಯಾಕೆ ಕೇಳಿಲ್ಲ ಗೊತ್ತಾ? ಅಮರತ್ವ ಕೇಳಿದ. ಬ್ರಹ್ಮದೇವರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅದು 2 ಬಿಟ್ಟುಬಿಟ್ರೆ ಕೇಳಿದಾಗ ಲೆಕ್ಕ. ಅದು ನರವಾನರ ದೇವತೆಗಳಿಂದನೇ ಸಾವಿಲ್ಲ ಅಂತ ವರ ತಗೊಂಡ್ರೆ, ನರವಾನರು ಏನು ಮಾಡ್ತಾರೆ ಅಂತ ಅವಜ್ಞೆ ಬೇರೆ ಅವನಿಗೆ. ಅದು ಬಿಟ್ಟು ಅವ್ರು ತಥಾಸ್ತು ಅಂತ ಹೇಳಿದರು. ಅವ್ರ ಅರ್ಥ ಏನು ಗೊತ್ತಾ? ಅವರಿಂದನೇ ಸಾಯಿ ಅಂತ ಅರ್ಥ. ಅವನು ತಿಳ್ಕೊಂಡಿದ್ದ. ಅದು ಬಿಟ್ಟು ನಾನು ಸಾವೇ ಬರಲ್ಲ ಅಂತ ಅರ್ಥ ಮಾಡಿಕೊಂಡು ಅವನು ಅದು ಅರ್ಥ ಬ್ರಹ್ಮದೇವ್ರ ಮಾತು ಅರ್ಥ ಆಗೋದಿಲ್ಲ, ವೇದವ್ಯಾಸರ ಮಾತು ಅರ್ಥ ಆಗೋದಿಲ್ಲ ಅವರಿಗೆ. ಆಗ ಭಾರಿ ಖುಷಿ ಆಯಿತು ಅವನಿಗೆ. ತಕ್ಷಣ ಹೇಳ್ತಾರೆ ಬ್ರಹ್ಮದೇವ್, ಇನ್ನೊಂದು ವರ ಕೊಡ್ತಾರೆ. ನೋಡು, ನಮಗೊಂದು ಸಂಶಯ ಬಂದಿರುತ್ತೆ ಈಗಾಗಲೇ. 9 ತಲೆ ಹೋಗಿಬಿಟ್ಟಿತ್ತಲ್ಲ, ದಶಕಂಠ ಹೇಗಾಗ್ತಾನೆ ಅಂದರೆ ತಕ್ಷಣ ನೀನು ಎಲ್ಲ ತಲೆಗಳು ವಾಪಸ್ ಮತ್ತೆ ಬೆಳೀಲಿ ಅಂತ ಹೇಳ್ತಾರೆ. ಮತ್ತೆ ದಶವದನ ಆದವನು, ದಶ ಶಿರಸ್ಸು ಮತ್ತೆ ಬಂತವನಿಗೆ. ಆದರೆ ಇನ್ನೊಂದು ವರ ಕೊಡ್ತಾರೆ. ಇನ್ಮೇಲೆ ಇವನ್ನ ಯಾರಾದ್ರೂ ಕತ್ತರಿಸಿದರೆ ನಿನ್ನ ತಲೆಗಳು ಕೈಗಳು ಮತ್ತೆ ಬೆಳೀಲಿ ಅಂತ ಹೇಳ್ತಾರೆ. ಈ ಹುಚ್ಚನಿಗೆ ಅಂಡ ಕುಡಿಸ್ದಾಗ ಅಂತಾರಲ್ಲ ಆ ಟೈಮ್. ರಾವಣಿಗೆ ಅಂತ ಯಾತಕ್ಕೆ ಬುದ್ಧಿ ಇನ್ನೂ ಕೆಡಬೇಕಂತವನೇ ಆ ರೀತಿ ವರ ಕೊಡ್ತಾರೆ. ನಮಗೆ ಅರ್ಥ ಮಾಡಿಕೊಂಡ್ರೆ ತಿಳಿಯುತ್ತೆ. ಇನ್ನೂ ಕೆಡಬೇಕು, ಕೈ ಹೋದರೂ ವಾಪಸ್ ಬರಲಿ, ತಲೆ ಹೋದರೂ ವಾಪಸ್ ಬರಲಿ ಅಂತ ಹೇಳಿ ಅದು ವರನೂ ಕೊಡ್ತಾರೆ. ಭಾರಿ ಖುಷಿ ಆಯಿತು. ಅಲ್ಲಿಂದ ಎದ್ದವು. ಆಮೇಲೆ ಮತ್ತೆ ವಿಭೀಷಣ ಹತ್ರ ಹೋಗ್ತಾರೆ. ಕ್ರಮದಲ್ಲಿ ಕುಂಭಕರ್ಣನ ಮೊದಲು ನೋಡಬಹುದು ನಾವು. ಸುಮ್ಮನೆ ಕುಂಭಕರ್ಣದ ವರ ಕೊಡ್ಲಿಕ್ಕೆ ಏನು ಬೇಕು ಅಂತ ಕೇಳೋದಕ್ಕೆ ಹೋದ ತಕ್ಷಣ ದೇವತೆಗಳೆಲ್ಲ ಬಂದು ಕೇಳ್ಕೊಂಡ್ರಂತೆ, ಸ್ವಾಮಿ ಅವನು ಕೇಳೋ ವರ ದಯವಿಟ್ಟು ತಾವು ಕೊಡಬಾರ್ದು, ಅವನು ಭಾರಿ ವಿದ್ಯೆ ಕೇಳೋದಕ್ಕೆ ಅಂತ ಹೊರಟಿದ್ದಾನೆ, ಅಂಥವ್ನು ವಿದ್ಯೆ ಬಂದರೆ ನಾಶ ಮಾಡಿಬಿಡ್ತಾನೆ. ಎಂಥ ರಾಕ್ಷಸ ಗೊತ್ತಾ ಕುಂಭಕರ್ಣ. ಅವನು ತಾಯಿಯ ಗರ್ಭದ ಹೊರಗೆ ಬಂದಲ್ಲ, ಋಷಿಗಳೆಲ್ಲ ಭಯದಿಂದ ಮೇಲೆ ನೋಡ್ತಾ ಇದ್ದರಂತೆ. 4 ಋಷಿಗಳನ್ನ ತೊಗೊಂಡು ಬಾಯಲ್ಲಿ ಹಾಕೊಂಡು ಬಿಟ್ಟುಬಿಡ್ತಾನೆ. ಬೆಡ್ ಕಾಫಿ ಕುಡಿದಾಗ ಅವನು ಹುಟ್ಟುತ್ತಿರ್ಲಿಕ್ಕೆ ಹೇಳ್ತಿರ್ಲಿಕ್ಕೆ ಕಾಫಿ ಹುಟ್ಟುತ್ತಿರ್ಲಿಕ್ಕೆ ತಿಂದವನು. ಅವನು 4 ಋಷಿಗಳನ್ನು ತಿಂದು ಹಾಕಿಬಿಟ್ಟಿದ್ದಾನೆ. ವರ ಏನೂ ಇಲ್ಲ ಆಗ ಅವನಿಗಾಗ. ವರ ಇಲ್ಲದೆ ತಿಂದು ಹಾಕಿದ್ದಾರೆ. ವರ ಕೊಟ್ಬಿಟ್ರೆ ಲೋಕನೇ ತಿಂದು ಬಿಡ್ತಾನೆ. ದಯವಿಟ್ಟು ನೀವು ಕೇಳೋ ವರ ಕೊಡಬಾರ್ದು ಅಂದ್ರಂತೆ. ಬ್ರಹ್ಮದೇವರು ಗೊತ್ತಿಲ್ವೇನದೆಲ್ಲ. ಇವ್ರ ಪ್ರಾರ್ಥನೆ ಬಂತಷ್ಟೇ. ತಕ್ಷಣ ಸರಸ್ವತಿಯನ್ನು ಕರೆದು, ನೀನು ಅವನು ನಾಲಿಗೆಯಲ್ಲಿ ಕೂತು ಅವನ ವರ ಬೇರೆ ಕೇಳುವಂತೆ ಮಾಡುವಂತ ಕಳಿಸ್ಬಿಡ್ತಾನೆ. ತಕ್ಷಣ ಸರಸ್ವತಿ ಪ್ರವೇಶ ಮಾಡ್ತಾನೆ. ಅದು ಯಾವುದೇ ಕಾಣಿಸೋದಿಲ್ಲ ಅವನಿಗೆ. ಅವನು ವರ ಕೇಳ್ತಾನೆ. ಅವನು ವಿದ್ಯೆ ಕೇಳಲಿಕ್ಕೆ ಅಂತ ಹೋದವನು ಏನು ಕೇಳಿದ ಗೊತ್ತಾ?
ವರ್ಷ ಸಹಸ್ರಾಣಿ ಸ್ವಪ್ತು ಮಮ ಯಥೇಚ್ಛಿತಂ. 1000 ಗಟ್ಟಲೆ ವರ್ಷಗಳ ಕಾಲ ನಾನು ಸ್ವೇಚ್ಛೆಯಿಂದ ಮಲಗಬೇಕು. ವಿದ್ಯೆ ಬಿಟ್ಟ ನಿದ್ರೆ ಕೇಳಿದ ಬಿಟ್ಟ ವಿದ್ಯೆ ಕೇಳೋದು ನಿದ್ರೆ ಕೇಳಿಕೊಂಡು ಅವ್ರು ಬಂದು ತಥಾಸ್ತು ಅಂತ ಹೇಳಿದ್ರೆ ಸರಸ್ವತಿ ಹೊರಗೆ ಬಂದುಬಿಟ್ರು. ಆ ಹೊರ ಅವ್ನು ತಪ್ಪಿಸ್ಲಿಕ್ಕೋಸ್ಕರ ಮಾತ್ರ ಪ್ರವೇಶ ಮಾಡಿದ್ರಂತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಮ್ಮ ಕೈಕಾಲು ನಮ್ಮ ಅಧೀನದಲ್ಲಿಲ್ಲ ಅಲ್ಲ, ನಮ್ಮ ಬಾಯಿ ನಮ್ಮ ಅಧೀನದಲ್ಲಿಲ್ಲ, ನಮ್ಮ ನಾಲಿಗೆ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳ್ತಾರೆ. ಅವ್ರು ಆಡಿಸ್ದಾಗ ಆಡಬೇಕು. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಭಗವಂತ ಹೇಳ್ತಾರೆ, ಪ್ರತಿಯೊಂದರ ಹಿಂದೆ ಭಗವಂತನ ವ್ಯಾಪಾರ ಇದೆ. ತತ್ವಾಭಿಮಾನಿ ದೇವತೆಗಳಿಗೆ ಕೆಲಸ ಮಾಡ್ತಾರೆ, ಫೈನಲ್ ಭಗವಂತನೇ. ಅವನ ಬಾಯಿಂದ ಅದನ್ನೇ ಧಿಕಾರ್ಯರು ಬೇರೆ ಬರೆದಿಲ್ಲ. ಇದಕ್ಕೆ ಅವ್ರ ಸೂಚನೆ ಇದೆ, ಭವತಿ ಯದನುಭಾವ ಏಡ ಭೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಯಾರು ಅನುಗ್ರಹ ಮಾಡಿದರೆ ಮೂಕ ವಾಗ್ಮಿ ಆಗ್ತಾನೆ. ಅದು ಒಳ್ಳೆಯ ದೃಷ್ಟಾಂತ. ಅದಕ್ಕೆ ಸತ್ಯವ್ರತ ಸ್ವಾಮಿಗಳ ಅರ್ಥ ಬರೀತಾರೆ. ವಾಗ್ಮಿ ಮೂಕನಾಗ್ತಾನೆ, ಉಲ್ಟಪಟ್ಟ. ಅವ್ರು ಅನುಗ್ರಹ ಮಾಡಿದರೆ ಮೂಕ ವಾಗ್ಮಿ ಆಗ್ತಾನೆ, ಆಗ್ರಹ ಮಾಡಿದರೆ ವಾಗ್ಮಿ ಮೂಕನಾಗ್ತಾನೆ. ಅದು ನಾರಾಯಣ ಪಂಡಿತಾಚಾರ್ಯ ಮಧ್ವ ಭಾವಕಾಶಿಯಲ್ಲಿ ಬರೀತಾರೆ. ಅವ್ರು ಪುಂಡರೇಕ ಬರೀ ಆಚಾರ್ಯ ವಾದ ಕೂತಂತೆ ಇದೇ ರೀತಿ ಆಯ್ತಂತೆ. ಅವ್ನು ವಾದ ಮಾಡಲಿಕ್ಕೆ ಹೋಗಿ ಅಜ್ಞಾನಾರೈ ಮಸ್ತಿ ತಪ್ಪು ಹೇಳಿಬಿಟ್ಟ ಅಂತ ಹೇಳ್ತಾರೆ. ಅದು ಇದ್ರದ್ದ ಕಥೆ, ರಾಮಾಯಣದ ಕಥೆಗೆ ಸಂಬಂಧಪಟ್ಟಂಥ ಕಥೆನೇ ಅದು. ಆಚಾರ್ಯ ಬಂದ ಕೂತಾಗ ಭಾರತೀ ದೇವಿಯ ಆಗ್ರಹಕ್ಕೆ ಗುರಿಯಾಗಿಬಿಟ್ಟು ಉಚ್ಚಾರಣೆ ಮಾಡಲಿಕ್ಕೆ ಅಗ್ನಿ ನಾರೈ ಮಸ್ತಿ ಹೊತ್ತು ಬಿಡಿಸಿಬಿಟ್ಟ, ಹಾಸ್ಯಾಸ್ಪದನಾದ ಅಂತ ಹೇಳ್ತಾರೆ. ಅದಕ್ಕೆ ಎಂಥ ಕಾಲದಲ್ಲೂ ಕೂಡ ದೊಡ್ಡವರ ಅನುಗ್ರಹ ಇಲ್ಲದೆ ಹೋದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಗ್ರಹಕ್ಕೆ ಗುರಿಯಾದ, ಅದಕ್ಕೆ ಅವನು ನಿದ್ರೆ ಕೇಳಿಕೊಂಡ. ಬಂದರೆ ತಥಾಸ್ತು ಅಂದರೂ ಮಾಯಾಗಿಬಿಟ್ಟು. ನಮಗನಿಸುತ್ತೆ ಇಂಥ ವರ ಯಾರು ಕೇಳ್ತಾರ ಅಂತ ನಮ್ಮ ಸಮಸ್ಯೆ ಬರೋದು. ಯಾರು ನಿದ್ರೆ ಬೇಕಂತ ವರ ಕೇಳ್ತಾರೆ ಅಂದರೆ ಇವತ್ತು ನಿಜವಾಗಲೂ ಕೇಳ್ತಿರೋ ಡಾಕ್ಟ್ರೇ ನಿದ್ರೆ ಬರೋದಿಲ್ಲ ಕೇಳ್ತಾರೆ, ಅದೇ ವರನೇ ಕೇಳಿದಾಗ ಲೆಕ್ಕ. ವಿದ್ಯೆ ಬರೋದಿಲ್ಲ ಅಂತ ಹೋದವ್ರು ಇಲ್ಲೇ ಇಲ್ಲ, ನಿದ್ರೆ ಬರ್ತಾರೆ ಹೋಗ್ತಾರೆ. ನಿದ್ದೆ ಬಂದಿಲ್ಲ ಅಂದ್ರೆ ವಿದ್ಯೆ ಬರೋದಿಲ್ಲ ಅಂದರೆ ಮಂತ್ರಾಲಯಕ್ಕೋ ಮಾಡ್ಕೊಂಡಕ್ಕೋ ಹೋಗಬೇಕಾಗ್ತದೆ. ನಿದ್ದೆ ಬರಬೇಕು ಅಂದರೆ ಡಾಕ್ಟ್ರ್ ಹತ್ರ ಕೊಡ್ತಾರೆ. ಆ ಡಾಕ್ಟ್ರಿಗೆ ಅವರು ನಿದ್ದೆ ಬಂದಿರೋದಿಲ್ಲ ಪಾಪ. ನೀನು ಟ್ರೈ ಮಾಡು ಅಂತ ಅವರು ಕೊಡ್ತಿರ್ತಾರೆ ಪಾಪ. ಇದು ಹಣೆ ಬರ. ಇನ್ನೂ ಜನಕ್ಕೆ ಗೊತ್ತಿಲ್ಲ. ಇವತ್ತು ಬಂಗಾರ ಭಾರಿ ಬೆಲೆ ಬಾಳುತ್ತೆ ಜನಕ್ಕೆ ಗೊತ್ತಿದೆ. ಅದಕ್ಕಿಂತ ಕಾಸ್ಟ್ಲಿ ಯಾವುದು ಗೊತ್ತಾ? ಈ ಡ್ರಗ್ಸ್ ಅಫೀಮ್ ಇನ್ನೂ ಕಾಸ್ಟ್ಲಿ ಅದು. ಯಾಕೆ? ನಿದ್ರೆ ಮಾಡೋರು ಜಾಸ್ತಿ ಇದ್ದಾರೆ ಅಂತ. 20-30 ವರ್ಷದ ಹುಡುಗರು ಡ್ರಗ್ಸ್ ತೊಗೊಂಡು ಬಿದ್ದಿರ್ತಾರೆ ಅಂದರೆ ಕುಂಭಕರ್ಣದಾಗ ಆಗಲಿಲ್ಲ ಅವರೆಲ್ಲ ಕೂಡ. ಕಾಸ್ಟ್ಲಿ ಡ್ರಗ್ಸನ್ನು ತೊಗೊಂಡು ತಿಂತಾರೆ ಅಂದರೆ ಹೊರ ತೊಗೊಂಡಾಗ ಲೆಕ್ಕ ಅದು. ಅಂದರೆ ಒಬ್ಬ ಕುಂಭಕರ್ಣ ಇದ್ದಿದ್ದಕ್ಕೆ ಅವತ್ತು ಲೋಕನಾಶ ಅಂತ ಹೇಳ್ತಾರೆ. ಇವತ್ತು ಎಷ್ಟು ಜನ ಕುಂಭಕರ್ಣ ಇದ್ದಾಗ ಲೆಕ್ಕ. ಚಿಕ್ಕ ಹುಡುಗರು 20-30 ವರ್ಷ ಕೂಡ ಇರೋದಿಲ್ಲ ಅಂಥ ಹುಡುಗರು ತಿಂದು ಬಿದ್ದಿರ್ತಾರೆ, ಎಚ್ಚರಿಯಾದ ಬಿದ್ದಿರ್ತಾರೆ ಅಂತ ಕೇಳಿದರೆ ಎಂಥ ಕೆಟ್ಟ ವರ ಅದು. ಒಂದು ನಿದ್ರೆ ಅಂದರೆ ಅಜ್ಞಾನ. ಅಜ್ಞಾನವೇ ಕಲಿಯುಗದ ಜನ ಕೇಳ್ತಕ್ಕಂಥ ದೊಡ್ಡ ವರ ಅಂದರೆ ಅಜ್ಞಾನ. ಯಾವಾಗಲೂ ಮಲಗು. ಎಷ್ಟು ಜನ ಕುಡಿತಾರೆ? ಕುಡಿಯೋದು, ತಿನ್ನೋದು, ಅಭಿವೃದ್ಧಿ ತಿನ್ನೋದು ಇವೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಕೇಳಿದರೆ ಅಜ್ಞಾನವನ್ನೇ ಆಚಾರ್ಯ ಹೇಳ್ತಾರೆ. ನಿದ್ರಾ ಅಂದರೆ ಅಜ್ಞಾನ, ವಿದ್ಯೆ ಅಂದರೆ ಜ್ಞಾನ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೀಹಿ. ಇದೆಲ್ಲ ನಾವು ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗುತ್ತೆ. ಅದಕ್ಕೆಲ್ಲ ಗೊತ್ತಿಲ್ಲ. ಅಂತೂ ಅಂಥ ವರ ಕೇಳಿಕೊಂಡು ಅವರು ತಥಾಸ್ತು ಅಂದರು. ಅವನು ಮಲಗುವ ಅಭ್ಯಾಸ ಮಾಡ್ಕೊಂಡು ಹೊರಟೋದು. ವಿಭೀಷಣನ ಹತ್ರ ಬರ್ತಾರೆ ಬ್ರಹ್ಮದೇವರು. ನಿನಗೇನು ವರ ಬೇಕು ಅಂತ ಕೇಳ್ತಾರೆ. ನೋಡಿ, ರಾವಣನ ವರ ಕೇಳಿದ್ವಿ, ಕುಂಭಕರ್ಣನ ವರನೂ ಕೇಳಿದ್ವಿ. ಈ ವಿಭೀಷಣ ವರ ಕೇಳ್ತಾರೆ. ಎಂಥ ವಿಚಿತ್ರ ವರ ಕೇಳ್ತಾರೆ ಪುಣ್ಯಾತ್ಮ. ಅದು ಕೇಳ್ತಾನೆ, ಬ್ರಹ್ಮದೇವರೇ ಪರಮಾಪದ್ಗತಶ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಅವನು ಕೇಳೋದು, ಪರಮಾಪದ್ಗತಶ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಎಂಥ ಆಪತ್ಕಾಲ ಬಂದರೂ ಕೂಡ ನನ್ನ ಬುದ್ಧಿ ಧರ್ಮದಲ್ಲೇ ಇರಬೇಕು, ಧರ್ಮದ ಮಾರ್ಗ ತಪ್ಪಬಾರದು ಅಂತ ಅವನ ಕೇಳ್ತಾರೆ. ಎಂಥ ಪುಣ್ಯಾತ್ಮ. ತಕ್ಷಣ ಬಂದವರು ವರ ಕೊಡ್ತಾರೆ, ಚಿರಂಜೀವಿ ಆಗು ಅಂತ ಹೇಳ್ಬಿಡ್ತಾರೆ. ಅವರೇ ಚಿರಂಜೀವಿ ಬೇಕಿತ್ತು, ಸಿಗಲಿಲ್ಲ. ಕುಂಭಕರ್ಣ ಕೇಳಲಿಕ್ಕೆ ಬಿಡಲಿಲ್ಲ, ಇವನು ಕೇಳೇ ಇಲ್ಲ. ಅವನಿಗೆ ಚಿರಂಜೀವಿ ಆಗುತ್ತವರೆಗೆ. ವಿಭೀಷಣ ಇವತ್ತಿಗೂ ಇದ್ದಾನೆ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ. ನಮಗೀಗ ಒಂದು ರಹಸ್ಯ ಗೊತ್ತಾಗುತ್ತೆ. ನಾವು ಚಿರಂಜೀವಿಗಳಾಗಿರಬೇಕು ಅಂದರೆ, ತುಂಬ ದಿವಸ ಬದುಕಬೇಕು ಅಂತಿದ್ದರೆ ವಿಭೀಷಣ ಕೇಳಿದ ವರ ನೆನ್ಪಿಟ್ಕೋಬೇಕು. ಏನು ವರ ಅದು? ಎಂಥ ಆಪತ್ಕಾಲ ಬಂದರೂ ಧರ್ಮದ ಹಾದಿಯನ್ನು ಬಿಟ್ಟು ನಮ್ಮ ಬುದ್ಧಿ ಬೇರೆ ಕಡೆ ಹೋಗಬಾರದು. ಇದು ಅದು ಕೇಳಿದ ವರ. ವಿಭೀಷಣನ ಕಥೆ ಅತ್ಯಂತ ಮಾರ್ಮಿಕವಾದ ಕಥೆ ಇದೆ. ಅಂದ ಅರ್ಥ ಇಷ್ಟೇ, ಧರ್ಮದಲ್ಲಿ ಬದುಕಿದವರಿಗೆ ಸಾವು ಬರೋದಿಲ್ಲ ಅಂತ ಅರ್ಥ. ವೆರಿ ಸಿಂಪಲ್ ಅದು. ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡೋನು ಬಿಡಲಿಕ್ಕೆ ಇಷ್ಟಪಡೋದಿಲ್ಲ ಅವರು. ಟ್ರಾನ್ಸ್ಫರ್ ಆದರೆ ಕ್ಯಾನ್ಸಲ್ ಮಾಡಿಸ್ತಾರೆ, ರಿಟೈರ್ ಆಗೋದು ಎಕ್ಸ್ಟೆಂಡ್ ಮಾಡಿಸ್ತಾರೆ. ಯಾಕೆ? ಎಫಿಷಿಯೆಂಟ್ ವರ್ಕರ್ ಅಂತೇಳಿ. ಇಲ್ಲದೆ ಹೋದರೆ ಸಸ್ಪೆಂಡ್ ಮಾಡ್ತಾರೆ, ಕಂಪಲ್ಸರಿ ರಿಟೈರ್ಮೆಂಟ್ ಮಾಡ್ತಾರೆ ವಾಪಸ್ಸು. ನಮ್ಮ ಲೌಕಿಕ ಜೀವನದಲ್ಲೇ ಕಾಣೋ ಸತ್ಯ ಇದೆ. ರಾಯರು ಯಾತಕ್ಕೆ ಇವತ್ತು ವೃಂದಾವನ ಅಷ್ಟು ಇದ್ದಾರೆ ಅಂದರೆ ಸತ್ಯಧರ್ಮ ರಥಾಯಚ. ವೃಂದಾವನದಲ್ಲಿ ಕೂತರು ಕಲ್ಪವೃಕ್ಷ ಕಾಮಧೇನು. ಈ ನಮಗೆ ಜೀವನದ ಮೌಲ್ಯ ಇರೋದು ಎಲ್ಲಿ ಗೊತ್ತಾ?
ಸತ್ಯ ಧರ್ಮಗಳ ಅನುಷ್ಠಾನದಲ್ಲಿ. ಇಲ್ಲಿ ಧರ್ಮೇಮ ಮತಿರ್ಭವೇತ್ ಅಂದ್ರೆ ಒಂದೇ ಸತ್ಯ ಉಪಲಕ್ಷಿತ ಇಲ್ಲಿ ಸತ್ಯೇ ಧರ್ಮಣೀಚ ಅಂತ ಮಾಡಿಕೊಂಡಾಗ ಸತ್ಯ ಧರ್ಮ ರಥಾಯಚ ಆಯಿತು. ಬ್ರಹ್ಮದೇವರು ತಾವಾಗಿ ಕೊಟ್ಟ ವರ, ಇವರು ಕೇಳಿದ ವರ ಸಿಗಲಿಲ್ಲ, ಕೇಳದಿದ್ದವರು ದೊಡ್ಡ ವರ ತಾನಾಗಿ ಬಂತು. ಆಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದಾರಲ್ಲ, ನಮಗೆ ಇನ್ಮೇಲೆ ಶ್ಲೋಕ ಬಾಯ್ಪಾಠ ಮಾಡಿಕೊಂಡು ನಾವು ಕೂಡ ಧರ್ಮೇಮ ಮತಿರ್ಭವೇತ್ ಅಂತ ಕೇಳೋಣ ಅಂತ ಕೇಳಿದರೆ ತಲೆ ಕೆಡಿಸ್ಕೋಬೇಡಿ. ಗಾಯತ್ರಿ ಮಂತ್ರ ಇರೋದೇ ಅದಕ್ಕೆ ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರದ ಅರ್ಥನೇ ಅದು. ಧಿಯೋ ಯೋನಃ ಪ್ರಚೋದಯಾತ್ ಅಂದರು ಒಂದೇ, ಧರ್ಮೇಮ ಮತಿರ್ಭವೇತ್ ಅಂದರು ಒಂದೇ. ಅದಕ್ಕೆ ರಾಮಾಯಣ ಗಾಯತ್ರಿ ರಾಮಾಯಣ ಅಂತ ಇನ್ನೊಂದು ಹೆಸರಿದೆ. ಅದು ಯಾತಕ್ಕೆ ಅಂತ ಮುಂದೆ ನೋಡೋಣ. ಗಾಯತ್ರಿ ಅರ್ಥ ಹೇಳ್ತಕ್ಕಂಥ ರಾಮಾಯಣ ಅಂತಲೂ ಹೌದು. ಗಾಯತ್ರಿ ಅರ್ಥ ಬಂದಿದೆ, ವಿಭೀಷಣರ ಅನುಸಂಧಾನ ಇದ್ದಿದ್ದೇ ಹಾಗೆ. ಅದರ ಒಳ್ಳೆಯ ಬುದ್ಧಿ ಬಂತು, ಲೋಕಮಾನ್ಯನಾದ, ಇವತ್ತಿಗೂ ಇದ್ದಾನೆ. ಆತನ ಮಹಿಮೆ ವಿಶಿಷ್ಟವಾದ ಮಹಿಮೆಯಾಯಿತು. ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಆತ ಕೇಳಿದ ವರದ ಸಾರಾಂಶ ನೋಡಬೇಕು. ಇನ್ನೊಂದು ವರ ಕೇಳ್ತಾನೆ, ಏನು ಗೊತ್ತಾ? ಅಶಿಕ್ಷಿತಂಚ ಬ್ರಹ್ಮಾಸ್ತ್ರಂ ಭಗವನ್ ಪ್ರತಿಭಾತು ಮೇ. ಬ್ರಹ್ಮದೇವರೇ, ನಾನು ಓದ್ದೇನೆ ಬ್ರಹ್ಮಾಸ್ತ್ರ ಅದಾಗಿ ಬರಬೇಕು ಅಂತ ಕೇಳ್ತಾರೆ. ನಾನು ಓದೋದೇ ಇಲ್ಲ, ಅದಾಗಿ ಬ್ರಹ್ಮಾಸ್ತ್ರ ಫ್ಲ್ಯಾಶ್ ಆಗಬೇಕು ಅಂತ ಕೇಳ್ತಾರೆ. ಎಂಥ ಬುದ್ಧಿವಂತ. ತಥಾಸ್ತು ಅಂತ ಹೇಳ್ಬಿಡ್ತಾರೆ. ಈಗ ದೈವಿಕವಾಗಿ ಬ್ರಹ್ಮಾಸ್ತ್ರ ಕಲಿತವನು ವಿಭೀಷಣ. ಈ ವರವನ್ನು ನಾವು ಕೇಳಬೇಕು. ಅಶಿಕ್ಷಿತವಾದರೂ ಬ್ರಹ್ಮಾಸ್ತ್ರ ಬರಲಿ ಅಂತ ಆತ ಕೇಳಿದ. ನಾವು ಹೀಗೆ ಕೇಳಬೇಕು, ಅಶಿಕ್ಷಿತವಾದರೂ ಕೂಡ ಭಾವಿ ಬ್ರಹ್ಮದೇವರ ಶಾಸ್ತ್ರ ನಮಗೆ ಕಿವಿಗೆ ಬೀಳಲಿ ಅಂತ ಕೇಳಿಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗಿಬಿಡುತ್ತೆ. ರೊಟ್ಟಿ ಅವರೆಲ್ಲ ಭಗವತೋತ್ಸವಗಳಿಗೆ ಹಾಗೆ ಬಂದಿದ್ದು, ರೊಟ್ಟಿ ವೆಂಕಟಭಟ್ಟಿಗೆ ಹಾಗೆ ಜ್ಞಾನ ಬಂದಿದ್ದು. ನಾವೆಲ್ಲ ಆಕೇಶ್ನವರೇ, ಓದೋಕ್ಕೆ ನಮಗೆ ಬೇಕಿಲ್ಲ, ಜ್ಞಾನ ಮಾತ್ರ ಬರಬೇಕು. ಊಟ ಬೇಕು, ಅಡುಗೆ ಮಾಡೋದಿಲ್ಲ ಅಂತಾರಲ್ಲ, ಆ ಟೈಪ್. ಆ ದೃಷ್ಟಿಯಿಂದ ನಾವು ಕಷ್ಟಪಟ್ಟು ವಿದ್ಯೆ ಸಂಪಾದನೆ ಮಾಡೋದು ಒಂದು ಭಾಗ, ಅನುಗ್ರಹದಿಂದ ಸಂಪಾದನೆ ಮಾಡೋದು ಇನ್ನೊಂದು ಭಾಗ. ಅದನ್ನು ಅಶಿಕ್ಷಿತಂಚ ಬ್ರಹ್ಮಾಸ್ತ್ರಂ ಭಗವನ್ ಪ್ರತಿಭಾತುವೆ. ಈ ಬ್ರಹ್ಮಾಸ್ತ್ರಕ್ಕಿಂತ ದೊಡ್ಡದು ಭಾವಿ ಬ್ರಹ್ಮದೇವರ ಶಾಸ್ತ್ರ ಇದೆ. ಅದರಿಂದ ಲೋಕ ಗೆಲ್ಲಬಹುದು, ಇದರಿಂದ ವೈಕುಂಠ ಲೋಕನೇ ಪಡಿಬಹುದು. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸುರಾಧ್ಯಾನರಾಂತ ಮುಕುಂದ ಪ್ರಸಾದಾತ್ ಇವಂ ಮೋಕ್ಷಮೇತೆ ಭಜಂತೆ ಸದೇತಿ. ಆದ್ದರಿಂದ ಆಚಾರಶಾಸ್ತ್ರವನ್ನು ನಾವು ಅಶಿಕ್ಷಿತ, ಓದದೆ ಹೋದರೂ ತಿಳಿ ಹಾಗೆ ಮಾಡಿ ಅಂತ ಕೇಳಿಬಿಟ್ರೆ ಖಂಡಿತ ಬ್ರಹ್ಮದೇವರು ಭಾವಿ ಬ್ರಹ್ಮದೇವರು ಅವರದೇ ಶಾಸ್ತ್ರ. ಇದನ್ನೇ ವಾಯುಸ್ಥಿತಿಯಲ್ಲಿ ಕೇಳಿರೋದು ನಾವು. ಏನು ಗೊತ್ತಾ? ಪರೇಗ ಪ್ರಾಚೀನ ಕಿರಣ ಪುಣ್ಯೋಚ್ಚಯ ಚತುರತರಾಚಾರತಶ್ಚಾರು ಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಸುಜಿತ ವಚನಾನ್ ಶ್ರಾವಕಾಂ ಚೋದ್ಯ ಚುಂಚೂನ್ ವ್ಯಾಖ್ಯಾ ಉತ್ಖಾತ ದುಃಖಾಂ ಚಿರವುಚಿತ ಮಹಾಚಾರ್ಯ ಚಿಂತಾರತಾಂಸ್ತೆ ಅಂತ ಹೇಳ್ತಾ ಶ್ರಾವಯ ಅಸ್ವಾಂಶ್ಚ ಕಿಂಚಿತ್, ನಮಗೂ ಸ್ವಲ್ಪ ನಿಮ್ಮ ಭಾಷೆ ಕೇಳಿಸಿ ಅಂತ ಹೇಳ್ತಾರಲ್ಲ. ವಿಭೀಷಣ ಕೇಳಿದ ವರ, ಆ ವರಕ್ಕೆ 2 ವರ ಕೇಳಿದ ಮೇಲೆ ನಮ್ಮ ಜೀವನ ಸ್ಥಾನ. ವಿಭೀಷಣ ಇಷ್ಟು ವರ ಕೇಳಿದ್ದಕ್ಕೆ ಹನುಮಂತೇವರು ಸಿಕ್ಕರು, ರಾಮದೇವರು ಸಿಕ್ಕರು, ಚಿರಂಜೀವಿತ ಸಿಕ್ತು, ಮೋಕ್ಷ ಸಿಕ್ತು. ಇನ್ನೇನು ಬೇಕಾತನಿಗೆ? ಆಚಾರಶಾಸ್ತ್ರದ ಮಹಿಮೇನೂ ಆಯಿತು, ಸತ್ಯ ಧರ್ಮಗಳ ಹಿರಿಮೇನೂ ಆಯಿತು. ಅದನ್ನು ಹೇಳ್ತಕ್ಕಂಥ ಕಥೆ. ಇಷ್ಟನ್ನೆಲ್ಲ ಕೇಳಿದಾಗ ನಮ್ಮ ಜೀವನದಲ್ಲಿ ಯಾವುದು ಅತಿ ಮುಖ್ಯವಾದ ಸಂದೇಶ, ಹೇಗೆ ವರ ಕೇಳಬೇಕು. ಇವತ್ತೆಲ್ಲ ಫಲ ಕೇಳಬಾರದು. ಮಾಫಲೇಶು ಕದಾಚನ. ಇಂಥ ಫಲ ಕೇಳದೇ ಇರಬಾರದು, ಫಲ ಕೇಳಬೇಕು. ಆಚಾರ್ಯ ಬರೀತಾರೆ, ಜ್ಞಾನಭಕ್ತ್ಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಜ್ಞಾನಭಕ್ತ್ಯಾದಿ ಯಾವಾಗಲೂ ಕೇಳಬೇಕು. ವಿಭೀಷಣ ದೃಷ್ಟಾಂತ. ಕೆಟ್ಟ ಫಲ ಕೇಳಬಾರದು ಅನ್ನೋದಕ್ಕೆ ರಾವಣ ಕುಂಭಕರ್ಣರ ದೃಷ್ಟಾಂತ. 2 ದೃಷ್ಟಾಂತ ನಮ್ಮ ಮುಂದೆ ಇದೆ. ಇದಿಷ್ಟು ಭಗವದ್ಗೀತೆಯ ಅರ್ಥ. ಮಾ ಫಲೇಶು ಕದಾಚನ ಅನ್ನೋದಕ್ಕೆ ಒಳ್ಳೆಯ ಭಾಷ್ಯ ಇದ್ದಾಗೆ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಭಾರತೆ ಅಂದರೆ ರಾಮಾಯಣ ಅಂತಲೂ ಅರ್ಥ. ಭಾರತದಲ್ಲಿ ರಾಮಾಯಣನೂ ಬರೋದ್ರಿಂದಾಗಿಯೇ ರಾಮಾಯಣದ ಅರ್ಥನೂ ನಮಗಾಗತ್ತೆ. ಫಲ ಕೇಳಬಾರ್ದು, ಫಲ ಕೇಳಬೇಕು. ಬಂಧಕ ಫಲ ಕೇಳಬಾರ್ದು, ಮೋಚಕ ಫಲ ಕೇಳಬೇಕು. ಇದೇ ಅದರ ಅರ್ಥ. ಆಗ 4 ಜನ ವಾಪಸ್ ಹೋಗ್ತಾರೆ. ಶೂರ್ಪಣಿಕೆ ಹೋಗಿದ್ದಂತ ಅಲ್ಲಿಗೆ ಎಲ್ಲರ ಸೇವೆ ಮಾಡಲಿಕ್ಕೋಸ್ಕರ. ವಿಭಿನ್ನ ಸೇವೆ ಮಾಡಲಿಲ್ಲ ಅವಳು, ರಾಮಕುಂಭಕರ್ಣ ಸೇವೆ ಮಾತ್ರ ಮಾಡ್ತಾಳೆ. ಅದಕ್ಕೆ ಮುಂದೆ ಅವಳ ಕಥೆ ಏನಾಗುತ್ತೆ ನೋಡ್ತೇವೆ ನಾವು. ಅವಳು 3 ದಿನ ಎಲ್ಲ ಪಾಲ್ಗೊಂಡ್ರು, ವಾಪಸ್ ಹೋದರು. ರಾವಣ ವರ ತಗೊಂಡು ಹೋಗೋದು ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ಸೀದಾ ಕುಬೇರನ ಮೇಲೆ ಹೋಗ್ತಾರೆ, ಯುದ್ಧಕ್ಕೆ ಹೋಗ್ತಾರೆ, ಲಂಕಾಪಟ್ಟ ಯುದ್ಧಕ್ಕೆ ಹೋಗ್ತಾರೆ. ಹೋಗಿಬಿಟ್ಟು ಈ ಲಂಕಾ ಖಾಲಿ ಮಾಡು, ನಾನು ಬಿಟ್ಕೊಡು ಅಂತ ಕೇಳ್ತಾರೆ. ಅಣ್ಣನ ಡಿಸ್ಪ್ಲೇಸ್ ಮಾಡಕ್ಕೆ ಹೊರಟಿದ್ದ. ನನ್ನ ಮಕ್ಕಳು ಓದಿಬಿಟ್ಟು ಕೆಲಸ ಸಿಕ್ಕ ತಕ್ಷಣ ಮೊದಲು ನೋಟಿಸ್ ಕೊಡೋದು ಯಾರಿಗೆ ಗೊತ್ತಾ? ಅವ್ರ ಅಪ್ಪ ಅಮ್ಮಗೆ ಪ್ಲೀಸ್ ಬರೇ ಖಾಲಿ ಮಾಡಿ ಅಂತಾರಲ್ಲ ಹಾಗೆ. ಇನ್ಮೇಲೆ ನಾವಿರ್ತೇವೆ, ಇನ್ನು ಬೇಕಾದ್ರೆ ಇರಿ ಅಂತೇಳಿ. ಅದೇ ಕೆಲಸ ಇದು ಒಂದು. ಅಣ್ಣಗೆ ಹಾಗೆ ಮಾಡ್ದ ಅಂದರೆ ಜ್ಯೇಷ್ಠ ಭ್ರಾತ ಪಿತೃ ಸಮಃ. ಅಣ್ಣ ಅಂದರೆ ಅಪ್ಪ ಇದ್ದ ಹಾಗೆ. ತಂದೆ ತಾಯಿ ಯಾವ ಉದ್ದೇಶದ ಮಕ್ಕಳನ್ನು ಬೆಳೆಸಿರ್ತಾರೋ ಅದು ವಿರುದ್ಧವಾಗಿ ಮಕ್ಕಳು ನಡ್ಕೋತಾರೆ. ಬಿಟ್ಟು ಹೋಗೋ ಲಂಕಾಪಟ್ಟಣನ. ತಕ್ಷಣ ಆತ ಬರ್ತಾನೆ, ಅವ್ರನ್ನ ಕೇಳ್ತಾನೆ ತಂದೆನ, ಅಪ್ಪ ನೀವು ಹೇಳಿದ್ದು ವಾಸ ಮಾಡಲಿಕ್ಕೆ. ಆ ಅಣ್ಣ ಕೇಳಿದ್ರೆ ಏನು ಮಾಡಲಿ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೋಡು ಇದು ಭಾರಿ ಅಪಾಯಕರ, ಅವನಿಗೆ ವರ ಇದೆ, ಈಗ ಏನು ತಪ್ಪಿಸೋಕ್ಕಾಗೋದಿಲ್ಲ, ಬಿಟ್ಟು ಹೋಗಿಬಿಡು. ಎಲ್ಲಿಗೆ ಹೋಗಲಿ ಅಂತ ಕೇಳ್ತಾರೆ. ಅಲಕಾಪಟ್ಟಣ ಇದೆ, ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಅವತ್ತಿನಿಂದ ಅಲಕಾಪಟ್ಟಣಕ್ಕೆ ಶಿಫ್ಟ್ ಆಗ್ತಾನೆ.
ಕೈಲಾಸ ಪರ್ವತದ ಹತ್ತಿರ ಅಲಕಾಪಟ್ಟಣ ಇದೆ, ಅಲ್ಲಿ ಶಿಫ್ಟ್ ಆಗಿಬಿಡ್ತಾನೆ, ಬಿಟ್ಟುಬಿಟ್ಟ. ರಾವಣ ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ? ಅಣ್ಣನ ಓಡಿಸಿತ್ತು. ಎರಡನೇ ಕೆಲಸ ಮತ್ತೆ ಯುದ್ಧಕ್ಕೆ ಹೋಗ್ತಾನೆ ಅವನ ಮೇಲೆ. ಹೋಗ್ಬಿಟ್ಟು ಪುಷ್ಪಕುಮಾರ್ ನನಗೆ ಕೊಡೋದು ಕೇಳ್ತಾನೆ, ಪುಷ್ಪಕು ನನಗೆ ಕೊಟ್ಟುಬಿಡು, ಆ ವೆಹಿಕಲ್ಲು ಕೊಡೋದು ಕೇಳ್ತಾನೆ. ಆಗ ಅವರು ಕೊಡೋದಿಲ್ಲ, ಯುದ್ಧ ಮಾಡ್ತಾನೆ ಯಾರು? ಕುಬೇರ. ಆಗ ಬ್ರಹ್ಮದೇವರು ಬರ್ತಾರೆ, ಹೇಳ್ತಾರೆ ಯೋಚನೆ ಮಾಡಬೇಡ, ಈ ಅವ್ರಿಗೆ ಕೊಟ್ಟುಬಿಡು, ನಾನು ವರನೇ ಅವನಿಗಿದೆ, ಏನು ಮಾಡೋಕ್ಕಾಗೋದಿಲ್ಲ ನೀನು, ಸ್ವಲ್ಪ ದಿವಸ ಮತ್ತೆ ವಾಪಸ್ ವರ ಮಾಡ್ತೀನಿ ಅಂತ ಹೇಳ್ತಾರೆ. ರಾಡ ಸತ್ತ ಮೇಲೆ ವಾಪಸ್ ಬರುತ್ತೇವೆ. ಆದರೆ ಬ್ರಹ್ಮದೇವರು ಕೊಟ್ಟಿದ್ದು ಹೋಗಿ ಕೈ ಬಿಡಲಿಲ್ಲ, ಕೊನೆಗೂ ಬಂದೇ ಬಂತು. ಈ ಕಡೆಗೆ ರಾವಣ ಕುಂಭಕರ್ಣ ಅವತ್ತಿನಿಂದ ಅವನು ಮಲಗಿಬಿಟ್ಟ, ಇವನು ಸಂಚಾರ ಶುರು ಮಾಡಿದ. ಇವತ್ತು ಭೂಲೋಕದ ತುಂಬ ಜನ ಪ್ರಶ್ನೆ ಮಾಡ್ತಿರ್ತಾರೆ, ಧರ್ಮಜ್ಞಾನಿ ಆದಾಗ ಅವತಾರ ಮಾಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ, ಈಗೇನು ಧರ್ಮಜ್ಞಾನಿ ಆಗಿಲ್ವಾ? ಈಗ ದಿನ ಬೆಳಗಾದರೆ ನೋಡ್ತೇವೆ ಅಲ್ಲಿ ಹೋರಾಟ, ಇಲ್ಲಿ ಹೊಲಸು, ಅಸಹ್ಯಮಯ ಅಂತ ಕಾಲ ಬಂದಿದೆಯಲ್ಲ, ದೇವರು ಯಾತಕ್ಕೆ ಅವತಾರ ಮಾಡೋದಿಲ್ಲ? ಇಂಥ ಪ್ರಶ್ನೆ ಜನ ಕೇಳ್ತಾರೆ. ಉತ್ತರ ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟು, ಅದು ಉತ್ತರ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು ರಾಮಾಯಣ ಸುಳ್ಳೋದು ಬಯಲಿಗೆ ಶುರು ಮಾಡ್ತಾರೆ. ತಪ್ಪೋದು. ದೇವರು ಯಾತಕ್ಕೆ ಅವತಾರ ಮಾಡೋದಿಲ್ಲ ಅಂದರೆ, ಅಲ್ಲಿ ರಾವಣ ಕುಂಭಕರ್ಣ ಲೋಕನಾಶ ಮಾಡ್ತಾ ಇದ್ದಾರೆ. ಇಂಥ ಲೋಕನಾಶ ಮಾಡೋ ಗುಂಡಗಳು ಇವತ್ತಿಲ್ಲ, ಗೊತ್ತಾಯ್ತಿಲ್ಲ? ಇವತ್ತು ನಮ್ಮಲ್ಲಿರ್ತದೆ ಮನೆ ಗುಂಡಗಳೇ ಬೇರೆ, ಸ್ಟ್ರೀಟ್ ಗುಂಡಗಳು ಬೇರೆ, ಈ ಸಿಟಿ ಗುಂಡಗಳು ಬೇರೆ, ಸ್ಟೇಟ್ ಗುಂಡಗಳು ಬೇರೆ, ಸ್ಟೇಟ್ ರೌಡಿ ಅಂತಿರ್ತಾರೆ, ಸೆಂಟ್ರಲ್ ರೌಡಿಗಳು ಬೇರೆ, ಅನೇಕ ರೌಡಿಗಳಿರ್ತಾರೆ. ಈ ರಾವಣಾದಿಗಳೆಲ್ಲ ಅವರೆಲ್ಲ ಯೂನಿವರ್ಸಲ್ ರೌಡಿಗಳು. ಈ ಗುಂಪೆಲ್ಲ ವೀರಪ್ಪನ ಕೊಲ್ಲಕ್ಕೆ 30 ವರ್ಷ ಬೇಕಾಯ್ತು ಇವರಿಗೆ. ವೀರಪ್ಪನ ಹೊಡಿಬೇಕಾದ್ರೆ 30 ವರ್ಷ ಗೌರ್ಮೆಂಟಿಗೆ ಬೇಕಾಯಿತು ಅಂದರೆ, ಈ ರಾವಣ ಎಂಥವ್ದಿರೋ ಆ ನರಪೇತಲ್ಲ, ಯಾವ ಅಸ್ತ್ರನೂ ಗೊತ್ತಿದ್ದಿಲ್ಲ ಅವನಿಗೆ. ಇವ್ರು ಸಿಕ್ಕಾಪಟ್ಟೆ ಅಸ್ತ್ರಗಳು ಗೊತ್ತು ರಾವಣನಿಗೆ. ವರ ಇದೆ ಜೊತೆಗೆ, ಇವ್ರಿಗೆ ಯಾರಿಗೂ ವರನೇ ಇಲ್ಲ. ಈ ಆಧುನಿಕರು ಯಾರು ವರ ತೊಗೊಳೋದಿಲ್ಲ, ಅದಕ್ಕೆ ಗೊತ್ತಾ? ಇವ್ರು ನಾಸ್ತಿಕರು ವರ ತೊಗೋಬೇಕಾದ್ರೆ ಆಸ್ತಿಕರಾಗೋದಿಲ್ಲ ಕೊನೆ ಪಕ್ಷ. ನಾವು ವರನೂ ತೊಗೊಂಡಿಲ್ಲ ಇವರು. ಅದಕ್ಕೆ ಪರಮಾತ್ಮ ಇವ್ರನ್ನ ಯಾರು ಕೊಲ್ಲಕ್ಕೆ ಯಾರೂ ಬರಬೇಕಾಗಿಲ್ಲ, ಅವರೇ ಸಾಯ್ತಾರೆ. ನೆಕ್ಸ್ಟ್ ಎಲೆಕ್ಷನ್ನಲ್ಲಾದ್ರೂ ಹೋಗ್ತಾರೆ ಅಂತಾರಲ್ಲ ಆ ಟೈಮ್. ಇದು ಸತ್ತಾರು ಹೋಗಿ ಎಲೆಕ್ಷನ್ನಲ್ಲಾದ್ರೂ ಸೋಲ್ತಾರೆ ಅಂಥೇಳಿ ದೇವರ ಅವತಾರ ಮಾಡೋದಿಲ್ಲ. ಅವ್ರು ಹಾಗೆಲ್ಲ ಸಾಯ್ತಿದ್ದಿಲ್ಲ, ಅದಕ್ಕೇ ಪರಮಾತ್ಮ ಬರಬೇಕಾಗಿತ್ತು. ಇವತ್ತು ನಮ್ಮೆದುರಿಗೆ ಸತ್ತಿಲ್ವ ಜನಗಳು? ಎಂತೆಂಥ ಮಹಾಪಾಪಿಗಳು ಎದುರಿಗೆ ಸತ್ತಿದ್ದು ನೋಡ್ತಿದ್ದೇವೆ. ಆದ್ದರಿಂದ ಇದು ದೇವರು ಹೇಳ್ತಾನೆ, ನಾನು ಬೇರೆ ವ್ಯವಸ್ಥೆ ಮಾಡಿದ್ದೇನೆ, ಅವರಿಗೆ ನಾನು ಅವತಾರ ಮಾಡೋದಿಲ್ಲ, ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾನೆ. ಆಗ ಅವ್ರಿಗೆ ವರ ಎಲ್ಲ ಇದ್ದರೆ ದೇವರೇ ಬರಬೇಕಾದ ಕಾಲ ಬಂತು. ಅವ್ರು ಎಲ್ಲಿ ಹೋದರೂ ಗೊತ್ತಾ? ಭೂಲೋಕದ ಬಿಟ್ಟುಬಿಡಿ, ಇಂದ್ರಾದಿ ಲೋಕ ಅಟ್ಯಾಕ್ ಮಾಡ್ತಾರೆ ಅವರು. ಇಂದ್ರಾದಿ ಯುದ್ಧಕ್ಕೆ ಹೋಗ್ತಾರೆ, ದೇವತೆಗಳೆಲ್ಲ ಯುದ್ಧಕ್ಕೆ ಯೋಚನೆ ಮಾಡ್ತಾರೆ. ತಕ್ಷಣ ಅವರಿಗೆ ಅರ್ಥ ಆಗುತ್ತೆ, ಬ್ರಹ್ಮದೇವರ ವರ ಇರೋದ್ರಿಂದ ನಾವು ಏನು ಮಾಡೋಕ್ಕೆ ಬರೋದಿಲ್ಲ ಅಂತ ಯೋಚನೆ ಮಾಡಿ, ಯಾರು ಹಿರಣ್ಯಕಶಿಪು ಬಂದಾಗ ಹೇಗೋ ಮಾಯ ಆಗಿಬಿಡ್ತಾ ಇರ್ತಾರೆ. ಯಾರು ಲೂಟಿ ಹೊಡಿತಾನೆ, ಎಲ್ಲ ಸಂಪತ್ತನ್ನು ತುಂಬಿಸ್ತಾನೆ. ನನಗೆಲ್ಲರ ಅಹಂಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗಲೂ ಸಿದ್ಧಿ ಬಂದಾಗ ವಿನಯ ಬಂದರೆ ಅದು ಸರಿಯಾದ ಸಿದ್ಧಿ, ಸಿದ್ಧಿ ಬಂದ ಅಹಂಕಾರ ಬಂದರೆ ದಾರಿ ತಪ್ಪಿದ ಸಿದ್ಧಿ ಅಂತ ಅರ್ಥ. ಅಹಂಕಾರ ಪುಷ್ಪಕ ಬೇರೆ ಸಿಕ್ಬಿಟ್ಟಿದೆಯಲ್ಲ, ಯಾವ ಲೋಕಕ್ಕೆ ಬೇಕಾದ್ರೂ ಹೋಗಬಹುದಾಗಿತ್ತು. ಇವತ್ತಿನ ಯಾವ ಇದು ಕೂಡ ಎಲ್ಲ ಲೋಕಕ್ಕೆ ಹೋಗೋದನ್ನ ಯಾರು ಕಂಡುಹಿಡಿದಿಲ್ಲ ವಿಜ್ಞಾನಿಗಳು. ಪುಷ್ಪಕ ಎಲ್ಲಿ ಬೇಕಾದ್ರೂ ಹೋಗ್ತಾ ಇತ್ತು, ಮತ್ತು ಸೇಫ್, ಅದ್ರ ಸಾಯೋದಿಲ್ಲ, ಅದು ಕೂತ್ಬಿಟ್ರೆ ಅಂಥ ವರ ಇರ್ತದೆ. ಕೊನೆಗೆ ಅವನ ಮೇಲೆ ಹೋಗ್ತಾ ಇದ್ದಾಗ ಕೈಲಾಸ ಪರ್ವತದ ಮೇಲೆ ವಿಮಾನ ಹೋಗ್ತಿರುತ್ತೆ. ಕೈಲಾಸ ಪರ್ವತದ ಮೇಲೆ ಆ ಕೈಲಾಸ ಪರ್ವತ ನೋಡ್ತಾನೆ. ಪಾರ್ವತಿ ಪರಮೇಶ್ವರ ಅಲ್ಲಿ ವಿಹಾರ ಮಾಡ್ತಿರ್ತಾರೆ. ರಾವಣ ನೋಡ್ದ, ಕೆಳಗಿಡ್ದ. ಎಷ್ಟು ಮೂರ್ಖ ಗೊತ್ತೋ ಅವನು, ಇಡೀ ಕೈಲಾಸ ಪರ್ವತನೇ ಎತ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾನೆ. ಕೈಲಾಸ ಪರ್ವತನೇ ಅವನಿಗೇನು ವರ ಇತ್ತಲ್ಲ, ಹುಚ್ಚಾಪಟ್ಟೆ ವರ ಇತ್ತು, ಹುಚ್ಚು ಮನಸ್ಸಿತ್ತು, ಎರಡು ಸೇರಿತ್ತು. ಬಂದು ತಾನು 20 ಕೈಗಳಿಂದ ಕಿತ್ಲಕ್ಕೆ ಹೋದ ರುದ್ರ. ಅದು ಕಿತ್ಲಕ್ಕೆ ಅದು ಶೇಖಾಲೆ ಶುರುವಾಗುತ್ತೆ ಕೈಲಾಸಪುರ. ಅಂಥ ಶಕ್ತಿ ಅವರಿಗೆ. ಇದೆಲ್ಲ ಸುಳ್ಳು ಕಥೆಗಳಲ್ಲ. ಮಾನಸ ಸರೋವರ ಪಕ್ಕದಲ್ಲಿ ಇದೊಂದಿದೆ ಅಂತ, ರಾಕ್ಷಸ ಸರೋವರ ಅಂತಿದೆ ಅಂತ. ರಾವಣ ತಪಸ್ ಮಾಡಿದ ಜಾಗ ಅಂತ ಹೇಳ್ತಾರಲ್ಲ, ಅದು ಯಾರೂ ಹೋಗೋದಿಲ್ಲ ಅಂತ ಅಲ್ಲಿಗೆ. ಮಾನಸ ಸರೋವರ ಪ್ಯೂರೆಸ್ಟ್, ಅದು ಕೆಟ್ಟ ನದಿ, ಕೆಟ್ಟ ಸರೋವರ ಇದೆ ಅಂತ. ಅಂಥ ಚಿತ್ರವಾದಂತಹ ರಾವಣ ಕೊನೆಗೆ ವಿರೋಧಿಯವರು ನೋಡ್ತಾರೆ, ಇನ್ನು ಹಾಗೆ ಎತ್ತೆ ಬಿಡ್ತಾರೆ ಅಂತೇಳಿ ಜೋರಾಗಿ ಅದನ್ನು ಒತ್ತುತ್ತಾರೆ. 20 ಕೈಗಳು ಕೂಡ ಸಿಕ್ಕಾಕೊಂಡ್ಬಿಡು. 20 ಸಿಕ್ಕಾಕೊಂಡು ಅವನು ಆಗ ಸ್ತೋತ್ರ ಮಾಡ್ತಾನೆ ರುದ್ರದೇವರನ್ನು. ಆಗ ಅವ್ರು ಬಿಡ್ತಾರೆ. ಅವಾಗ ವಾಪಸ್ ಕೈ ತೆಕ್ಕೋತಾರೆ, ಇವನು ಕೈಯೆಲ್ಲ ವಾಪಸ್ ಬರುತ್ತೆ, ಮೇಲೆ ಇಡ್ತಾನೆ. ಆಗ ನಂದೀಶ್ವರ ಇರ್ತಾನೆ. ನಂದೀಶ್ವರ ನೋಡಿ ಹಾಸ್ಯ ಮಾಡ್ತಾರೆ. ಇವನೇ ಅವನು ಕಪಿಮುಖದವನು ಅಂತ ಬೈತಾರೆ. ಕಪಿಮುಖದವನು ತಕ್ಷಣ ಅವನು ಶಾಪ ಕೊಡ್ತಾರೆ. ಕಪಿಮುಖದವರದ್ದು ಬೈದೆಯಲ್ಲ, ಕಪಿಮುಖದವರಿಂದ ಸೋಲು ಬರಲಿ ಅಂತ ಶಾಪ ಕೊಡ್ತಾರೆ. ಆ ಶಾಪ ನೈಮಿತ್ತಿಕ, ಮುಖ್ಯವಾಗಿ ಹರಿವಾಯುಗಳಿಗೆ ಯಾರ ಅನುಗ್ರಹವೂ ಬೇಕಿಲ್ಲ, ಯಾರ ಶಾಪನೂ ತಟ್ಟೋದಿಲ್ಲ. ಆದರೆ ಇವನಿಗೆ ಅದು ಮೈನಸ್ ಪಾಯಿಂಟಾಗಿ ಬಂತಷ್ಟೇ. ಆಗ ರುದ್ರದೇವರನ್ನು ಸ್ತೋತ್ರ ಮಾಡಿದ ತಕ್ಷಣ ಅವ್ರು ಏನು ವರ ಬೇಕು ಅಂತ ಕೇಳ್ತಾರೆ. ದೇವತೆಗಳು ಭಾರಿ ವಿಚಿತ್ರ, ಅವರು ಬಲುಬೇಗ ಕರುಣೆನೂ ತೋರಿಸ್ತಾರೆ. ಏನು ವರ ಬೇಕು ಅಂತ ಕೇಳಿದ ತಕ್ಷಣ ಆಗ ಅವನು ಕೇಳ್ತಾನೆ, ಸ್ವಾಮಿ ನನಗೆ ವರ ತೊಗೊಂಡಿದ್ದೇನೆ ಬ್ರಹ್ಮದೇವರಿಂದ, 2 ಮಾತ್ರ ಬಿಟ್ಟುಬಿಟ್ಟಿದ್ದೇನೆ. ನರವಾನರರ ಹೊರತು ಬೇರೆ ಯಾರಿಂದನೂ ಸಾಗರಂತ ಕೇಳಿದ್ದೇನೆ. ನಾನೀಗ ಶೇಷಪೂರಣಂ ಕಾಮಯೇ ಅಂತ ಕೇಳ್ತೇನೆ, ಅವನು ಸೇರಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ.
ರುದ್ರ ತಥಾಸ್ತು ಅಂತಿದ್ದ. ಅಲ್ಲಿಂದ ರಾವಣ ಇನ್ನೂ ಬುದ್ಧಿ ಕೆಟ್ಟೋಯಿತು. ಯಾರು ಕೊಲ್ಲರಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಬ್ರಹ್ಮದೇವರವರ ನರವಾನರನ್ನು ಬಿಟ್ಟು ಯಾರಿಂದನೂ ಸಾವಿಲ್ಲ, ರುದ್ರದೇವರ ಅವರಿಂದನೂ ಸಾವಿಲ್ಲ, ಒಟ್ಟು ಅಮರನಾದಾಗ ಲೆಕ್ಕ ಅವರು. ಇನ್ನೂ ಹುಚ್ಚನಾಗಿ ಬಿಟ್ಟು ರಾವಣ ಸಂಚಾರ ಮಾಡ್ತಾ ಮಾಡ್ತಾ ಅವನು ಮೇಲಿನ ಲೋಕನೂ ಕವರ್ ಮಾಡ್ತಾನೆ, ಕೆಳಗಿನ ಲೋಕನೂ ಕವರ್ ಮಾಡ್ತಾನೆ. ಅಲ್ಲಿ ಸುತಳ ಲೋಕಕ್ಕೆ ಹೋಗ್ತಾನೆ. ಬಲಿಚಕ್ರವರ್ತಿ ರಾಜ್ಯಭಾರ ಮಾಡ್ತಿರ್ತಾನೆ. ಅಲ್ಲಿ ಹೋಗಿ ಬಲಿಚಕ್ರವರ್ತಿನ ಅಟ್ಯಾಕ್ ಮಾಡಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಭಗವಂತ ವಾಮನ ರೂಪದಲ್ಲಿ ನಿಂತಿರ್ತಾನೆ. ಭಾಗವತ ಕೇಳಿದವರಿಗೆ ಗೊತ್ತಿರ್ತದಾಗಲೇ ಭಗವಂತ ಕೊಟ್ಟ ವರ. ಬಾಣಾಸುರನ ಬಾಗಿಲು ರುದ್ರದೇವರು ಕಾಯ್ತಾರೆ, ಈ ಬಲಿಚಕ್ರವರ್ತಿ ಬಾಗಿಲನ್ನು ಭಗವಂತ ವಾಮನನಾಗಿ ಕಾಯ್ತಾ ಇರ್ತಾರೆ. ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಹೋದ ತಕ್ಷಣ ಪರಮಾತ್ಮ ತನ್ನ ಕಾಲಿನ ಹೆಬ್ಬೆಳ್ಳಿಂದ ಹೀಗೆ ಒದ್ದನಂತವನು ಪುಷ್ಪಕದ ಸಮೇತ ಅವನು 10,000 ಯೋಜನೆ ಬಿದ್ದಂತೆ ಹೋಗಿ 10,000 ಯೋಜನೆ ದೂರ ಪುಷ್ಪಕದ ಸಮೇತ ತನ್ನ ಸೈನ್ಯ ಸಮೇತ ಬಿಡ್ತಾನೆ. ಆ ಪುಷ್ಪಕ ವರ ಇತ್ತಲ್ಲ ಬ್ರಹ್ಮದೇವರದು, ಅದು ಆಕ್ಸಿಡೆಂಟ್ ಆಗಿ ಅವನಿಗೆ ವರ ಇತ್ತು, ಅವನಿಗೇನೂ ಆಗಲಿಲ್ಲ, ಎದ್ದ. ಮಂತ್ರಿಗಳೆಲ್ಲ ಕೇಳಿದರು, ಇನ್ನೊಂದು ರೌಂಡ್ ಹೋಗೋಣ ಅಂತ ಕೇಳಿದರು. ಬೇಡ, ಈ ರೌಂಡೇ ಸಾಕಾಗಿದೆ ನನಗೆ, ಈಗ 10,000 ಆಯ್ತು, ಅವ್ರು ಹೋಗೇ ಬಿಟ್ಟರೆ ಕಷ್ಟ ಅಂತ ಭಯ ಆಗಿಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಹೋಗಲೇ ಇಲ್ವಂತ. ಅಂದರೆ ರಾವಣನಿಗೆ ಬಲಿಚಕ್ರವರ್ತಿ ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ವಾಮನರೂಪಿ ಭಗವಂತ ಕಾಪಾಡಿದ. ಅಂದಮೇಲೆ ಬ್ರಹ್ಮದೇವರ ವರ ಇರೋನ್ನು ಒದ್ದೋಡಿಸ್ಬೇಕಾದ್ರೆ ಪರಬ್ರಹ್ಮನಾಗಿರಬೇಕು ವಾಮನ ಅಂತ ಅರ್ಥ. ವಾಮನ ವಾಮನ ಭಾಮನ ಒಂದೇ, ಸಾಮನ ಸೀಮನ ಶಾಮನ ಸಾಮು. ಆಗ ವಾಮನಾವತಾರ ಮಹತ್ವ ಗೊತ್ತಾಗುತ್ತೆ. ವಾಮನ ಭಗವಂತ ಕಾದಾಗ ಬಲಿಚಕ್ರವರ್ತಿಯನ್ನು ಬಲಿ ಹಾಕಲಿಕ್ಕೆ ರಾವಣನಿಗೂ ಆಗಲಿಲ್ಲ. ಆದ್ದರಿಂದ ನಾವು ವಾಮನ ಪರಮಾತ್ಮನ ಶರಣ ಹೊಂದಬೇಕು. ಪರಮಾತ್ಮ ಯಾವಾಗ ಸಿಗ್ತಾನೆ ನಮಗೆ? ಬಲಿಚಕ್ರ ಸುಮ್ಮನೆ ಸಿಗಲಿಲ್ಲ. ಆತ 3 ಹೆಜ್ಜೆ ದಾನ ಕೊಡ್ತೀನಿ ಅಂತ ಕೊಟ್ಟಿದ್ದಕ್ಕೆ ಸಿಕ್ಕ. ನಾವು ದಾನ ಕೊಡೋಕ್ಕೆ ತಯಾರಾಗಬೇಕು, ಆವಾಗ ಸಿಗ್ತಾನೆ ಅಂತ ಅರ್ಥ. 3 ಹೆಜ್ಜೆ ಇಲ್ಲಿಂದ ಕೊಡಬೇಕು, ಮತ್ತೆ ಗಾಬರಿ ಆಗುತ್ತೆ. ಬೆಂಗಳೂರಲ್ಲಿ ಸೈಡ್ ಸಿಕ್ಕಾಗಿ ಕೊಟ್ಬಿಟ್ರೆ ಗೋವಿಂದ ಹೋಗ್ಬಿಟ್ರೆ ಹೋಗೇ ಬಿಡುತ್ತಲ್ಲ, ಮತ್ತೆ ಏನೋ ಅಂತ ಯೋಚನೆ ಮಾಡಿಬಿಟ್ರೆ ಹೇಳ್ತಾರೆ, ಆ ಯೋಚನೆ ಬೇಡ. ಶ್ರವಣ ಮನನ ಧ್ಯಾನ 3 ಮಾಡಿ ನಿಮ್ಮನ್ನು ನಾನು ಕಾಯ್ತೇನೆ ಅಂತ ಭಗವಂತ ಹೇಳ್ತಾನೆ. ಶ್ರವಣ ಮನನ ಧ್ಯಾನ, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಇದೇ 3 ಹೆಜ್ಜೆ ಭೂಮಿಯನ್ನು 3 ಪದ ಅಂದರೆ ಪದಗಳು: ಜ್ಞಾನ, ಭಕ್ತಿ, ವೈರಾಗ್ಯ. ಶ್ರವಣ ಮನನ ಧ್ಯಾನ. ಇದನ್ನು ಮಾಡಿದರೆ ನಿಮ್ಮ ಮನೆಯ ಬಾಗಿಲನ್ನು ಕಾಯ್ತಾನೆ ಅಲ್ಲ, ಮನಸ್ಸಿನ ಬಾಗಿಲನ್ನೇ ಭಗವಂತ ಕಾಯ್ತಾನೆ. ಅಲ್ಲಿ ಒಬ್ಬ ರಾವಣ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಯಾರು ಒಳಗೆ ಬರದಂತೆ ಭಗವಂತ ಕಾಪಾಡ್ತಾನೆ. ತಾನೇ ಹೇಳ್ತಾನೆ, ಅರ್ಜುನ ಏವಂ ಬುದ್ಧೇ ಪರಂ ಬುದ್ಧ್ವ ಸಂಸ್ಥಭ್ಯ ಆತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ನನ್ನನ್ನು ಶರಣ ಹೊಕ್ಕರೆ ಕಾಮಕ್ರೋಧ ಯಾವುದು ಬರೋದ್ರಿಂದ ಭಗವಂತ ಹೇಳ್ತಾನೆ. ವಾಮನನಾಗಿ ಅಲ್ಲಿ ಇಲ್ಲಿ ನಮಗೆ ಭಗವಂತ ಕೃಷ್ಣನಾಗಿ ಕೊಟ್ಟ ಆಶ್ವಾಸನೆ. ಅಲ್ಲಿಂದ ರಾವಣ ಕಪಿಲನ ಭಗವಂತನ ಹತ್ರ ಹೋಗ್ತಾನೆ. ಆಗ ಭಗವಂತ ಅವನನ್ನು 1000 ರೂಪಗಳನ್ನು ತೋರಿಸ್ತಾನೆ, ಒದ್ದೋಡಿಸ್ತಾನೆ, ಅಲ್ಲೂ ಸೋತು ಬಿಡ್ತಾನೆ. ಕಪಿಲ ನಾರಾಯಣ ಮೊದಲು ಸಾಕ್ಷಿ. ಅನೇಕರು ಕಪಿಲರನ್ನು ಕಶ್ಚನ ಋಷಿ ಅಂತ ಕರೀತಾರೆ. ವೇದವ್ಯಾಸರನ್ನು ಹೇಗೆ ಋಷಿ ಅಂತ ಕರೀತಾರೋ ಕಪಿಲರನ್ನು ಋಷಿ ಅಂತ ಕರೀತಾರೆ. ಕಪಿಲನಾಗ ಭಗವಂತನ ಒದ್ದೋಡಿಸ್ತಾನೆ. ಆಗ ರಾವಣ ಮತ್ತೆ ಸೋತು ಬಿಡ್ತಾನೆ. ವಾಮನ ಭಗವಂತನ ಹಾಗೂ ಕಪಿಲನೂ ಭಗವಂತ ಮೊದಲು ಸಾಕ್ಷಿ. ಅದನ್ನೆಲ್ಲ ಮಾಡಿ ರಾವಣ ಲೋಕನಾಶ ಮಾಡ್ತಾ ಇದ್ದ. ದೇವತೆಗಳೆಲ್ಲ ಹೋಗಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ಪರಿಸ್ಥಿತಿ ಹೀಗಾಗಿದೆ. ಇನ್ನು ಬಾಲಕಾಂಡನೇ ಶುರುವಾಗಿಲ್ಲ, ನೆನಪಿರಲಿ. ಬಾಲಕಾಂಡನೇ ಶುರುವಾಗೇ ಇಲ್ಲ, ರಾಮಾವತಾರಕ್ಕೆ ಬರಬೇಕಲ್ಲಿ. ಈಗ ಇದಿಷ್ಟು ಏನೋ ಹೇಳಿಲ್ಲ. ಮತ್ತು ಉತ್ತರಕಾಂಡದ ಕಥೆ ಹೇಳಿರೋದ್ರಿಂದ ಅದು ಮುಗಿದಾಗಾಯ್ತು ಅಷ್ಟೇ. ಈಗ ಉತ್ತರಕಾಂಡದ ಬಹುಭಾಗ ಇದರಲ್ಲಿ ಸೇರ್ಕೊಂಡಾಗಿದೆ. ಮೊದಲು ರಾಮನ ಕಥೆ ಹೇಳಿ ರಾವಣನ ಕಥೆ ಹೇಳಬೇಕು, ಉಲ್ಟಾಪಟ್ಟ ರಾವಣನ ಕಥೆ ಹೇಳಿ ರಾಮನ ಕಥೆ ಹೇಳ್ತಿರೋದು. ಯಾತಕ್ಕೆ ಅಂದರೆ ಮೊದಲು ಪೂರ್ವಪಕ್ಷ, ಆಮೇಲೆ ಸಿದ್ಧಾಂತ, ಮೊದಲು ಪ್ರಶ್ನೆ, ಆಮೇಲೆ ಉತ್ತರ, ಮೊದಲು ಸಮಸ್ಯೆ, ಆಮೇಲೆ ಪರಿಹಾರ. ರಾವಣ ಕುಂಭಕರ್ಣ ಸಮಸ್ಯೆ, ರಾಮ ಪರಿಹಾರವಾದ್ದರಿಂದ ಸಮಸ್ಯೆಯೆಲ್ಲ ಉತ್ತರಕಾಂಡದಲ್ಲಿ ಬಂತು. ಇವತ್ತಿನ ಉತ್ತರಕಾಂಡ ಓದಬೇಡಿ, ಮತ್ತೆ ಯಾರ ದರಿದ್ರ ಉತ್ತರಕಾಂಡ ಇದೆಯಲ್ಲ, ಉತ್ತರಕಾಂಡ ಹೆಸರು ಅದೆಲ್ಲ ಬರೀ ಪ್ರಶ್ನೆ ಕಾಂಡ. ದೇವರ ಮೇಲೆ ಪ್ರಶ್ನೆ ಹಾಕೋದು, ಸಮಾಜನ ಹಾಳು ಮಾಡಬೇಕಾದ್ರೆ ಎಂಥ ಪುಸ್ತಕ ಬರೀಬೋದು ಸಾಕ್ಷಿ. ಇದು ಒಂದು ಉದ್ದೇಶ ಇರಬೇಕಲ್ಲ ಕೊನೆ ಪಟ್ಟ. ಇದು ಬದಲಾವಣೆ ಮಾಡಿ ಏನು ಯಾವ ಉದ್ದೇಶಕ್ಕೆ ಮಾಡಿಕೊಂಡ್ರಪ್ಪ ಬದಲಾವಣೆನ? ಏನಾದ್ರು ಒಳ್ಳೇದಾಯ್ತು ಅದರಿಂದ? ಲೋಕ ನಾಶ ಮಾಡ್ತಕ್ಕಂಥ ಕೆಲಸ ಬಿಟ್ಟರೆ ಏನು? ತಮ್ಮ ಬಗ್ಗೆ ಆ ರೀತಿ ಬರೋ ಸುಮ್ಮನಿರ್ತಾರೆ ಜನಗಳು. ತಮ್ಮ ಬಗ್ಗೆ ಇಂಥ ಮಾತನ್ನು ಬರೆದ್ರೆ ಕೋರ್ಟ್ ಕಚೇರಿಗೆ ಹೋಗ್ತಾರೆ. ದೇವ್ರ ಬಗ್ಗೆ ಬರೋದು ಯಾರು ಏನು ಮಾಡೋಂಗಿಲ್ವೇ ಇಲ್ಲ. ಇವತ್ತು ಎಲ್ಲರಿಗೂ ಪ್ರೊಟೆಕ್ಟರ್ ಅಂತ ಒಬ್ಬರಿದ್ದಾರೆ, ದೇವರಿಗೆ ಮಾತ್ರ ಯಾರೂ ಇಲ್ಲ. ದೇವರ ಕೆಲಸ ಅಂದರೆ ಯಾರ ಕೆಲಸನಲ್ಲ ಅಂತಾರೆ. ಹಾಗಾಗಿ ದೇವ್ರ ಬಗ್ಗೆ ತಪ್ಪಾಗಿ ಬರೆದಾಗ ವಿಚಾರ ಮಾಡೋ ಜನಗಳೇ ಇಲ್ಲ. ತಮ್ಮ ಬಗ್ಗೆ ಇರಿದಾಗ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ದೇವ್ರ ಬಗ್ಗೆ ಅಮಾನಿ ಮಾನದೋ ಮಾನ್ಯ, ಎಲ್ಲರಿಗೂ ಮಾನ್ಯತೆ ತಂದುಕೊಂಡೇ ಭಗವಂತ. ಅವನ ಬಗ್ಗೆ ಕೆಟ್ಟ ಕೆಟ್ಟ ಪುಸ್ತಕ ಬರೆದಾಗ ಎಷ್ಟು ಲೋಕಕ್ಕೆ ಕೆಟ್ಟದಾಗಬಹುದು. ರಾವಣ ಕುಂಭಕರ್ಣದಿಂದ ಹೇಗೆ ಜಗತ್ತಿನ ನಾಶಕ್ಕೆ ಕಾರಣ ಆಗುತ್ತೋ, ಅದು ರಾಮನ ವಿರೋಧಿಗಳವರು, ರಾಮಾಯಣದ ವಿರೋಧಿಗಳು ಇವರು. ರಾಮನ ವಿರೋಧದಿಂದ ಲೋಕನಾಶ, ರಾಮಾಯಣದ ವಿರೋಧದಿಂದ ಶಾಸ್ತ್ರನಾಶವಾಗುತ್ತೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಜನಕ್ಕೆ ಅವೇರ್ನೆಸ್ಸೇ ಇಲ್ಲ. ಬೇರೆ ಪಂಥದ ಬಗ್ಗೆ ಒಂದು ಮಾತು ಬರೆದ್ರೆ ಅವರು ಇಡೀ ಇದನ್ನು ಹಾಳು ಮಾಡ್ತಾಯಿದ್ರು.
ಅಷ್ಟು ಅಭಿಮಾನ ಇದೆ. ನಮಗೆ ದುರಭಿಮಾನ ಬೇಕಿಲ್ಲ, ಅಭಿಮಾನ ಯಾವಾಗಲೂ ಇರಬೇಕು. ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥಿತವಾದ ಕೆಲಸ ಆಗಬೇಕು. ಪರಮಪೂಜ್ಯ ಪೇಜಾವರ ಶ್ರೀಪಾದಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ, ಹಾಗೆ ಪೇಪರ್ನಲ್ಲಿ ಬಂದಿದೆ. ಉತ್ತರಾಖಂಡ ರಾಮಾಯಣದ ಭಾರಿ ತಪ್ಪಿದೆ, ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಪ್ರೊಟೆಸ್ಟ್ ಮಾಡಿದಾಗ ಮಾತ್ರನೇ ಇನ್ನೂ ಹೆಚ್ಚಾಗಿ ಮಾಡಬೇಕು, ಆಗ ಅದಕ್ಕೊಂದು ಬುದ್ಧಿ ಬರುತ್ತೆ. ಯಾವುದೇ ಕಥೆ ಕಾದಂಬರಿ 1000 ಬರ್ಕೊಂಡು ಹೋಗಲಿ, ದೇವರ ವಿಷಯ ತಂಟೆಗೆ ಬಂತು, ಅದು ಕೆಟ್ಟದಾಗಿ ರಾಮ ಸೂಯಿಸೈಡ್ ಮಾಡಿಕೊಂಡ, ಸೀತೆ ಸೂಯಿಸೈಡ್ ಮಾಡಿಕೊಂಡು, ರಾಮ ಸೀತೆ ಕಂಡ್ರಾಗ್ತಿರಲಿಲ್ಲ ಒಬ್ಬೊಬ್ಬರಿಗೆ. ಮೊದಲೇ ಗಂಡ ಹೆಂಡತಿ ಕಂಡ್ರಾಗದೇ ಇರೋ ಕಾಲ ಇದು. ಇದನ್ನೆಲ್ಲ ಹೇಳ್ಬಿಟ್ಟು ಜಗಳ ತಾತಿ ಕೆಟ್ಟೋಗುತ್ತೋ ಇಲ್ವೋ? ರಾಮರ ಶ್ರೀತರೇ ಹಾಗಿದ್ದರೆ ನಾವ್ಯಾಕೆ ಆಗಿರ್ಬೋದು ಅನ್ನಿಸ್ತೋದಿಲ್ಲ ಜನಗಳಿಗೆ. ಯಾವ ಮೆಸೇಜ್ ಇದೆಲ್ಲ ಕೂಡ, ಯಾವ ಪುರುಷಾರ್ಥಕ್ಕೆ ಇದೆಲ್ಲ ಮಾಡೋದು ಅದನ್ನ ಕೇಳಬೇಕಲ್ಲ. ಆಗ ಒಂದು ಸರ್ತಿ ಬಂದು ಮಾತಾಡು ಅಂತ ಹೇಳಿದಾಗ ಹೆದರಿಕೆ ಆಗುತ್ತೆ. ಯಾರು ಹೇಳೋರು ಕೇಳಲ್ಲ ಅಂತ ಗೊತ್ತಾದಾಗ ಜನ ಏನೇನೋ ಮಾತಾಡ್ತಾರೆ. ನಿಜವಾದ ರಾಮಾಯಣ ಹೇಗಿರುತ್ತೆ, ವಾಲ್ಮೀಕಿಗಳನ್ನು ನೋಡಬೇಕು, ಶ್ರೀಮದಾಚಾರ್ಯ ನಿರ್ಣಯ ನೋಡಬೇಕು, ನಾರಾಯಣ ಪಂಡಿತ ಸಂಗ್ರಹ ರಾಮಾಯಣ ನೋಡಬೇಕು. ಬ್ರಹ್ಮಾದಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಆಯಿತು ಅವತಾರ ಮಾಡ್ತೇನೆ ಅಂತ ಹೇಳ್ತಾ ಬ್ರಹ್ಮದೇವರನ್ನು ಕೇಳಿದಂತೆ ಭಗವಂತ, ಬ್ರಹ್ಮದೇವರೇ ನನಗೆ ಎಲ್ಲಿ ಅವತಾರ ಮಾಡಬೇಕು ನೀವೇ ಹೇಳಿ ಅಂತ ಕೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರಪ್ಪ, ನಿಮಗೆ ನಾನು ಹೇಳಬೇಕಾ? ನೀನು ಅನುಗ್ರಹ ಮಾಡಿ ಕೇಳ್ತಾ ಇದ್ದೀಯ, ಅದನ್ನು ಪ್ರಾರ್ಥನೆ ಮಾಡ್ತೇನೆ ನಾನು. ಅಯೋಧ್ಯೆಯಲ್ಲಿ ಕೋಸಲ ದೇಶ, ಅಯೋಧ್ಯೆ ಅದಕ್ಕೆ ರಾಜಧಾನಿ, ಅಲ್ಲಿ ದಶರಥ ರಾಜ ಇದ್ದಾನೆ. ಆತನ ಮಗನಾಗಿ ಅವತಾರವನ್ನು ಮಾಡಬೇಕು. ಆ ದೊಡ್ಡ ಅರ್ಹತೆ, ಅದಕ್ಕೆ ದೊಡ್ಡ ತಪಸ್ಸು ಮಾಡಿ ಬಂದ ವ್ಯಕ್ತಿ ಆತ. ಅನುಗ್ರಹ ಮಾಡುವುದು ಪ್ರಾರ್ಥನೆ ಮಾಡಿದಾಗ ರಾಮದೇವರು ತಥಾಸ್ತು ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕಿದೆ. ಭಗವಂತ ರಾಮನಾಗಿ ಭೂಲೋಕದಲ್ಲಿ ಅವತಾರ ಮಾಡ್ತಾ ಇದ್ದಾನೆ, ನೀವೆಲ್ಲ ಸೇವೆ ಮಾಡೋದಕ್ಕೋಸ್ಕರ ನೀವು ಅವತಾರ ಮಾಡಿ ಅಂತ ಹೇಳ್ತಾರೆ. ದೇವತೆಗಳೆಲ್ಲ ಅವತಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಇಂದ್ರ ದೇವರು ವಾಲಿಯಾಗಿ ಬರ್ತಾರೆ, ವರುಣ ಸುಷೇಣನಾಗಿ ಬರ್ತಾನೆ, ಅಗ್ನಿ ನೀಲನಾಗಿ ಬರ್ತಾನೆ, ವಿಶ್ವಕರ್ಮ ನಳನಾಗಿ ಬರ್ತಾನೆ, ಒಬ್ಬೊಬ್ಬ ದೇವತೆಗಳೆಲ್ಲ ಕೂಡ ಚಂದ್ರ ಅಂಗದನಾಗಿ ಬರ್ತಾನೆ, ಸೂರ್ಯ ಸುಗ್ರೀವನಾಗಿ ಬರ್ತಾನೆ, ಯಜೇಶ್ ಜಾಂಬವಂತ ಆಗಲೇ ಹುಟ್ಟಿಯಾಗಿರ್ತಾರೆ, ಯಮದೇವರು ಜಾಂಬವಂತನ ಅವತಾರ, ಬ್ರಹ್ಮದೇವರ ಮಗನಾಗಿ ಮೊದಲೇ ಹುಟ್ಟುಬಿಟ್ಟಿರ್ತಾರೆ, ಅವರು ಬರ್ತಾರೆ, ಅಶ್ವಿನಿ ದೇವತೆಗಳು ಮೈಂದ ವಿವಿಧರಾಗಿ ಬರ್ತಾರೆ. ಈ ರೀತಿ ಎಲ್ಲ ದೇವತೆಗಳು ದಂಡೆ ಅವತಾರ ಮಾಡಿ ಬರೋದು. ಹನುಮಂತ ದೇವರು ಆಗಿ ಸಾಕ್ಷಾತ್ ವಾಯುದೇವರು ಬರ್ತಾರೆ. ಇದು ಬಹಳ ಮುಖ್ಯ. ರಾಮಾವತಾರಕ್ಕಿಂತ ಮುಂಚೆ ಹನುಮತ ಅವತಾರವಾಗ್ತದೆ. ಮೊದಲು ಹನುಮಂತ ಅವತಾರ ಮಾಡ್ತಾರೆ, ಆಮೇಲೆ ರಾಮದೇವರು ಅವತಾರ ಮಾಡ್ತಾರೆ. ಚೆನ್ನಾಗಿ ನೆನಪಿಕೊಂಡಿರಬೇಕು. ಮೊದಲು ಭೀಮಾವತಾರವಾದ ಆಮೇಲೆ ಕೃಷ್ಣಾವತಾರವಾಗೋದು. ಭೀಮ ಹುಟ್ಟಿದ 5 ತಿಂಗಳಾದ ಕೃಷ್ಣ ಹುಟ್ಟುತ್ತಾರೆ. ಇಲ್ಲೂ ಕೂಡ ರಾಮದೇವರಿಗಿಂತ ಮುಂಚೆ ಹನುಮಂತ ಹುಟ್ಟುತ್ತಾರೆ. ಯಾತಕ್ಕೆ ಗೊತ್ತಾ? ಸ್ವಾಮಿ ಬರೋದಕ್ಕಿಂತ ಮುಂಚೆ ಭಕ್ತ ಸ್ವಾಗತ ಮಾಡೋಕ್ಕೆ ಬರಬೇಕು ಅಂತ ಬಂದಿರೋದು. ದೇವರು ಸ್ವಾಗತ ಮಾಡೋಕ್ಕೆ ಇನ್ಯಾರಿಗೂ ಬರೋದಿಲ್ಲ, ವಾಯುದೇವರೇ ಮಾಡಬೇಕು. ವಾಯುದೇವರಿಂದನೇ ಪರಮಾತ್ಮನ ಸ್ತೋತ್ರ ಆಗಬೇಕು. ಈ ಮಾತು ಮುಂದೆ ಬರುತ್ತೆ. ಭರತ ಹೇಳ್ತಾನೆ, ಹನುಮಂತ ರಾಮ ಬರ್ತಾನೆ, ಸ್ವಾಗತ ಮಾಡೋದು ನಾನು ಬರೋದಿಲ್ಲ, ನೀನು ಎದುರಿಗಿದ್ದು ಸ್ವಾಗತ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತ ಮೊದಲು ಬಂದಿದ್ದ ಕಾರಣ ಅದೇ. ನಮಗೂ ಹಾಗೆ ಮಧ್ವಾಚಾರ್ಯ ಬಂದರೆ ವೇದವ್ಯಾಸರಿಗಂತ ಅರ್ಥ ಆಗೋದು, ಇದರ ಅರ್ಥ ಆಗೋದೇ ಇಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಎಂಬುದು ಕೊನೆ ನಿದರ್ಶನ. ಇದು 3 ಅವತಾರದಲ್ಲೂ ಮೊದಲೇ ಸ್ಥಾನ ಅವರು. ಮೊದಲು ಅವತಾರ ಮಾಡಿ ಅನುಗ್ರಹವನ್ನು ಪ್ರಾರ್ಥನೆ ಮಾಡೋಕ್ಕೋಸ್ಕರ ಬಂದರು. ಈ ಕಡೆ ದಶರಥ ರಾಜ ಒಳ್ಳೆ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಸೂರ್ಯವಂಶದ ರಾಜ ಆತ, ಭಾಳ ಪ್ರಸಿದ್ಧನಾದಂಥ ಮಹಾನುಭಾವ. ದಶರಥ ದಶೇಂದ್ರಿಯಯುಕ್ತ ರಥ. ದಶರಥಗಳು ಅಂದರೆ 10 ಇಂದ್ರಿಯಗಳು ಕೂಡ ಭಗವಂತ ರಥವಾಗಿರ್ತಕ್ಕಂಥ ದೇಹದಲ್ಲಿದ್ದು ಭಗವಂತನಿಗೋಸ್ಕರವಾಗಿ ಎಲ್ಲ ಕಾರ್ಯ ಮಾಡ್ತಿದ್ದ ಪುಣ್ಯಾತ್ಮ. ಆತ 50,000 ವರ್ಷ ರಾಜ್ಯಭಾರವನ್ನು ಮಾಡಿದ. 50,000 ವರ್ಷ ರಾಜ್ಯಭಾರ ಮಾಡಿದ. ನೆನಪಿಟ್ಕೊಳ್ಳಿ, 50,000 ವರ್ಷ ಆ ರಾಜ್ಯಭಾರ ಮಾಡಿದ. ಆತನ ಮಕ್ಕಳಾಗಿರಲಿಲ್ಲ, ಹೆಂಡಂದರಿದ್ದರು. ತುಂಬ ಜನ 3 ಅಂತ ಕೇಳಿರ್ತಾರೆ. ಕೌಸಲ್ಯ, ಸುಮಿತ್ರ, ಕೈಕೇಯಿ ಅಂತೆಲ್ಲ. ಆದರೆ 353 ಜನ ಹೆಂಡಂದರಿದ್ರು. 353 ಜನ. ಅದರಲ್ಲಿ 3 ಜನ ಪ್ರಧಾನ ಅಷ್ಟೇ, ಇನ್ನೂ 350 ಜನ ಇದ್ದರು. ಮಕ್ಕಳು ಯಾರಲ್ಲೂ ಮಕ್ಕಳಾಗಿರಲಿಲ್ಲ. ಹಾಗಾತ ಯೋಚನೆ ಮಾಡ್ತಾ ಇದ್ದ. ಆಗ ವಿಷಯ ಗೊತ್ತಾಯಿತು. ಸುಮಂತ್ರ ಆತನ ಮಂತ್ರಿಗಳಲ್ಲಿ ಒಬ್ಬ. ಆತ ಹೇಳ್ತಾನೆ ಬಂದು, ಸ್ವಾಮಿ ನಾನೊಂದು ಮಾತು ಹೇಳ್ತೇನೆ. ನನ್ನ ಗುರುಗಳು ಸನತ್ ಕುಮಾರ್ ಅವರು, ಅವರ ಹತ್ರ ಹೋಗಿದ್ದೆ. ಅವರು ನನಗೆ ಹೇಳಿದರು, ದಶರಥ ರಾಜ ಅಶ್ವಮೇಧ ಯಾಗವನ್ನು ಮಾಡಬೇಕು, ಪುತ್ರಕಾಮೇಷ್ಠೆಯನ್ನು ಮಾಡಬೇಕು. ಆಗ ಭಗವಂತ 4 ರೂಪಗಳಿಂದ ಅವತಾರವನ್ನು ಮಾಡ್ತಾನೆ ಅಂತ ಸುದ್ದಿ ಬಂದಿದೆ, ಅದಕ್ಕೆ ಮಾಡು ಅಂತ ಹೇಳ್ತಾರೆ. ಸನತ್ ಕುಮಾರ ಸಾಕ್ಷಾತ್ ಕಾಮದೇವ, ಮನ್ಮಥನೇ ಸನತ್ ಕುಮಾರ. ಆತನೊಳಗೆ ಭಗವಂತನ ರೂಪ, ಸನತ್ ಕುಮಾರನ ರೂಪ ಇದೆ, ಆವೇಶ ಇದೆ. ಯಾಕೆ, ಏನು ಪ್ರಾಬ್ಲಮ್ ಅದ? ಸ್ವಲ್ಪ ಸೌಂಡ್ ಕೆಲಸ ಸ್ವಲ್ಪ ಚೇಂಜ್ ಮಾಡೋಕ್ಕಾಗಿದೆ. ಹಾಂ, ಆ ದೃಷ್ಟಿಯಲ್ಲಿ ಕೇಳ್ಕೊತಾರೆ. ದಶರಥ ರಾಜ ಆಗಲಿ ಅಂತ ಹೇಳಿ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. 9,000 ವರ್ಷ ಯಾಗ ಮಾಡ್ತಾರೆ. 9,000 ವರ್ಷ ಯಾಗ ಮಾಡೋದ. 9,000 ಸರಿಯಾಗಿ ನೆನಪಿಟ್ಕೊಂಡಿರ್ಬೇಕು.
ಆ ಶ್ರದ್ಧೆಯಿಂದ ಮಾಡ್ತಾನೆ. ಅದರ ನೇತೃತ್ವವನ್ನು ವಸಿಷ್ಠರು ವಹಿಸಿರ್ತಾರೆ. ಕೊನೆ ಪುತ್ರ ಕಾಮೇಷ್ಟಿಯನ್ನು ಋಷ್ಯಶೃಂಗರ ಕೈಲೇ ಮಾಡಿಸ್ಬೇಕು ಅಂತ ಹೇಳಿರ್ತಾರೆ. ಋಷ್ಯಶೃಂಗರನ್ನು ಕರೆಯೋದೇ ಭಾರಿ ಕಷ್ಟ, ಅವ್ರು ಬರೋದಷ್ಟು ಸುಲಭ ಅಲ್ಲ. ಕೊನೆಗೂ ಕರ್ಕೊಂಡು ಬರ್ತಾರೆ. ಆತ ಬರ್ತಿರ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಪುತ್ರ ಕಾಮೇಷ್ಟಿಯನ್ನು ಮಾಡ್ತಾರೆ. ಇದು ಮಾಡಿದ್ದು 9,000 ವರ್ಷ, ಅದು ಮಾಡಿದ್ದು ಮಾತ್ರ 1 ವರ್ಷ ಅಷ್ಟೇ. ಆಗ ಭಗವಂತ ಅವತಾರ ಮಾಡ್ತಕ್ಕಂಥ ಕಾಲ ಬಂತು. 9,000 ವರ್ಷ ತಪಸ್ಸು ಯಜ್ಞ ನಡೀತು. ಆ ಪುತ್ರ ಕಾಮೇಷ್ಟಿಯು ನಡೀತು. ಯಜ್ಞ ಪುರುಷ ಮೇಲೆ ಬಂದು ಒಂದು ಬಂಗಾರದ ಪಾತ್ರೆಯಲ್ಲಿ ಪಾಯಸವನ್ನು ತಂದು ಕೊಡ್ತಾರೆ. ಕೊಟ್ಟು ಇದನ್ನು ನಿನ್ನ ಹೆಂಡಂದ್ರಲ್ಲಿ ಯಾರಲ್ಲಿ ಸಂತತಿ ಆಗುವುದು ಅಪೇಕ್ಷೆ ಪಡ್ತೀಯಲ್ಲ ಅವರಿಗೆ ಇದನ್ನು ಕೊಡು ಅಂತ ಕೊಡ್ತಾರೆ. ತಕ್ಷಣ ಅದನ್ನು ದಶರಥ ತಗೊಂಡ್ಬಿಟ್ಟು 3 ಜನ ಹೆಂಡತಿಯರು ಮಾತ್ರ ಕೊಡ್ತಾರೆ. ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ 3 ಜನಕ್ಕೆ ಮಾತ್ರ ಕೊಡ್ತಾರೆ. ಕೊಡೋದು ಕೂಡ ಹೇಗೆ ಕೊಟ್ಟ ಗೊತ್ತಾ? ಅದನ್ನು ತೊಗೊಂಡು 4 ಭಾಗ ಮಾಡಲಿಲ್ಲ. ಮೊದಲು 2 ಭಾಗ ಮಾಡ್ದ. 1 ಭಾಗನ ಕೌಸಲ್ಯ ಪೂರ್ತಿ ಕೊಟ್ಟುಬಿಡ್ತಾನೆ. ಇನ್ನು ಅರ್ಧ ಉಳಿತಲ್ಲ, ಅದನ್ನು 2 ಭಾಗ ಮಾಡ್ತಾನೆ. ಮತ್ತೆ 1 ಭಾಗನ ಸುಮಿತ್ರ ಕೊಡ್ತಾನೆ. ಉಳಿತಲ್ಲ ಮತ್ತೆ 2 ಭಾಗ ಮಾಡ್ತಾನೆ. ಅದು 1 ಭಾಗ ಕೈಗೆ ಕೊಟ್ಟು ಇನ್ನೊಂದು ಭಾಗ ಮತ್ತೆ ಸುಮಿತ್ರೆ ಕೊಡ್ತಾನೆ. ನೋಡೋದಕ್ಕೆ ನಮಗೇನು ಅನಿಸುತ್ತೆ? ಸುಮಿತ್ರೆಗೆ 2 ಭಾಗ ಬಂತು, ಕೌಸಲ್ಯಗೆ 1 ಭಾಗ ಬಂತು. ಅಲ್ಲ, ಕೌಸಲ್ಯಗೆ ಹೆಚ್ಚು ಬಂತು. ಇಡೀ ಇದರಲ್ಲಿ 50% ಬಂದಿದ್ದು ಆಕೆಗೆ. ಉಳಿದ 50ಯಲ್ಲಿ ಇವರಿಬ್ಬರು ಡಿಸ್ಟ್ರಿಬ್ಯೂಟ್ ಆಗೋದಾದ್ದರಿಂದ ಹೆಚ್ಚು ಭಾಗ ಬಂದಿದ್ದು ಕೌಸಲ್ಯ. ಅವರೆಲ್ಲ ಗರ್ಭಿಣಿಯರಾಗ್ತಾರೆ. ಮುಂದೆ ಸರಿಯಾಗಿ ಎಲ್ಲರೂ ಮಕ್ಕಳನ್ನು ಹೆರುತ್ತಾರೆ. ಎಲ್ಲರೂ ಮಕ್ಕಳು ಹುಟ್ಟಿಯೂ ಬಿಡುತ್ತಾರೆ. ರಾಮದೇವರು ಅವತಾರ ಮಾಡಿದ ದಿವಸನೇ ನವಮಿ, ಅದಕ್ಕೆ ರಾಮನವಮಿ ಅಂತ ಹೆಸರೇ. ರಾಮದೇವರು ಅವತಾರ ಮಾಡಿದ ನವಮಿ ಆದ್ದರಿಂದ ರಾಮನವಮಿ ಅಂತ ಹೆಸರು. ವಿಶೇಷ 9,000 ವರ್ಷ ಯಜ್ಞ ಮಾಡಿದ್ನಲ್ಲ, ಅದಕ್ಕೆ ಬರೋದ ನವಮಿ 9ನೇ ದಿವಸನೇ ಅವತಾರ ಮಾಡಿ ಬರ್ತಾರೆ. ಸರಿಯಾದ ಲಿಂಕ್ ಇದೆ ಅದಕ್ಕೆ. 9 ದಿವಸಕ್ಕೆ ಸರಿಯಾದ ಲಿಂಕ್ ಇದೆ. ಅಷ್ಟೇ ಅಲ್ಲ, ರಾಮಾಯಣನ ಭಾಗವತ ಸಪ್ತಾಹ ಅಂತ ಹೇಗೆ ಕೇಳ್ತೇವಲ್ಲ, ರಾಮಾಯಣ ನವಾಹ ಅಂತ ಬರೋದು. ನಾವು ನವಾಹ ಶ್ರವಣ ವಿಧಿ ಅಂತಲೇ ಪುರಾಣಗಳಲ್ಲಿ ಹೇಳಬೇಕಾದ್ರೆ ಸ್ಕಂದಾದಿ ಪುರಾಣ ರಾಮದೇವರ ಮೇಲೆ 9 ದಿವಸ ಕೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಮ ನವರಾತ್ರ ಆಗೋದು ಕೂಡ ಆ ಉದ್ದೇಶದಿಂದಲೇ ನವರಾತ್ರೋತ್ಸವ ಅಂತ ಕರೆದಿರೋದು. ಅವ್ರು ಹುಟ್ಟಿದ್ರು ಬೆಳೆದ್ರು ಎಲ್ಲ ಸಾಮಾನ್ಯ ಕಥೆ ಕೇಳಿರ್ತೇವೆ. ಅದು ಬರೀ ಜನ ತಿಳ್ಕೊಂಡ ರಾಮಾಯಣ ಅಷ್ಟೇ. ನಿಜವಾದ ರಾಮಾಯಣ ಹಾಗಲ್ಲ. ರಾಮದೇವ್ರು ಹುಟ್ಟಿದ್ರು ಅಂತ ತಿಳ್ಕೊಂಡ್ರೇ ರಾಮದೇವ್ರು ಹುಟ್ಟಲೇ ಇಲ್ಲ ಅಂಧನ್ ತಮಸ್ಸು. ರಾಮದೇವ್ರು ಹುಟ್ಟಿದ್ರು ಮತ್ತೆ ಅಂಧನ್ ತಮಸ್ಸೆ. ಇದು ಭಾರಿ ಡೇಂಜರ್. ರಾಜರು ಅವತಾರಣೆ ಮಾಡಿಲ್ಲ ಅಂತ ತಿಳ್ಕೊಂಡ್ರೆ ದೇವರೇ ಅಲ್ಲ, ನಮ್ಗೆ ಮೋಕ್ಷನೇ ಆಗೋದಿಲ್ಲ. ಹುಟ್ಟಿದ ಅಂತ ತಿಳ್ಕೊಂಡ್ರೆ ಮತ್ತೆ ನಮ್ಮಂತೆ ಹುಟ್ಟಿದ, ನಮ್ಮಂತೆ ರಕ್ತಮಾಂಸಗಳ ದೇಹ ರಾಮದೇವರದು, ಅದು ತಮಸ್ಸಿಗೆ ಕಾರಣ. ಅದಕ್ಕೆ ಆಚಾರ್ಯ ಬರೀತಾರೆ, ರಾಮದೇವರು ಹುಟ್ಟಿದ್ರು ಅಲ್ಲ ಅವತಾರ ಮಾಡಿದರು ಅಂತ ಅರ್ಥ. ಅವತಾರ ಮಾಡೋದು ಅಂದರೆ ಏನು? ಪರಮಾತ್ಮ ನಮ್ಮಂಥ ದೇಹ ತಗೊಂಡು ಗರ್ಭದಲ್ಲೇ ಇದ್ದು ಬೆಳೆದು ಹುಟ್ಟಿ ಬಂದವನಲ್ಲ. ಆತ ರಾಮಾದಿ ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ. ಪರಮಾತ್ಮ ಯಾವ ರೂಪನೂ ಹೊಸದಾಗಿ ಹುಟ್ಟಿ ಬರೋದಿಲ್ಲ, ಯಾವ ರೂಪನೂ ನಾಶ ಆಗೋದೇ ಇಲ್ಲ. ಸೃಷ್ಟಿಯ ಪ್ರಾರಂಭದಲ್ಲೇ ಎಲ್ಲ ರೂಪಗಳನ್ನು ಕೂಡ ಪ್ರಕಟ ಮಾಡ್ತಾರೆ. ಆ ರೂಪಗಳೆಲ್ಲ ಅಭಿವ್ಯಕ್ತಿನೇ ಹೊರತು ಹುಟ್ಟಲ್ಲ, ಯಾವ ರೂಪಕ್ಕೂ ಹುಟ್ಟಿಲ್ಲ. ಶುದ್ಧಾನಂದೋರು ಸಂವಿತ್ ಬಹುಲೌದಾರ್ಯ ವೀರ್ಯಾದಿ ದೇಹಂ ಅಂತ ಹೇಳಬೇಕಾದ್ರೆ ಪರಮಾತ್ಮನ ದೇಹ ಅಪ್ರಾಕೃತವಾದ ದೇಹ. ನಮ್ಮದೆಲ್ಲ ಪ್ರಾಕೃತ. ಲಕ್ಷ್ಮೀನಾರಾಯಣದಿಬ್ಬರದು ಮಾತ್ರ ಅಪ್ರಾಕೃತ ದೇಹ. ಬ್ರಹ್ಮದೇವರ ದೇಹದಲ್ಲೂ ಈ ಅಂಶ ಉಂಟು, ಆದರೆ ಅದು ಮುಕ್ತಿಯಲ್ಲಿರೋದಿಲ್ಲ. ಅದು ಎಷ್ಟು ಫ್ರ್ಯಾಕ್ಷನ್ ಇದ್ದಾಗ ಸ್ವಲ್ಪ ಇರುತ್ತವೆ, ತಗ್ಧ ಪಟಾಯಮಾನವಾಗಿರುತ್ತೆ. ಲಕ್ಷ್ಮೀನಾರಾಯಣರ ಯಾವ ರೂಪಕ್ಕೂ ಕೂಡ ಈ ಪ್ರಾಕೃತ ಸಂಬಂಧ ಇಲ್ಲ, ಶುಕ್ಲಶೋಣಿತ ಸಂಬಂಧ ಇಲ್ಲ. ಅದಕ್ಕೆ ಪ್ರಾದುರ್ಭಾವೋ ಹರೇರ್ಜನಿ ಅಂತ ಹೇಳ್ತಾರೆ. ನತಸ್ಯ ಪ್ರಾಕೃತ ಮೂರ್ತಿ ಪ್ರಾದುರ್ಭಾವೋ ಹರೇರ್ಜನಿ, ಪ್ರಕಟವಾಗೋದಷ್ಟೇ. ಇನ್ನೂ ಹೇಳಬೇಕಾದ್ರೆ ಒಂದು ಗಡಿಗೆ ಇಲ್ಲ, ಮಣ್ಣಿದೆ. ಈಗ ಮಣ್ಣಿಂದ ಗಡಿಗೆ ಮಾಡ್ತಾನೆ. ಗಡಿಗೆ ಹುಟ್ಟಿತು, ಗಡಿಗೆ ಇರಲಿಲ್ಲ ಹುಟ್ಟಿತು, ಇದು ಹುಟ್ಟೋದಿದು. ಈಗೆಲ್ಲ 100 ಪದಾರ್ಥ ಇದೆ, ಲೈಟ್ ಇಲ್ಲ, ಯಾವುದು ಕಾಣ್ತಾ ಇಲ್ಲ. 100 ಪದಾರ್ಥ ಯಾವುದು ಕಾಣ್ತಾ ಇಲ್ಲ. ಲೈಟ್ ಹಾಕಿರೋ ಕಾಣಿಸ್ತು, ಹುಟ್ಟಿತು ಅನ್ನೋದಿಲ್ಲ, ಕಾಣಿಸ್ತು ಅಂತ ಹೇಳ್ತಾರೆ. ಇರೋ ಪದಾರ್ಥ ಕಂಡ್ರೆ ಕಾಣಿಸ್ತು, ಇಲ್ಲದೇ ಇರೋದು ಹುಟ್ಟಿತು. ನಮ್ಮ ದೇಹ ಬರೋದು ಹೋಗೋದು ಆಗುತ್ತೆ. ಆದರೆ ರಾಮದೇವರ ದೇಹ ಆಗಲ್ಲ, ಯಾವಾಗಲೂ ಇರ್ತಕ್ಕಂಥದ್ದೇನೆ. ಯಾವಾಗ ಬೇಕೋ ಪ್ರಕಟ ಮಾಡ್ತಾನೆ, ತೆಗೆದಿಡ್ತಾನೆ. ಅಂಗಡಿಗೆ ಹೋದ ಕಾಲಕ್ಕೆ ರತ್ನಗಳನ್ನು ತೋರಿಸಿ ಮತ್ತೆ ಒಳಗೆ ಪ್ಯಾಕ್ ಮಾಡ್ತಾರಲ್ಲ ಹಾಗೆ. ರತ್ನ ಇದೆ, ಬೇಕಾದ ತೋರಿಸೋದು, ಸಾಕಾದ ಒಳಗಿಡೋದು ಅಷ್ಟೇ. ದೇವರು ಯಾವಾಗ ಕಾಣಿಸ್ತಾನೆ ಅದು ರಾಮಾವತಾರ. ಕಾಣಿಸ್ತಾ ಹೋದಾಗ ರಾಮ ಪರಂಧಾವಗಮನ. ಇರೋದು ಯಾವಾಗಲೂ ಇರ್ತಾನೆ. ಅದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಯಥೋದಯೋ ರವೇರ್ಭವೇತ್. ಸೂರ್ಯ ಹುಟ್ಟಿದ ಅಂತ ಹೇಳ್ತೀವಿ. ಸೂರ್ಯ ಹುಟ್ಟತಾನ? ಹಾಗಿದ್ರೆ ಸೂರ್ಯಗಿಂತ ನಾವೇ ವಾಸಿ. ಎಷ್ಟೋ ವರ್ಷನೂ ಇರ್ತೇವೆ. ದಿವಸಕ್ಕೊಂದು ಹುಟ್ಟು ಸಾಯೋದಾದರೆ ಸೂರ್ಯ ಎಷ್ಟು ಕಡಿಮೆ ಆಗಿಬಿಡ್ತಾನಲ್ಲ. ಬೆಳಿಗ್ಗೆ ಹುಟ್ಟೋದು ಸಾಯಂಕಾಲ ಸಾಯೋದು ಅಂದರೆ ಏನರ್ಥ? ಅದಕ್ಕೆ ಸೂರ್ಯ ಹುಟ್ಟೋದಲ್ಲ, ನಮ್ಮ ಕಣ್ಣಿಗೆ ಕಂಡಾಗ ಸೂರ್ಯ ಹುಟ್ಟಿದ ಅಂತ ಕರಿತೇವೆ, ಕಾಣದೆ ಹೋದಾಗ ಮುಡಿಗಿದ ಅಂತ ಕರಿತೇವೆ. ಇಲ್ಲಿ ಕಾಣೋದಿಲ್ಲ, ಬೇರೆ ದೇಶದಲ್ಲಿ ಕಾಣ್ತಿದ್ದಾನೆ ಸೂರ್ಯ. ಈಗಾಗಲೇ ಅಲ್ಲಿ ಕಾಣ್ತಾನೆ, ಸೂರ್ಯ ಮುಡಿಗಿಲ್ಲ ಅಂತ ಆಯ್ತಲ್ಲ. ಸೂರ್ಯ ಸತ್ತಿಲ್ಲ. ನಮ್ಮ ಕಣ್ಣಿಗೆ ಕಂಡಾಗ ಹುಟ್ಟು, ಕಾಣದೆ ಹೋದಾಗ ಪರಂಧಾಮಗಮನ.
ದೇವರು ನಮ್ಮ ಕಣ್ಣಿಗೆ ಕಾಣಿಸಿದಾಗ ಅವತಾರ, ಅದೇ ಜನನ. ಇಲ್ಲದೆ ಹೋದಾಗ ಪರಂಧಾಮ ಗಮನ. ದೇವರ ಯಾವ ರೂಪಕ್ಕೂ ಹೊಸ ಹುಟ್ಟಿಲ್ಲ, ಸಾವಿಲ್ಲ. ಇದು ನಿಜವಾದ ರಾಮಾಯಣ. ಇದನ್ನು ತಿಳ್ಕೊಬೇಕಾದ್ರೆ ಮಧ್ವಾಚಾರ್ಯರು ಬೇಕು. ಯಾವುದೋ ರಾಮಾಯಣಕ್ಕೆ ಯಾರೋ ಸಾಕು. ಇದು ಸರಿಯಾದ ರಾಮಾಯಣ ತಿಳ್ಕೊಬೇಕಾದ್ರೆ ಆಚಾರ್ಯರ ವಿಶಿಷ್ಟವಾದಂಥ ಕಾಣಿಕೆ. ಆ ದೃಷ್ಟಾಂತ ಬೇರೆ, ಸುಲಭ ದೃಷ್ಟ, ಎಲ್ಲರಿಗೂ ಅರ್ಥವಾಗ ದೃಷ್ಟಾಂತ. ಸೂರ್ಯ ಹುಟ್ಟುತ್ತಾರೆ ಅಂತ ಹೇಳೋದು ನಾವು ಬಿಟ್ಟಿಲ್ಲ, ಸೂರ್ಯ ಹುಟ್ಟೋದಿಲ್ಲ ಅಂತ ಗೊತ್ತಿಲ್ಲದೇನೂ ನಮಗಿಲ್ಲ. ವ್ಯವಹಾರ ಮಾತ್ರ ಬೇಡ ಮಾಡ್ತೇವೆ ನಾವೀಗ. ಆ ರೀತಿ ದೇವರ ಬಗ್ಗೆ ಮಾಡಬೇಕೆ ಹೊರತು ಬೇರೆ ಅಲ್ಲ. ಏಕಸ್ತಮೋಪಿ ಅಖಿಲ ದೋಷ ಸಮುಚ್ಚಿತೋಪಿ ಸರ್ವತ್ರ ಪೂರ್ಣ ಗುಣಕೋಪಿ ಬಹೂಪಮೋಹು ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಆಚಾರ್ಯ ದೇವರನ್ನು ಕಂಡಾಗ ಅನುಸಂಧಾನ ಮಾಡಿದ ರೀತಿ ಅನಂತ ರೂಪಗಳು ಅನಂತ ಕಾಲದಲ್ಲೂ ಜೊತೆಗೆ ಇಟ್ಕೊಂಡಿರ್ತಾನೆ. ಎಲ್ಲ ರೂಪಗಳು ಅಷ್ಟೇ ಸಮ, ಯಾವುದ್ರ ರೂಪದಲ್ಲೂ ತಾರತಮ್ಯ ಇಲ್ಲ, ಶಕ್ತಿ ಹೆಚ್ಚು ಕಡಿಮೆ ಇಲ್ಲ, ಎಲ್ಲವೂ ಪೂರ್ಣ ಪೂರ್ಣ ಪೂರ್ಣ. ನಿರ್ದೋಷ ಪೂರ್ಣ ಗುಣವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಒಳ್ಳೆ ದೇವರ ಚಿತ್ರ ಇದು. ಮಹಾಭಾರತ ತಾತ್ಪರ್ಯದಲ್ಲಿ ದೇವರು ಹೇಗಿದ್ದಾನೆ ಅಂತ ಆಚಾರ್ಯ ವರ್ಣನೆ ಮಾಡ್ತಾರೆ. ಎಲ್ಲ ರೂಪಗಳು ಹಾಗೆ ಇರೋದು ದೇವರು. ಅದಕ್ಕೆ ಭಗವಂತ ಹುಟ್ಟಿಲ್ಲ, ಅವತಾರವನ್ನು ಅವರು ಪಾಯಸ ಕೊಡಿದ್ರು, ಸುಮಿತ್ರ ಕೈಗೆ ಗರ್ಭಿಣಿಯರಾದರೂ ಮಕ್ಕಳು ಪಡೆದರು. ಆದರೆ ಕೌಸಲ್ಯ ಕೊಡಲು ಪಾಯಸದಿಂದ ರಾಮದೇವರು ಹುಟ್ಟಲಿಲ್ಲ, ನೆನಪಿರಲಿ, ಪಾಯಸದಿಂದ ರಾಮದೇವರು ಹುಟ್ಟಲಿಲ್ಲ, ನಿಮಿತ್ತ ಮಾತ್ರ ಹೊರತು ಹಾಗೆ ಕಾಣ್ತಾರೆ. ಇದು ರಾಮದೇವರ ಮಹಿಮೆ. ಮುಂದೆ ರಾಮದೇವರು ಅವತಾರ ಮಾಡಿದರು, ಬೆಳೆದರು ಅಂತ ಹೇಳಬಾರ್ದು. ರಾಮದೇವರಿಗೆ ಬೆಳವಣಿಗೆ ಇಲ್ಲ. ಯಾಕೆ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆದ್ದರಿಂದ ಭಗವಂತನಿಗೆ ಎಂದೂ ಕೂಡ ಹುಟ್ಟೂ ಇಲ್ಲ, ಬೆಳವಣಿಗೆನೂ ಇಲ್ಲ. ಅಥಾಭ್ಯವರ್ಧನ್ ಚತುರಾಃ ಕುಮಾರಾಃ ನೃಪಸ್ಯ ಗೇಹೆ ಪುರುಷೋತ್ತಮಾದ್ಯಾಃ ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷ ಲೋಕಸ್ಯ ಹಿ ಮಂದದೃಷ್ಟಿಂ. ಲೋಕದ ಕಣ್ಣಿಗೆ ಬೆಳೆದಂತೆ ಮಾಡಿದ್ದೇ ಹೊರತು ಎಂದೂ ಕೂಡ ಭಗವಂತನಿಗೆ ಹುಟ್ಟೂ ಇಲ್ಲ, ಬೆಳವಣಿಗೆನೂ ಇಲ್ಲ. ನ ಕರ್ಮಣ ವರ್ಧತೆ ನೋ ಕನೀಯಾನ್ ಅಂತ ಭಗವಂತನಿಗೆ. ಅದೇ ಸೂರ್ಯನ ದೃಷ್ಟಾಂತ. ಮತ್ತೆ ಸೂರ್ಯ ಹುಟ್ಟಿದ್ದಾನೆ, ನಮ್ಮ ಪ್ರಕಾರ ಬೆಳೀತಾ ಇದ್ದಾನೆ. ಎಷ್ಟೊತ್ತು ಬೆಳೀತಾನೆ? ಬಾಲಸೂರ್ಯ, ಪುಟ್ಟ ಸೂರ್ಯ, ಬಾಲಸೂರ್ಯ, ತರುಣ ಸೂರ್ಯ, ವೃದ್ಧ ಸೂರ್ಯ ಅಂತ ಕರೀತೇವೆ. ಏನು ಬದಲಾವಣೆ ಇಲ್ಲ. ಸೂರ್ಯ ಒಂದೇ ರೀತಿಯ ನೋ ಚೇಂಜ್. ನಮ್ಮ ಕಣ್ಣಿಗೆ ಹಾಕಿ ಕಾಣಿಸ್ತಾನೆ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಇಲ್ಲದೇ ಇದ್ದು ನಮ್ಮ ಕಣ್ಣಿಗೆ ಹ್ಯಾಕೆ ಕಾಣುತ್ತೆ? ಇಲ್ಲದೇ ಇದ್ದ ಪದಾರ್ಥ ಕಣ್ಣಿಗೆ ಹ್ಯಾಕೆ ಕಾಣುತ್ತೆ? ಒಂದು ಎಕ್ಸಾಂಪಲ್ ಬೇಕಲ್ಲ. ಬಿಳಿ ಹಾಲಿದೆ, ಇವನಿಗೆ ಕಾಮಾಲೆ ರೋಗ ಆಗಿದೆ, ಹಳದಿ ಕಾಣುತ್ತೆ. ಹಾಲು ಬಿಳಿ ಇಲ್ಲ, ಹಾಲು ಹಳದಿ ಇಲ್ಲ, ಇವ್ರ ಕಣ್ಣಲ್ಲಿ ಹಳದಿ ಇದೆ, ಆದರೆ ಹಳದಿ ಕಾಣುತ್ತೆ. ಮಂದ ದೃಷ್ಟಿ. ನಮ್ಮ ದೃಷ್ಟಿಗೆ ಪರಮಾತ್ಮ ಕಾಣ್ತಾನೆ ಹೊರತು ಪರಮಾತ್ಮನಿಗೆ ನಿಜವಾದ ಬೆಳವಣಿಗೆ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಎರಡು ಅಂಶ, ಆತನಿಗೆ ಹುಟ್ಟೂ ಇಲ್ಲ, ಆತನಿಗೆ ಬೆಳವಣಿಗೆನೂ ಇಲ್ಲ. ಲಕ್ಷ್ಮಣಾದಿಗಳಿಗೆ ಎರಡೂ ಇದೆ, ಹುಟ್ಟೂ ಇದೆ, ಬೆಳವಣಿಗೆ ಇದೆ. ಯಾಕೆ? ಅವರು ಜೀವರವರು, ದೇವರಲ್ಲ, ಅವರು ಜೀವರು. ಆದರೆ ನಮ್ಮಂಥ ಬೆಳವಣಿಗೆ ಅಲ್ಲ. ಅವರು ದೊಡ್ಡವರಾದ್ದರಿಂದ ಬೇರೆ ಟೈಪ್ ಬೆಳವಣಿಗೆ ಇದೆ. ಆದರೂ ಕೂಡ ಅವರಿಗೆ ದೇವರಿಗಿರೋ ಮಾತ್ರ ಭಾರಿ ವಿಚಿತ್ರನೇ. ಇದನ್ನೆಲ್ಲ ಹೇಳಕ್ಕೆ ತಾತ್ಪರ್ಯ ನಿರ್ಣಯ ಇಲ್ಲದವರು ಯಾರಿಗೂ ಸಾಧ್ಯವಾಗೋದಿಲ್ಲ. ಅದು ಅವತಾರ ಮಾಡ್ತಾರೆ. ಮಹಾಲಕ್ಷ್ಮಿ ಸೀತಾದೇವಿ ಎಲ್ಲ ಅವತಾರ ಮಾಡಿದ್ದಾರೆ. ರಾಮದೇವರು ಬೆಳೆದಂತೆ ಹೀಗೆ ಮಾಡ್ತಾ ಇದ್ದಾರೆ. ರಾಮ ಅಂತ ಹೆಸರಿಟ್ಟಂತೆ, ರಾಮದೇವರೇ ರಾಮ ಅಂತ ಹೆಸರಿಟ್ಟರು. ಅದು ನಿತ್ಯನಾಮ ಯಾವಾಗಲೂ ಇರೋದೇ ಅಂತ ಅವತ್ತು ಜಗತ್ತು ಪ್ರಕಟ ಮಾಡಿತು. ರಾಮ ಅಂದರೆ ಏನು ಗೊತ್ತಾ? ರಮತೆ ಇತಿ ರಾಮ, ಯಾವಾಗಲೂ ಆನಂದದಿಂದ ಇರ್ತಾನೆ, ಅದಕ್ಕೆ ರಾಮ ಒಂದರ್ಥ. ಭಕ್ತಾನ್ ರಮಯತಿ ಇತಿ ರಾಮ, ಭಕ್ತನ ಆನಂದವಾಗಿಡ್ತಾನೆ, ಅದಕ್ಕೂ ರಾಮ. ಸ್ವಯಂ ರಮತೆ ಇತಿ ರಾಮ ಭಕ್ತಾನ್ ರಮಯತಿ ಇತಿ ರಾಮ. ತಾನು ಆನಂದವಾಗಿದ್ದಾನೆ, ಭಕ್ತರಿಗೂ ಆನಂದವನ್ನು ಕೊಡ್ತಾನೆ. ಇವಾಗ ಶ್ರೀಮಂತ ಇನ್ನೊಬ್ಬರಿಗೆ ದುಡ್ಡು ಕೊಡ್ತಾನೆ ಅಂತ ಏನೂ ಇಲ್ಲ. ವಿವೇರ್ ಆಫ್ ಡಾಗ್ಸ್ ಹಾಕಿಬಿಡ್ಬೋದು ಬೇಕಾದರೆ. ದೇವರು ಆ ರೀತಿ ಮಾಡಿದರೆ ಗೋವಿಂದ, ನನ್ನ ಹತ್ರ ಯಾರೂ ಬರಬೇಡಿ ಅಂತ ಕಳಿಸಿದ್ರೆ ಏನಾಗ್ತಾಯಿತ್ತು? ಸಮಾಯಾತ ಸಮಾಯಾತ ಭಗವಂತ ಆಹ್ವಾನ ಮಾಡ್ತಾನೆ, ಬನ್ನಿ ನಿಮಗೆ ಆನಂದ. ಸೂರ್ಯ ಎಷ್ಟು ಬೆಳಕಿದೆ, ನಮಗೆ ಎಷ್ಟು ಬೆಳಕು ಕೊಡ್ತಾನೆ ನೋಡಿ ಸೂರ್ಯ. ಆ ಸೂರ್ಯನನ್ನು ಮಹಾದಾನಿ ಅಂತ ಕರೀತಾರೆ. ಯಾಕೆ? ಬೆಳಕನ್ನು ದಾನ ಮಾಡ್ತಾನೆ. ದಾನ ಒಂದೆರಡು ಕೈಯಿಂದ ದಾನ ಮಾಡೋದಿಲ್ಲ, ಸಹಸ್ರ ಕಿರಣ ಅಂತ ಅನಂತ ಕೈಗಳಿಂದ ಸೂರ್ಯ ದಾನ ಮಾಡ್ತಿದ್ದಾನೆ ಬೆಳಕನ್ನು. ಅಷ್ಟು ಬೆಳಕು ಸೂರ್ಯ ಕೊಡ್ತಾನಲ್ಲ, ನಾವು ಅಡಿಕೆ ಕೊಡೋಕ್ಕಾಗೋದಿಲ್ಲ ಆತನಿಗೆ ಅಂತ ಹೇಳ್ತಾರೆ. ಅಷ್ಟು ಬೆಳಕು ಕೊಡೋ ಸೂರ್ಯನಿಗೆ ಒಂದಿಷ್ಟು ನೀರು ಕೊಡೋದಕ್ಕಾಗೋದಿಲ್ಲ ಅಂದರೆ ಎಂಥ ಜೀವನ ಇದು? ಈ ಸರ್ಕಾರ ಒಂದು ಕಾನೂನು ಮಾಡಿಬಿಟ್ರೆ ಲೈಟ್ ಬಿಲ್ ಅಂತ ಮೂರು ಬಗ್ಸೆ ನೀರು ಕೊಟ್ಬಿಡಿ ಅಂದರೆ ಕೊಡ್ತಾರೆ. ಮೂರು ಬಗ್ಸೆ ಎಲ್ಲ ಇಷ್ಟು ದುಡ್ಡು ಕೊಡಿ, ಯೂನಿಟ್ ಜಾಸ್ತಿ ಮಾಡ್ತಾನೆ ಹೋಗ್ತಿರ್ತಾರೆ, ತೆಪ್ಪು ಕೊಡ್ತಾರೆ. ಇವರು ಕೂಡ ಈ ಲೈಟ್ಗೆ ಇಷ್ಟು ಬಿಲ್ ಮಾಡ್ತಾರಲ್ಲ, ಸೂರ್ಯ ಬಿಲ್ ಮಾಡಿದ್ರೆ ಗತಿ ಏನಾಗ್ತಿತ್ತು ನಮಗೆ ಅಂತ ಹೇಳ್ತಾರೆ. ಸೂರ್ಯನ ಬಿಲ್ ಕಳಿಸ್ಬಿಟ್ಟಿದ್ರೆ ಗೋವಿಂದ ಒಂದು ದಿವಸ ಕೂಡ ಬದಲಿಕ್ಕಾಗ್ತಿದ್ದಿಲ್ಲ ನಾವು. ಅಂಥ ವ್ಯಾಟ್ಸ್, ಎಷ್ಟು ವ್ಯಾಟ್ಸ್ ಇದೆ ಸೂರ್ಯನ ಶಕ್ತಿ ಅದು.
ಎಷ್ಟು ಬೆಳಕು, ಈ ಬೆಳಕು ಬರಬೇಕಾದ್ರೆ ಸೂರ್ಯ ಬೆಳಕಿರಬೇಕು ಮೊದಲು. ಇವ್ರು ಕರೆಂಟ್ ಬರ್ಬೇಕಾದ್ರೆ ಮಳೆ ಬರಬೇಕು, ಮಳೆ ಸೂರ್ಯ ಇರಬೇಕು. ಮತ್ತು ಸೂರ್ಯ ಎಷ್ಟು ಚಾರ್ಜ್ ಮಾಡಬೇಕು ನಾವನ್ನು. ಭಗವಂತ ಎಷ್ಟು ಸಿಂಪಲ್ ಮಾಡಿದ್ದಾನೆ ಗೊತ್ತಾ? ಸೂರ್ಯನ ಉಪಕಾರಕ್ಕೆ ಬರೀ ಅರ್ಘ್ಯ ಕೊಟ್ಟರೆ ಸಾಕತ್ತೆ. ಬೆಳಿಗ್ಗೆ 3, ಮಧ್ಯಾಹ್ನ 3, ಸಾಯಂಕಾಲ 3. ಇವತ್ತು ಈ ರೀತಿ ಮಕ್ಕಳಿಗೆ ಸ್ಕೂಲ್ ಸೇರ್ತಾ 3 ಅರ್ಘ್ಯ ಕೊಡ್ತೀವಿ, ಸ್ಕೂಲಿಗೆ ಸೇರಿಸ್ಬೇಡಿದ್ರೆ ಗೋವಿಂದ, ಯಾರೂ ಒಪ್ಪೋದಿಲ್ಲ. ದೇವರ ಸರ್ಕಾರ ಭಾರಿ ಸುಲಭ, ಅಷ್ಟು ಸುಲಭ, ಅದು ಬಿಟ್ಟುಬಿಡ್ತಾರೆ ಜನ. ಇದು ಭಾರಿ ಕಾಸ್ಟ್ಲಿ, ಇದ್ರ ಬಗ್ಗೆ ಓಡಾಡ್ತಿರ್ತಾರೆ. ದೇವರಷ್ಟು ಕರುಣಾಳು ಯಾರೂ ಇಲ್ಲ. ಅದು ಮಹಾದಾನಿ ಅಂದರೆ ಭಗವಂತನೇ. ನಾವು ಕೊಡೋದು .0.0 ಎಷ್ಟು ನಾಟ್ ಹಾಕಿದ್ರು ಅಷ್ಟೇ, 0 ಇದ್ದ ಹಾಗೆ. ಭಗವಂತ ಕೊಡೋದು ಮಾತ್ರ ಅನಂತ ಅನಂತ ಅನಂತ. ಆಗಲೇ ದೇವ್ರನ್ನ ಆರಾಧನೆ ಮಾಡಿಕೊಂಡು ಸರಿಯಾದ ಬುದ್ಧಿ ಬರೋದು. ಈ ರೀತಿ ಬೆಳೀತಾ 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 ಲೋಕದೃಷ್ಟಿಯಲ್ಲಿ ಪರಮಾರ್ಥ ಆಗಿದ್ದಾರೆ. ಜನಗಳಿಗೆ ಎಷ್ಟು ಆನಂದವಾಗ್ತಿತ್ತು ಗೊತ್ತಾ? ರಾಮನ ನೋಡ್ತಿರ್ಲಿಕ್ಕೆ ಏನೋ ವಿಚಿತ್ರವಾದ ಆನಂದ, ಭಯಂಕರ. ಎಲ್ಲ ಊರಿನ ಜನ ವಿಶೇಷತೋ ರಾಮ ಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸಿ. ಊರಿನ ಜನಕ್ಕೆ ಎಷ್ಟು ಆನಂದವಾಗ್ತಿತ್ತು ಗೊತ್ತಾ? ಯಥಾ ಮಹಾಪೌರುಷಿಕಾ ತದಂಘ್ರಿಂ. ವೈಕುಂಠ ಲೋಕದೊಳಗೆ ಮುಕ್ತರಾದವರು ಭಗವಂತನ ರೂಪ ಕಂಡು ಎಷ್ಟು ಸಂತೋಷ ಪಡ್ತಿದ್ರಲ್ಲ, ಅಷ್ಟು ಸಂತೋಷವನ್ನು ರಾಮದೇವ್ರ ಮುಖ ನೋಡಿದ ಜನ ಹೊಂತಾ ಇದ್ರು. ಯಾತಕ್ಕೆ? ರಾಮ ದೇವರು. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ. ಅಷ್ಟು ಆನಂದ ಪಡ್ತೀವಿ. ಅದು ರಾಮನ ಮುಖ 4 ದಿನದಲ್ಲೂ ಒಂದು ಸ್ವಾರಸ್ಯ ಇದೆ. ಇಲ್ಲಿ ತುಂಬ ವಿಚಾರ ಮಾಡೋ ಅಂಶ ಇದೆ. ನಾವು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಇದರಲ್ಲಿ ಯಾರು ದೊಡ್ಡವರು? ದೊಡ್ಡ ಪ್ರಶ್ನೆ. ರಾಮದೇವ್ರ ಬಗ್ಗೆ ವಿವಾದ ಇಲ್ಲ. ಲಕ್ಷ್ಮಣ ಭರತರಲ್ಲಿ ಯಾರು ದೊಡ್ಡವರು? ದೊಡ್ಡ ಜಿಜ್ಞಾಸೆ ಉಂಟು. ಲಕ್ಷ್ಮಣ ದೊಡ್ಡವರು ಅಂತ ಒಂದು ಗುಂಪು, ಭರತ ದೊಡ್ಡವರು ಇನ್ನೊಂದು ಗುಂಪು. ಅದು ವ್ಯಾಖ್ಯಾನಕಾರರಲ್ಲೇ ಆ ರೀತಿ ಕಂಡಾಗ ಕಾಣಿಸುತ್ತೆ. ಆದರೆ ವಸ್ತುಸ್ಥಿತಿಯಲ್ಲಿ ಬಹಳ ಸುಲಭವಾದ ಉತ್ತರವನ್ನು ಶಾಸ್ತ್ರ ಕೊಟ್ಟಿದೆ. ಬಹಳ ಸುಲಭ. ಹೊರಗಿನ ದೃಷ್ಟಿಯೊಳಗೆ ಮೊದಲು ಹುಟ್ಟಿದ್ದು ಭರತನೇ. ಲಕ್ಷ್ಮಣ, ರಾಮದೇವರು, ಭರತ, ಆಮೇಲೆ ಲಕ್ಷ್ಮಣ, ಆಮೇಲೆ ಶತ್ರುಘ್ನ ಹುಟ್ಟೋದು. ಆದರೆ ನಿಜವಾಗ್ಲೂ ದೊಡ್ಡವರು ಲಕ್ಷ್ಮಣ. ಯಾತಕ್ಕೆ ಅಂದರೆ ಪಾಯಸ ಮೊದಲು ಕೊಟ್ಟಲಲ್ಲ, ಆ ಪಾಯಸ ಕೊಟ್ಟಾಗ ಲಕ್ಷ್ಮಣ ಹುಟ್ಟಿದ್ದ. ಪಾಯಸದಾನ ಕ್ರಮದಲ್ಲಿ ಲಕ್ಷ್ಮಣ ದೊಡ್ಡವನು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಹೊರಗೆ ಬಂದ ಅಂಶದಲ್ಲಿ ಭರತ ದೊಡ್ಡವನು. ಇಲ್ಲಿ ಕೌಂಟ್ ಆಗೋದು ಯಾವುದು ಗೊತ್ತಾ? ಪಾಯಸದಾನ ಕ್ರಮ ಕೌಂಟ್ ಆಗುತ್ತೆ, ಅವ್ರು ಇದು ಕೌಂಟ್ ಆಗೋದಿಲ್ಲ. ಎರಡೆರಡು ಯಾಕೆ ತಗೋತೀರಿ ಅಂದರೆ ಸರ್ಕಾರದಲ್ಲಿರೋದೇ ಹಾಗೆ. ಡೇಟ್ ಆಫ್ ಬರ್ತ್ ಬೇರೆ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಬೇರೆ. ಗೊತ್ತಾಯ್ತಾ? ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸು, ಪ್ರಮೋಷನ್ಗೆ ಕೌಂಟ್ ಆಗೋದೆಲ್ಲ ಎಂಟ್ರಿ ಇಂಟು ಸರ್ವಿಸು. ರಿಟೈರ್ಮೆಂಟಿಗೆ ಕೌಂಟ್ ಆಗೋದ್ರೆ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ನೋಡಿ ರಿಟೈರ್ ಮಾಡ್ತಾರೆ, ಎಂಟ್ರಿ ಆಫ್ ಸರ್ವಿಸ್ ನೋಡಿ ಪ್ರಮೋಷನ್ ಕೊಡ್ತಾರೆ. ಆದ್ದರಿಂದ ಎರಡೂ ಸರಿ ಇದೆ. ಇದು ನೋಡೇ ಕಲ್ತ್ಕೊಂಡಿರೋದು ಅಂತ ಅರ್ಥ. ಆದ್ದರಿಂದ ಲಕ್ಷ್ಮಣ ನಿಜವಾಗಲೂ ದೊಡ್ಡವನು, ಸ್ವರೂಪದಲ್ಲಿ ದೊಡ್ಡವರು, ಪಾಯಸದಾನ ಕ್ರಮದಲ್ಲೂ ದೊಡ್ಡವನಾದ್ದರಿಂದ ಎಲ್ಲೂ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತಾರೆ ಹೊರತು ರಾಮ, ಭರತ, ಲಕ್ಷ್ಮಣ ಎಲ್ಲೆಲ್ಲೂ ಕರೆಯೋದಿಲ್ಲ. ಸರಿಯಾದ ಸುಲಭವಾದ ಉತ್ತರ ಇದೆ, ತಿಳ್ಕೊಂಡ್ರೆ ಸಾಕು. ಇಲ್ಲಿ ಅವಳಿ ಜವಳಿ ಹುಡ್ತಾರೆ ಅಂತ ತಿಳ್ಕೊಳ್ಳಿ, ಟ್ವಿನ್ಸ್ ಹುಡ್ತಾರೆ. ಅಲ್ಲಿ ಯಾರು ದೊಡ್ಡವ್ರು ಗೊತ್ತಾ? ಯಾರು ದೊಡ್ಡವ್ರು ಗೊತ್ತೇನು? ಆಮೇಲೆ ಹುಟ್ಟೋನು ದೊಡ್ಡವನು, ಮೊದಲು ಹುಟ್ಟೋನಲ್ಲ. ಆಮೇಲೆ ಹುಟ್ಟೋನು ದೊಡ್ಡವನು. ಯಾತಕ್ಕೆ ಅಂದರೆ ಒಂದು ಶೀಸ್ಟಲ್ಲಿ 2 ಗೋಲಿ ಹಾಕಿದಾಗ ಮೊದಲು ಹಾಕಿದ ಗೋಲಿ ಆಮೇಲೆ ಬರುತ್ತೆ. ಸೊ ಸೀನಿಯಾರಿಟಿ ಮೊದಲು ಗೋಲಿಗೆ ಹೊತ್ತು ಆಮೇಲೆ ಗೋಲಿಗಲ್ಲ. ಸೊ ಗರ್ಭದಲ್ಲಿ ಪ್ರವೇಶ ಹಾಗಾಗಿರುತ್ತೆ. ಆದ್ದರಿಂದ ಯಮಣರಲ್ಲಿ ಪಶ್ಚಾದ್ಭವ ಶ್ರೇಷ್ಠ ಅಂತ ನಿಯಮ ಉಂಟು. ಅದಕ್ಕೇನೆ ಅಲ್ಲಿ ಯಾಕೆ ಗೊತ್ತಿದೆ ನಮಗೀಗ. ಉಳಿದ ಕಡೆ ನಮಗೆಲ್ಲ ಯಾಕೆ ಹೇಳೋದಿಲ್ಲ ಲೋಕದಲ್ಲಿ ಅಂದರೆ ನಮಗೆಲ್ಲ ಗೊತ್ತಾಗೋದಿಲ್ಲ. ಆದ್ದರಿಂದ ಹುಟ್ಟೋ ಕ್ರಮ ತಗೋತಾರೆ ಅಷ್ಟೇ. ಗೊತ್ತಾದ ಒಳಗಿನ ಗಮನ ತಗೋಬೇಕು ಅಂತ ನಿಯಮ ಉಂಟು. ಇದಕ್ಕೆಲ್ಲ ಮುಂದೆ ವಿಷಯ ಬರುತ್ತೆ. ಭರತ ಬಂದು ಲಕ್ಷ್ಮಣನಿಗೆ ನಮಸ್ಕಾರ ಮಾಡ್ದ, ರಾಮಾಯಣದಲ್ಲೇ ಹೇಳ್ತಾರೆ. ಲಕ್ಷ್ಮಣನಿಗೆ ನಮಸ್ಕಾರ ಮಾಡ್ತಾನೆ ಭರತ. ಪೂರ್ತಿ ವನವಾಸ ಮುಗಿಸೋ ಆರ್ಯ ಅಂತ ಸಂಬೋಧನೆ ಮಾಡ್ತಾರೆ. ವವಂದೇ ಅಂತ ಹೇಳಿ ಸಂಗರ ರಾಮಾಯಣದಲ್ಲೂ ಬರೀತಾರೆ. ಆದ್ದರಿಂದ ಲಕ್ಷ್ಮಣ ದೊಡ್ಡವನು, ವಿವಾದವೇ ಇಲ್ಲ. ಇನ್ನೊಂದು ಸ್ವಾರಸ್ಯ ಇದೆ. ಪಾಯಸದಿಂದ ಅವತಾರ ಮಾಡಿದರು, ಅಲ್ಲೊಂದು ಒಳ್ಳೆಯ ಸ್ವಾರಸ್ಯ ಇದೆ. ಪಾಯಸದಿಂದ ರಾಮ, ಪಾಯಸದಿಂದ ಲಕ್ಷ್ಮಣ, ಪಾಯಸದಿಂದ ಭರತ, ಪಾಯಸದಿಂದ ಇದು ದಾಸರು ರಾಮನಾಮ ಪಾಯಸಕ್ಕೆ ಅಂತ ಸೇರಿಸ್ಬಿಟ್ರೆ ಜೊತೆಗೆ ಅದರ ರಾಮನಾಮ ಪಾಯಸಕ್ಕೆ ತಿಳಿಸ್ಬೇಕಾದ್ರೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪ ಬಾಯಿ ಚಪ್ಪರಿಸರು ಅಂತ ಹೇಳಿಬಿಡ್ತಾರೆ. ಪಾಯಸಕ್ಕೂ ರಾಮನಿಗೆ ಸಂಬಂಧ ಇದೆ ಅಂತಾಯಿತು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಪಾಯಸ್ ಅಂದರೆ ಕ್ಷೀರಸಾಗರ ಅಂತ ಅರ್ಥ. 4 ಜನ ಕ್ಷೀರಸಾಗರದಿಂದ ಬಂದವರು ಅಂತ ಅರ್ಥ. 4 ಜನ ಪಯೋಬ್ಧಿಯಿಂದ ಬಂದವರು. ರಾಮ ಯಾರು? ಸಾಕ್ಷಾತ್ ಪಯೋಬ್ಧಿಶಾಹಿ, ಸಾಕ್ಷಾತ್ ನಾರಾಯಣ. ಅದಕ್ಕೆ ರಾಮನಾಗಿ ಬಂದ. ಲಕ್ಷ್ಮಣ ಯಾರು? ಆದಿಶೇಷ. ಅಲ್ಲಿಂದ ಹೆಡ್ ಕ್ವಾರ್ಟರ್ಸ್ ಅದೇ, ಅದಕ್ಕೆ ಆತು ಪಯಸ್ಸಿನವನೇ. ಭರತ ಶತ್ರುಘ್ನ, ಭರತ ಚಕ್ರಾಭಿಮಾನಿ, ಈತ ಶಂಖಾಭಿಮಾನಿ. ಪರಮಾತ್ಮನ ಕೈಲಿದೆ. ಅದು ಎಲ್ಲ ಕೂಡ ಎಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಯಾರದವ್ರದ್ದು? ಪಯೋಬ್ಧಿನೇ. ಆದ್ದರಿಂದ ಪಾಯಸದಿಂದ ಜನನ ಅನ್ನೋದು ಒಳ್ಳೆ ಕರೆಕ್ಟಾಗಿರೋ ಮಾತು. ಅರ್ಥ ಮಾಡಿಕೊಂಡ್ರೆ ಒಳಗಿನ ಅರ್ಥ ಏನು ಅಂತ ಗೊತ್ತಾಗುತ್ತೆ. ಇನ್ನೂ ಸ್ವಾರಸ್ಯ ಇದೆ. ಇಲ್ಲಿ 4 ರೂಪಗಳಿದೆ: ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ನಾವು ಬೇರೆ ಪುರಾಣ ಕೆಲವು ಕಡೆ ನೋಡಿಬಿಟ್ಟಾಗ 4 ಪರಮಾತ್ಮನೇ ಅಂತ ಕೆಲವು ಕಡೆ ಬಂದುಬಿಟ್ಟಿದೆ. 4 ಭಗವದ್ ರೂಪಗಳೇ ಅಂತ ಹೇಳಿಬಿಟ್ಟಿದ್ದಾರೆ.
ನಮಗೆ ಸಂಶಯ ಬಂತು, ಹೇಗೆ ಅರ್ಥ ಮಾಡ್ಕೋಬೇಕು? ಕೆಲವು ಕಡೆ ಆದಿಶೇಷ ಲಕ್ಷ್ಮಣ ಅಂತ ಹೇಳ್ತಾರೆ, ಕಾಮಭರತ ಅಂತ ಹೇಳ್ತಾರೆ, ಅನಿರುದ್ಧ ಶತ್ರುಘ್ನ ಅಂತ ಹೇಳ್ತಾರೆ. ಹೇಗೆ ಸಮನ್ವಯ ಮಾಡಬೇಕು ಅಂತ ಕೇಳಿದರೆ ಆಚಾರ್ಯ ಸುಲಭ ಸಮನ್ವಯ ಮಾಡ್ತಾರೆ. ಸುಲಭ ಸ್ವಾರಿ ಸಮನ್ವಯ. ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನೋ 4 ರೂಪಗಳು ಕೂಡ ಅವತಾರ ಮಾಡಿದೆ. ವಾಸುದೇವ ರೂಪನೇ ಸಾಕ್ಷಾತ್ ರಾಮ. ವಾಸುದೇವ ರಾಮ, ರಾಮನೇ ವಾಸುದೇವ. ಇದರಲ್ಲಿ ಏನು ಡಿಫರೆನ್ಸೇ ಇಲ್ಲ. ಲಕ್ಷ್ಮಣ ಆದಿಶೇಷ, ಒಳಗೆ ಸಂಕರ್ಷಣ ಭಗವಂತನ ಆವೇಶ ಇದೆ. ಭರತ ಪ್ರದ್ಯುಮ್ನ, ಒಳಗೆ ಭಗವಂತನ ಪ್ರದ್ಯುಮ್ನ ರೂಪ ಇದೆ. ಅನಿರುದ್ಧ ಶತ್ರುಘ್ನ, ಒಳಗೆ ಅನಿರುದ್ಧ ಭಗವಂತನ ರೂಪ ಇದೆ. ಆದ್ದರಿಂದ ಆವೇಶ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು 4 ರೂಪಗಳು ಭಗವಂತ ಅಂತ ಹೇಳಿದ್ದಾರೆ. ರಾಮ ಮಾತ್ರ ಭಗವಂತನೇ. ಅದು ಆವೇಶ ಬಿಟ್ಟಾಗ ಭರತ ಲಕ್ಷ್ಮಣ ಶತ್ರುಘ್ನ ಬೇರೆ ಬೇರೆಯೇ ಅಂತ ತಿಳ್ಕೊಂಡಾಗ ಸಮಸ್ಯೆನೇ ಇಲ್ಲ. ನಿರ್ಣಯದಲ್ಲಿ ಆಚೆ ಎಲ್ಲವನ್ನೂ ಬರೀತಾರೆ. ಅದಕ್ಕೆ ಈತನೇ ಲೋಕಗುರು ವೇದ ವಿಖ್ಯಾತ, ಭೂತಳದವಳು ಶ್ರೀರಾಮ ದೂತನೆಂಬಾತ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಲೋಕಗುರು ಅಂತ ಕರೀತಾರೆ. ಎಲ್ಲ ಲೋಕ ಅಂದರೆ ಏನು ಗೊತ್ತಾ? ಶಾಸ್ತ್ರ ಅಂತ ಅರ್ಥ. ಶಾಸ್ತ್ರಕ್ಕೆಲ್ಲ ಎಲ್ಲ ಶಾಸ್ತ್ರ ಗುರುಗಳು ಮಧ್ವಾಚಾರ್ಯರಾದ್ದರಿಂದ ಎಲ್ಲೆಲ್ಲೂ ಸಂಶಯ ಬರದಂತೆ ಆಚಾರ್ಯರು ಬರೀತಾರೆ. ರಾಮ ವಾಸುದೇವ ನೆನಪಿರಬೇಕು. ಆಚಾರ್ಯ ದ್ವಾದಶೋತ್ತರ ಶುರು ಮಾಡ್ತಾರೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ಅಂತ ಹೇಳ್ತಾರೆ. ಮುಂದೆ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ ಅಂತ ಹೇಳ್ಬಿಡ್ತಾರೆ. ರಾಮದೇವರ ಅವಲೋಕನ ಅಂತ ಹೇಳ್ತಾರೆ. ವಾಸುದೇವ ಅಂತ ಶುರು ಮಾಡಿ ರಾಮ ಅಂತ ಯಾಕೆ ಹೇಳ್ತಾರೆ ಅಂದರೆ ವಾಸುದೇವನೇ ರಾಮ, ರಾಮನೇ ವಾಸುದೇವ, ವಾಸುದೇವನೇ ರಾಮ, ಕೃಷ್ಣ ವಾಸುದೇವ, ವಾಸುದೇವ ಕೃಷ್ಣ. ಇದೆಲ್ಲ ದೊಡ್ಡ ಗಂಭೀರದ ಶಾಸ್ತ್ರಾರ್ಥಗಳು. ಅದನ್ನೆಲ್ಲ ಬರಹ ಹೇಳಿದ ಗುರುಗಳು ಶ್ರೀಮದ್ ಆಚಾರ್ಯರಾದ್ದರಿಂದ ಆಚಾರ್ಯಾ ಶ್ರೀಮದ್ ಆಚಾರ್ಯಾ ಸಂತು ಮೇ ಜನ್ಮ ಜನ್ಮನಿ. ವಾಸುದೇವರ ವೈಶಿಷ್ಟ್ಯ ಏನು ಬಂದರೆ ಮುಂದೆ ನೋಡೋಣ. ಅಷ್ಟಾಯಿತು. ಆಮೇಲೆ 16 ವರ್ಷ ರಾಮದೇವರಿಗೆ. 16 ವರ್ಷಗಳು ಇನ್ನೇನು ರಾಮದೇವರು ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಟ್ಟತ್ತು ಉಪನಯನ ಆದಾಗ ಮುಗಿದೋಗಿಬಿಟ್ಟಿತ್ತು. ಆಗಿನ ಕಾಲ 16 ವರ್ಷಕ್ಕೆ ಮದುವೆ ಕಾಲ. ಈಗ ಉಪನಯನದ ಕಾಲ ಕೂಡ ಅಲ್ಲ, ಅಂಥ ಕಾಲ ಬಂದಿದೆ. 30 ಉಪನಯನಕ್ಕೆ ಈಗ ಶುರುವಾದ ಲೆಕ್ಕ ಆ ಸ್ಥಿತಿ ಬಂದಿರ್ತಾರೆ. ಆದರೆ ಸರಿಯಾದ ಕಾಲ ಮದುವೆಗೆ 8, ಇದಕ್ಕೆ ಉಪನಯನಕ್ಕೆ 8, ಅದಕ್ಕೆ 16. ಅಷ್ಟು ಸರಿಯಾಗಿ ವಿಶ್ವಾಮಿತ್ರ ಮುನಿಗಳು ಬರ್ತಾರೆ. ಬರ್ತಲೇಕ ದೊಡ್ಡ ಸುದ್ದಿ. ವಿಶ್ವಾಮಿತ್ರರು ಬಂದರು ಅಂದರೆ ಭಾರಿ ದೊಡ್ಡವರು ಅವರು. ಗಾಯತ್ರಿ ಮಂತ್ರ ದಷ್ಟಾರ ಮಹಾಮುನಿಗಳವರು. ತಕ್ಷಣ ಅತಿಥಿಗಳು ಬಂದರೆ ಸಂತೋಷ ಪಡಬೇಕಂತೆ. ಅತಿಥಿ ದೇವೋಭವ, ಇದು ಡಿಸ್ಟಿಂಗ್ವಿಷ್ಡ್ ಅತಿಥಿಗಳು ಇವರು. ಭರದ್ರೆಯಿಂದ ಬರ್ತಾನೆ, ಅವರು ಸ್ವಾಗತ ಮಾಡ್ತಾನೆ, ವಿಶೇಷ ಸ್ತೋತ್ರವನ್ನು ಮಾಡ್ತಾನೆ. ಸ್ವಾಮಿ ನನ್ನಿಂದ ಏನಾಗಬೇಕು ಸೇವೆ? ಅತಿಥಿಗಳು ಬಂದಾಗ ಭಗವಂತ ಒಂದು ರೂಪ ಬಂದಿದೆ ಅಂತ ಅರ್ಥ. ಆ ರೀತಿ ನಮಗೆ ಅರ್ಥ ಆಗೋದು ಯಾವಾಗ ಗೊತ್ತಾ? ಲೈಟ್ ಬಿಲ್ನವನು ಬರ್ತಾನೆ, ಮಾತಾಡ್ತಾ ಕೂತಿರ್ತೇವೆ, ಆಮೇಲೆ ಬಾಂಬದಲ್ಲಿ ಬಾಗಿಲು ತೆಗೆದು ರೆಡಿ ಮಾಡಿ ಕೊಡಿಸ್ತೇವೆ. ಯಾಕೆ? ವ್ಯಕ್ತಿ ಅಲ್ಲ, ಪ್ರತಿನಿಧಿ ಬಂದಿದ್ದಾನೆ ಅಂತ ಅರ್ಥ. ಆ ರೀತಿ ಅತಿಥಿಗಳು ಬಂದಾಗ ದೇವರೊಂದು ರೂಪ ಬಂದಿದೆ ಅಂತ ತಿಳ್ಕೊಬಲ್ಲಿ. ಆಗ ನೋಡೋ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಅತಿಥಿ ರೂಪ ಅದು ಭಗವಂತನ ರೂಪ ಬಂದಿದೆ. ಅದು ವಿಶ್ವಾಮಿತ್ರರು ದೊಡ್ಡ ಅದರ ರೂಪದಲ್ಲಿ ವ್ಯತ್ಯಾಸ ಇದೆ. ಒಬ್ಬ ಕ್ಲರ್ಕ್ ಬರ್ತಾನೆ, ಆಫೀಸರ್ ಬರ್ತಾನೆ, ತಾರತಮ್ಯ ಇದೆ. ಮತ್ತು ಅದೇ ಡಿಪಾರ್ಟ್ಮೆಂಟಿಂದ ಅಟೆಂಡರ್ ಬರೋದು ಬೇರೆ, ಕ್ಲರ್ಕ್ ಬರೋದು ಬೇರೆ, ಆಫೀಸರ್ ಬರೋದು ಬೇರೆ. ಅದರಲ್ಲೂ ತಾರತಮ್ಯ ಇದೆ. ವಿಶ್ವಾಮಿತ್ರರು ಭಾರಿ ಡಿಸ್ಟಿಂಗ್ವಿಷ್ಡ್ ಆದ್ದರಿಂದ ಬಂದು ನಮಸ್ಕಾರ ಮಾಡಿ ಕೇಳಿಕೊಂಡ. ಅವ್ರು ಹೇಳಿದರು, ದಶರಥ ನೀನಿಂಥ ಪುಣ್ಯಾತ್ಮ ಅಂತ ನಾವು ಬಂದಿರೋದು, ನಿನ್ನಿಂದ ಕೆಲಸ ಬೇಕಾದ್ರೆ ಬಂದಿದ್ದೇವೆ. ಭಾರಿ ಖುಷಿಯಾಯಿತು ಸ್ವಾಮಿ, ನನ್ನ ಭಾಗ್ಯವೇ ಭಾಗ್ಯ, ಏನು ಹೇಳಿ ಕೊಟ್ಟುಬಿಡ್ತೇನೆ ಅಂತ ಹೇಳಿದ. ಮಾತು ಕೊಟ್ಟ, ಏನು ಹೇಳಿ ಕೊಟ್ಟುಬಿಡ್ತೇನೆ ಅಂತ ಹೇಳಿದ. ಆಗ ಕಷ್ಟ ಕೇಳಿದರು, ರಾಮನ ಕಳಿಸ್ಕೊಡು, ನಾನು ಯಜ್ಞ ಮಾಡಬೇಕಾಗಿದೆ, ಮಾಡ್ತಾನೇ ಇದ್ದೇನೆ. ಪೂರ್ಣಾವತಿ ಕಾಲಕ್ಕೆ ರಾಕ್ಷಸರು ಬಂದು ಅದನ್ನು ಹಾಳು ಮಾಡ್ತಾರೆ, ಮಲಮೂತ್ರ ಹಾಕಿ ಕೆಡಿಸಿಬಿಡ್ತಾ ಇದ್ದಾರೆ. ಅದು ರಕ್ಷಣೆ ಮಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವರಿಗೆಲ್ಲ ವರ ಇದೆ, ಆದ್ದರಿಂದ ರಾಮನ ಕಳಿಸ್ಕೊಡು ಅಂತ ಹೇಳ್ತಾರೆ. ಆಗ ದಶರಥ ರಾಜ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸ್ವಾಮಿ, ರಾಮನ ಕರ್ಕೊಂಡು ಏನು ಮಾಡ್ತೀರಿ? ರಾಮ ಇನ್ನೂ ಹುಡುಗ, ಜನ ತಿಳ್ಕೊಂಡಾಗೆ. ರಾಮ ಇನ್ನೂ ಬಾಲಶ್ಚ ಅಕೃತ ವಿದ್ಯಶ್ಚ, ಇನ್ನೂ ಅವನಿಗೆ ಅಧ್ಯಯನ ಮಾಡಿಸೇ ಇಲ್ಲ. ನಾನು ಚಿಕ್ಕ ಹುಡುಗ. ಅದು ಬಂದು ಏನು ಮಾಡ್ತಾನೆ? ನಾನೇ ಬರ್ತೇನೆ, ಅಹಂ ಬ್ರಹ್ಮಾಸ್ಮಿಗಿಂತ ದೊಡ್ಡದಿದ್ದು, ನಾನೇ ದೇವರಿಗೆ ದೊಡ್ಡವನು ಅಂತ ಹೇಳ್ಕೊಂಡಾಗಾಯ್ತಲ್ಲ, ನಾನೇ ದೊಡ್ಡವನಿದ್ದೇನೆ. ಇದು ಕ್ಷಣಿಕವಾಗಿ ಬಂದಿದ್ದು, ಯಾವಾಗಲೂ ಬಂದರೆ ಭಾರಿ ತಪ್ಪಾಗೋದು. ಈಗ ತಿಳ್ಕೊಂಬಿಟ್ಟ ಪಾಪ, ನಾನು ಬರ್ತೇನೆ. ಅವರಿಂದ ಯಾರಿದ್ದಾರೆ ಹೇಳಿ ಅಂತ ಕೇಳಿದ. ಅವರಿಂದ ಯಾರಿದ್ದಾರೆ ಗೊತ್ತಾ? ಮಾರೀಚ ಸುಬಾಹಗಳು ಲೀಡರ್ಸು, ಅವರಿಂದ ರಾವಣನ ಬ್ಯಾಕಿಂಗ್ ಇದೆ ಅಂತ ಹೇಳ್ತಾರೆ. ಆಗ ದಶರಥ ಹೇಳ್ತಾನೆ, ಓ ಹಾಗಿದ್ದರೆ ಭಾರಿ ಕಷ್ಟ, ನಾನು ಬಂದರೂ ಆಗೋದಿಲ್ಲ, ಆದರೆ ಮಾತು ಕೊಟ್ಟಿದ್ದೇನೆ, ನಾನು ತಪ್ಪಿಸೋದಿಲ್ಲ, ನಾನು ಬಂದು ಬಿಡ್ತೇನೆ, ರಾಮ ಲಕ್ಷ್ಮಣರು ಬೇಡ ಅಂತ ಹೇಳ್ಬಿಡ್ತಾರೆ. ಆಗ ಅವ್ರು ಹೇಳ್ತಾರೆ ವಿಶ್ವಾಮಿತ್ರರು, ಅಲ್ಲಿ ತುಂಬ ಮಾತುಗಳಿದೆ, ಸಾರಾಂಶ ಇಷ್ಟೇ. ಭಾರಿ ಸಿಟ್ಟು ಬಂತಂತವರಿಗೆ. ಏನು ಮಾತಾಡ್ತೀಯ ದಶರಥ, ಏನಂತ ತಿಳ್ಕೊಂಡಿದ್ದೀಯ ರಾಮನನ್ನು? ಅಹಂ ವೇದ್ವಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ. ರಾಮ ಯಾರು ಅಂತ ನನಗೆ ಗೊತ್ತು, ನಿನಗೆಲ್ಲ ಗೊತ್ತು ಅಂತ ಹೇಳ್ತಾರೆ. ರಾಮ ಯಾರು ಅಂತ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ವಸಿಷ್ಠೋಪಿ ಮಹಾತೇಜಾಹ ಏನೇಚ ತಪಸ್ಸಿ ಸ್ಥಿತಾಹ. ವಸಿಷ್ಠರಿಗೆ ಗೊತ್ತಿದೆ, ತಪಸ್ಸು ಮಾಡಿದವ್ರಿಗೆ ಗೊತ್ತಿದೆ, ನಿನಗೆಲ್ಲಿ ಗೊತ್ತಿರುತ್ತೆ ಅಂತ ಬೈದು ಬಿಡ್ತಾರೆ ದಶರಥರನ್ನು. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ರಾಮ ಯಾರು ಅಂತ ನನಗೆ ಗೊತ್ತಿದೆ, ವಿಶ್ವಾಮಿತ್ರರ ಮಾತಿದೆ. ಗೊತ್ತಿದ್ದಕ್ಕೆ ಅಲ್ಲಿ ಬಂದಿರೋದು.
ಗೊತ್ತಿದ್ದಕ್ಕೆ ನಾನು ಬಂದಿರೋದು ಇಲ್ಲಿಗೆ. ರಾವಣ ಕುಂಭಕರ್ಣರ ಬ್ಯಾಕಿಂಗ್ ಇರತಕ್ಕಂಥವ್ನು ಕೊಲ್ಲಬೇಕಾದ್ರೆ ಪರಬ್ರಹ್ಮನಿಂದ ಸಾಧ್ಯ. ರಾಮ ಪರಬ್ರಹ್ಮ, ಅದಕ್ಕೆ ನಾನು ಬಂದಿದ್ದೇನೆ, ನಿನ್ನ ಕೈಲೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ತುಂಬ ಸ್ವಾರಸ್ಯ ಇದೆ. ದಶರಥ ಹತ್ರ ರಾಮದೇವರಿದ್ದಾರೆ, ರಾಮ ಯಾರು ಅಂತ ಗೊತ್ತಿಲ್ಲ. ವಿಶ್ವಾಮಿತ್ರನ ದೂರ ಇದ್ದಾರೆ, ವಿಶ್ವಾಮಿತ್ರ ರಾಮ ಯಾರು ಅಂತ ಗೊತ್ತಿದೆ. ನಮ್ಮಲ್ಲಿ ರಾಮಾಯಣ ಪುಸ್ತಕ ಇರುತ್ತೆ, ಹತ್ತಿರ ಇದೆ, ಓದಕ್ಕೆ ಬರೋದಿಲ್ಲ, ನಮಗೆ ಗೊತ್ತಿಲ್ಲ. ಯಾರೋ ದೂರದವ್ರು ಓದ್ಕೊಂಡ್ಬರ್ತಾರಲ್ಲ ಅವ್ರಿಗೆ ಗೊತ್ತಿದೆ ಅಂತ ಅರ್ಥ. ಪುಸ್ತಕ ಇದ್ದರೂ ಕೂಡ ಓದಕ್ಕೆ ಬರದೆ ಹೋದರೆ ಇದ್ದರೂ ಇಲ್ದಾಗಲೆಕ್ಕ, ಓದಕ್ಕೆ ಬರೋ ದೂರ ಇದ್ದರೂ ಓದಕ್ಕೆ ಬರುತ್ತೆ ಅಂತ ಅರ್ಥ. ನನಗೆ ಗೊತ್ತಿದೆ, ನಿಮಗೆ ಹೇಗೆ ಗೊತ್ತಿದೆ? ಸಿಂಪಲ್, ತಪಸ್ಸಿ ಸ್ಥಿತಾ, ತಪಸ್ಸು ಮಾಡಿದವ್ರಿಗೆ ಕಾಣಿಸ್ತಾನೆ ರಾಮ. ಅದೇ ಶಾಸ್ತ್ರಯೋನಿತ್ವ. ತದ್ಧಿ ತಪಃ ತದ್ಧಿ ತಪಃ. ತಪಸ್ಸು ಮಾಡೋದು ಅಂದರೆ ಏನು? ಬ್ಯಾಕ್ಟೀರಿಯಾ ಇದೆ, ಕಣ್ಣಿಗೆ ಕಾಣಿಸೋದಿಲ್ಲ, ಮೈಕ್ರೋಸ್ಕೋಪ್ ಹಾಕೊಂಡ್ರೆ ಮಾತ್ರ ಕಾಣಿಸುತ್ತೆ. ಎದುರಿಗಿದ್ದರೂ ಕೂಡ ಕಣ್ಣಿಗೆ ಕಾಣಿಸ್ಬೇಕಾದ್ರೆ ಇನ್ನೊಂದು ಸಹಾಯ ಬೇಕು. ನಮಗೆ ದೇವರು ನೋಡಬೇಕಾದ್ರೆ ತಪಸ್ಸು ಬೇಕು, ಇಲ್ಲದ ಹೋದರೆ ದೇವರು ಕಾಣೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ದೇವರು ನಮಗೆ ಕಾಣೋದಿಲ್ಲ? ತಪಸ್ಸಿನ ಹೆಸರು ಕೂಡ ನಮಗೆ ಗೊತ್ತಿಲ್ಲ. ದೇವ್ರು ಯಾಕೆ ಕಾಣ್ತಾನೆ? ಮತ್ತೆ ನಿಮ್ಮ ಕಣ್ಣು ಎಷ್ಟೇ ಸೂಕ್ಷ್ಮ ಇದ್ದರೂ ಕೂಡ ಬ್ಯಾಕ್ಟೀರಿಯಾ ಇಲ್ಲದೆ ಹೋದರೆ, ನಿಮಗೆ ಮೈಕ್ರೋಸ್ಕೋಪ್ ಹಾಕ್ತಾ ಹೋದರೆ ಕಾಣಿಸೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಎಷ್ಟೇ ಶಾರ್ಪ್ ಇದ್ದರೂ ಕೂಡ ವೈರಸ್ ಕಾಣಬೇಕಾದ್ರೆ ಬರೀ ಮೈಕ್ರೋಸ್ಕೋಪು ಕಾಣೋದಿಲ್ಲ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಹಾಕೋಬೇಕಾದ್ರೆ ಅವ ಮಾತ್ರ ಕಾಣೋದು. ಕಷ್ಟ ಎಷ್ಟೇ ಚೆನ್ನಾಗಿದ್ದರೂ ಲೋಕ ನೋಡೋಕ್ಕೆ ಸಾಧ್ಯ ಹೊರತು ದೇವ್ರು ನೋಡೋಕ್ಕಾಗೋದಿಲ್ಲ. ಈ ತತ್ವ ಗೊತ್ತಿದ್ದವರಿಗೆ ಯಾವುದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಬೇಕು? ರೂಪಜ್ಞಾನಕ್ಕೆ ಕಣ್ಣು ಬೇಕು, ಶಬ್ದಜ್ಞಾನಕ್ಕೆ ಕಿವಿ ಬೇಕು, ಬ್ರಹ್ಮಜ್ಞಾನಕ್ಕೆ ತಪಸ್ಸಿನಿಂದ ಕೂಡಿದ ಕಣ್ಣು ಬೇಕು. ಇಲ್ಲ ಹೋದರೆ ಸಾಧ್ಯ ಇಲ್ಲ. ನನಗದು ಇದೆ. ಅವ್ರು ಎಷ್ಟು ಮಾಡಿದ್ದಾರೆ ಗೊತ್ತಾ ತಪಸ್ಸು? 40,000 ವರ್ಷ ತಪಸ್ಸು ಮಾಡಿದ್ದಾರೋ. ಆ ಕಥೆ ಮುಂದೆ ಬರುತ್ತೆ. ಅಷ್ಟೆಲ್ಲ ಅದಕ್ಕೆ ನಾನು ಕಾಣ್ತಾನೆ ಅಂತ ಹೇಳಿದ ತಕ್ಷಣ ಒಂದು ಮಾತಿದೆ, ಏಕಸ್ಯ ಪ್ರತಿಭಾದಂತೂ ಕೃತಕಾನ್ ನ ವಿಶಿಷ್ಯತೆ. ನಮಗೊಬ್ಬನಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ, ಅದು ಸುಳ್ಳು ಅಂತ ಅರ್ಥ. ಯಾರೋ ಮನೆಗೆ ಹೋದ್ರಂತ ಆಚಾರ್ಯ, ನೀನು ನನಗೆ ಸ್ವಪ್ನ ಬಿದ್ದಿದೆ, ನಿನ್ನ ಮನೆ ನನಗೆ ಬರ್ಕೊಡು, ದಾನ ಮಾಡು ಅಂತ ಹೇಳಿದ್ರೆ, ಗೋವಿಂದ ಅವನು ಪುಣ್ಯಾದ ಬುದ್ಧಿವಂತ, ನನಗೂ ಕನಸು ಬಿದ್ದರೆ ಕೊಡ್ತೀನಿ ಅಂತ ಹೇಳಿದ್ನಂತೆ ಬಾಬಾ. ಅಂದರೆ ಸಿಗೋದು ಕನಸೇ ಇವರಿಗೆ ಅಂತ ಅರ್ಥ. ಅಂದರೆ ಏಕಸ್ಯ ಪ್ರತಿಭಾದಂತು, ಒಬ್ಬರಿಗೆ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ, ಸುಳ್ಳು ಅಂತ ಅರ್ಥ. ಇನ್ನೊಬ್ರು ಯಾರಿಗೆ ಗೊತ್ತಿದೆ? ವಶಿಷ್ಠೋಪಿ ಮಹಾತೇಜ. ವಶಿಷ್ಠರಿಗೆ ಗೊತ್ತಿದೆ ನೋಡು, ಎಷ್ಟು ಚೆನ್ನಾಗಿ ಮಾತಾಡ್ತಾರೋ. ನಾನು ನನ್ನ ಕಡೆಯವನು, ವಶಿಷ್ಠ ನಿನ್ನ ಕಡೆಯವರು, ಅವ್ರಿಗೆ ಗೊತ್ತಿದ್ದರು ಅಂತ ಹೇಳ್ತಾರೆ. ನಿನ್ನ ಕಡೆಯವನೇ ಗೊತ್ತಿದೆ, ವಶಿಷ್ಠರಿಗೆ ಕೇಳಿಕೋ, ನಿನ್ನ ಗುರುಗಳವರು, ಅಂದರೆ ಗುರುಗಳನ್ನ ಕೇಳಿ ತಿಳ್ಕೊ ಅಂತ ಅರ್ಥ. ಎರಡಾಯಿತು. ಇನ್ನೂ ಯಾರಿಗೆ ಗೊತ್ತಿದೆ? ಅನೇಕ ತಪಸ್ಸಿ, ಯಾರ್ಯಾರು ತಪಸ್ಸು ಮಾಡಿದ್ದಾರೆ ಅವರಿಗೆಲ್ಲ ರಾಮದೇವರು ಯಾರು ಅಂತ ಗೊತ್ತಿದೆ. ಈಗ ನಮಗೆ ರಾಮದೇವರ ಗೊತ್ತಾಗಬೇಕಾದ್ರೆ ತಪಸ್ಸು ಮಾಡಬೇಕು ಅನ್ನೋ ದೊಡ್ಡ ಸತ್ಯವನ್ನು ಹೇಳ್ತಾರೆ. ರಾಮಾಯಣ ತಪಸ್ಸು ಅಂದರೆ ಮಧ್ವಶಾಸ್ತ್ರ ಓದೋದೇ ತಪಸ್ಸು, ಆಚಾರಶಾಸ್ತ್ರ ಓದೋದೇ ರಾಮಾಯಣ ಏನು ಅಂತ ಗೊತ್ತಾಗಲಿಕ್ಕೆ ರಾಮಾಯಣ ತಾತ್ಪರ್ಯನೇ ಓದಬೇಕು. ಇಲ್ಲ ಹೋದರೆ ರಾಮಾಯಣ ನಮಗೆ ಅರ್ಥನೇ ಆಗೋದಿಲ್ಲ. ರಾಮ ಅರ್ಥ ಆಗಲಿಕ್ಕೆ ಅದು ಬೇಕು, ರಾಮಾಯಣ ಅರ್ಥ ಆಗಲಿಕ್ಕೆ ಇದು ಬೇಕು. ಆದರೆ ತಿಳಿಸ್ಕೊಟ್ಟ ಗುರುಗಳು ನಮ್ಮ ಶ್ರೀಮದ್ ಆಚಾರ್ಯರು. ಅಂಥ ಹಿನ್ನೆಲೆ ಆಗ ಒಪ್ತಾನೆ. ಆ ಹಿನ್ನೆಲೆಯಲ್ಲಿ ಆಗಲಿ ಅಂತ ಹೇಳಿ ಕಳಿಸೋದು. ಇನ್ನೂ ತುಂಬ ಮಾತುಕತೆ ನಡೆಯುತ್ತೆ, ಅವನಿಗೆ ಭಯನೂ ಆಗುತ್ತೆ. ಕಳಿಸ್ಕೊಡ್ತಾನೆ. ತಕ್ಷಣ ರಾಮದೇವರನ್ನು ಕರ್ಕೊಂಡು ಲಕ್ಷ್ಮಣನ ಹಿಂದೆ ಹೊರಡ್ತಾನೆ. ವಿಶ್ವಾಮಿತ್ರನ ಮುಂದೆ ಹೊರಡ್ತಾ ಇದ್ದಾರೆ. ಹೋಗಬೇಕಾದ್ರೆ ಅವತ್ತಿನ ದಿವಸ ಸರಿಯೂ ನದಿಯನ್ನು ದಾಟ್ತಾರೆ. ಅಲ್ಲಿ ಹಾಲ್ಟ್ ಮಾಡ್ತಾರೆ. ಸರಿ, ದಾಟಿಬಿಟ್ಟು ಹಾಲ್ಟ್ ಮಾಡ್ತಾರೆ. ಇದು ಬಹಳ ಮುಖ್ಯ. ಇದು ತುಂಬ ಸರ್ತಿ ರಾಮಾಯಣ ಮಹಾಭಾರತ ಓದಬೇಕು. ಇವತ್ತಿನ ಕಥೆ ಪುಸ್ತಕ ರಾಮಾಯಣದ ಬಗ್ಗೆನೇ ಬರೋರು ಬರೀತಾರೆ, ಮಹಾಭಾರತ ಬಗ್ಗೆ ಬರೀತಾರೆ. ಎಷ್ಟು ತಪ್ಪು ಬರೀತಾರೆ ಗೊತ್ತಾ? ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕುಂತಿ ಕಳ್ಳನ್ನು ಬಿಟ್ಟುಬಿಟ್ಲು, ಗಂಗಾ ನದಿಯಲ್ಲಿ ಬರೆದು ಬಿಡ್ತಾರೆ. ಕುಂತಿ ಭೋಜರಾಜರು ಗಂಗಾ ನದಿಯೇ ಇಲ್ಲ. ಇವತ್ತು ಕುಮಾರವ್ಯಾಸ ಭಾರತ ಬದಲಾದವುಗಳು ಆ ಮಾತು ಬರೆದು ಪಂಪನು ಹಾಗೆ ಬರೀತಾರೆ, ಗಂಗಾ ನದಿಯಲ್ಲಿ ಬಿಟ್ಟುಬಿಟ್ರು ಅಂತ ಹೇಳ್ತಾರೆ. ತಪ್ಪು ಜಾಗ್ರತೆ ಅದು. ವೇದವ್ಯಾಸರು ಬರೀತಾರೆ ಅಶ್ವ ನದಿಯಲ್ಲಿ ಬಿಟ್ಟರು ಅಂತ ಹೇಳ್ತಾರೆ. ಕರೆಕ್ಟಾಗಿರೋದು ಅಶ್ವ ನದಿ, ಅಲ್ಲಿ ಮುಂದೆ ಯಮುನಾ ನದಿಗೆ ಹೋಗಿ ಗಂಗಾ ನದಿಗೆ ಹೋಗೋದು. ಅದು ತಪ್ಪು ಬರೀ ಇಷ್ಟು ದಿವಸದಲ್ಲಿ ತಪ್ಪು ಬರೀತಾರೆ. ಮೂರದಲ್ಲಿ ಸರಿಯಾಗಿದೆ. ಇಲ್ಲಿ ಯಾತಕ್ಕೆ ಹೇಳಿದೆ ಗೊತ್ತಾ? ರಾಮದೇವರು ಹೊರಟರು, ಸರಿಯೂ ನದಿಯನ್ನು ದಾಟಿದ್ರು. ಯಾತಕ್ಕೆ ಗೊತ್ತಾ? ಮುಂದೆ ಆ ಕಡೆ ಹೋಗಬೇಕಾದ್ರೆ ಸರಿಯೂ ನದಿ ದಾಟಿ ಹೋಗಬೇಕು. ಮುಂದೆ ವನವಾಸಕ್ಕೆ ಹೋಗ್ತಾರೆ ರಾಮದೇವರು, ತಪಸ್ಸಾ ನದಿ ದಾಟಿದರು ಅಂತ ಹೇಳ್ತಾರೆ. ದಿಕ್ಕು ಬೇರೆ ಅದು. ಸರಿಯೂ ಈ ಕಡೆ ಇದೆ, ತಪಸ್ಸಾ ನದಿ ಆ ಕಡೆ ಇದೆ. ಪರ್ಫೆಕ್ಟ್ ಜಾಗ್ರಫಿ. ಇವ್ರು ಎಲ್ಲೆಲ್ಲೋ ಬರೆದಾಗ ತಪಸ್ಸಾನೂ ಗೊತ್ತಿಲ್ಲ, ಸರಿಯೂ ಗೊತ್ತಿಲ್ಲ, ಸುಳ್ಳು ಬರೆಯೋದಷ್ಟೇ ಗೊತ್ತಿರುತ್ತಲ್ಲ, ಎರಡೂ ಬರೀತಾರೆ. ಅದು ಇನ್ನೂ ನಿಮಗೆ ಆಶ್ಚರ್ಯ, ರೂಟ್ ಹೇಳ್ತಾರೆ ರಾಮಾಯಣದಲ್ಲಿ. ರೂಟ್ ಹೇಳಿ ಎಲ್ಲ ರೂಟ್ಗಳು ಸಿಗುತ್ತೆ ಇವತ್ತಿನ ಕಾಲದೊಳಗೆ. ಭರತ ಓಡಾಡ್ದ ಕಂಪ್ಲೀಟ್ ರೂಟ್ ಕೊಡ್ತಾರೆ. ಅದೇ ರೀತಿ ರಾಮದೇವ್ರ ಕಾಡಿಗೆ ಆಗೋದು ಎಲ್ಲ ರೂಟ್ ಕರೆಕ್ಟಾಗಿ ರೂಟ್ ಮ್ಯಾಚ್ ಆಗುತ್ತೆ. ಇಂಥ ಪರ್ಫೆಕ್ಷನ್ ಇರಬೇಕಾದ್ರೆ ನಾವು ಶಾಸ್ತ್ರ ಒಪ್ಪೋದಿಲ್ಲ ಅಂದರೆ ಮೂರ್ಖರಾಗ್ತಾರೆ ಅಷ್ಟೇ. ಪರ್ಫೆಕ್ಷನ್ ಇವತ್ತಿನ ಕಾಲದಲ್ಲಿ ಅಷ್ಟು ಪರ್ಫೆಕ್ಷನ್ ನಮಗೆ ಕೊಡೋಕ್ಕೆ ಬರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಬರೀತಾರೆ ಅಂದರೆ ಅವರು ಸುಮ್ಮನೆ ತಿಳಿದು ಬರೆದವರಲ್ಲ, ಅನುಗ್ರಹದಿಂದ ಬರೆದವರು. ದೈವಾನುಗ್ರಹದಿಂದ ಬರೆದಿದ್ದಕ್ಕಂಥ ಆ್ಯಕ್ಯುರಸಿ ಮೇಂಟೈನ್ ಮಾಡ್ತಾರೆ. ಆ ವಿಚಾರ ಮುಂದೆ ನೋಡೋಣ. ದಾಟಿದ್ರು. ಬರೋ ದಿವಸ ಬೆಳಗಾಯಿತು. ಆ ಒಂದು ಶ್ಲೋಕ ಹೇಳಿ ಮುಗಿಸ್ತೇನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠದರ ಶಾರ್ದೂಲ ಕರ್ತವ್ಯಂ ದೈವಮಾನ್ಯಿಕಂ. ಇದು ರಾಮಾಯಣದ ಶ್ಲೋಕದ ವಿಶ್ವಾಮಿತ್ರ ಬಾಯಲ್ಲಿ ಬರುತ್ತೆ. ಈ ಶ್ಲೋಕಕ್ಕೆ ಅನೇಕರು ಅಪಾರ್ಥ ಮಾಡ್ಕೊಂಡಾಗ ಕಾಣುತ್ತೆ ನೋಡಿಬಿಟ್ರೆ.
ರಾಮ ಎದ್ದೇಳು ಸಂಧ್ಯಾವಂದನೆ ಮಾಡಬೇಕಾಗಿದೆ, ಎದ್ದೇಳು ಸಂಧ್ಯಾವಂದನೆ ಮಾಡು ಅಂತ ಅರ್ಥ. ಇದು ಮನೆಯ ಮಕ್ಕಳನ್ನ ಹೇಗೆ ಇವತ್ತು ಯಾರೂ ಎಬ್ಸೋದಿಲ್ಲ, ಆಗ್ಬಿಟ್ಟು ಸಂಧ್ಯಾವಂದನೆ ಮಾಡೋಂತ ಯಾರೂ ಎಬ್ಸೋದಿಲ್ಲ. ಕಾಫಿ ರೆಡಿ ಆಗಿದೆ ಹೇಳೋ ಅಂತ ಎಬ್ಬಿಸ್ತಾರೆ ಹೊರತು ಸಂಧ್ಯಾವಂದನೆ ಮಾಡೋಂತ ಎಬ್ಸ್ತಾರೆ ಎಲ್ಲಿ ಸಿಗ್ತಾರೆ? ಉಪನಯನ ಮಾಡಿ ಸಂಧ್ಯಾವಂದನೆ ಮಾಡೋ ಪ್ರಶ್ನೆ ಮೊದಲು. ಅಂತ ಕೆಟ್ಟ ಕಾಲ ಇದು. ಸಂಧ್ಯಾವಂದನೆ ಮಾಡಿ ಅಂತ ಎಬ್ಬಿಸಿದ್ರು. ಈ ರೀತಿ ಅರ್ಥ ಮಾಡಿಕೊಂಡ್ರೆ ರಾಮ ಮಲಗಿದ್ದ ಅಂತಾಗುತ್ತೆ. ಅದು ದೊಡ್ಡ ತಪ್ಪೋದು. ರಾಮ ಮಲಗಿದ್ದ ಅಂದರೆ ಯಾರು ಹೇಳ್ತಾರೆ? ಎಲ್ಲ ಮಲಗಿದಾಗ ಲೆಕ್ಕನೇ. ವಿಶ್ವಾಮಿತ್ರ ಹೇಗೆ ಮಾತಾಡ್ತಾರೆ ಹಾಗಿದ್ರೆ? ತುಂಬ ಅರ್ಥ ಇದೆ. ಸತ್ಯಧರ್ಮ ಒಳ್ಳೆ ವ್ಯಾಖ್ಯಾನ ಬರೀತಾರೆ ಅದಕ್ಕೆ. ಅವ್ರು ತಿಳಿಸ್ತಾರೆ ಅರ್ಥ ಹಾಗಲ್ಲ ಅದಕ್ಕೆ. ಕೌಶಲ್ಯ ರಾಮ ಎದ್ದೇಳು ಸಂಧ್ಯಾವಂದನೆ ಮಾಡು, ನೀವು ಮಲ್ಕೊಂಡಿದ್ದಿ, ಸಂಧ್ಯಾವಂದನೆ ಮಾಡಿ ಬಿಟ್ಬಿಟ್ರೆ ಕಷ್ಟ, ಹೇಳು ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಿರೋದು ಏನು ಗೊತ್ತಾ? ಕೌಶಲ್ಯ ಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ರಾಮ ಪೂರ್ವ ಸಂಧ್ಯಾವಂದನೆ ಕಾಲ ಬರ್ತಾ ಇದೆ. ಉದ್ದಿಷ್ಟ ಧನಶಾರ್ದೂಲ. ರಾಮ ಎದ್ದೇಳು ಸಂಧ್ಯಾವಂದನೆ ಮಾಡೋಲ್ಲ. ಮಯಾ ಸಂಧ್ಯಾವಂದನ ಕರ್ತವ್ಯ. ನೀನು ಹೇಳು, ನಿನ್ನ ಮುಂದೆ ಮಾಡ್ತೀನಿ ಸಂಧ್ಯಾವಂದನೆ ಅರ್ಥ. ನೀನು ಸಂಧ್ಯಾವಂದನೆ ಮಾಡೋಲ್ಲ. ಇಷ್ಟು ದಿವಸ ಎಲ್ಲೋ ಸಂಧ್ಯಾವಂದನೆ ಮಾಡ್ತೀನಿ, ಎದುರಿಗೆ ಸಂಧ್ಯಾವಂದನೆ ಮಾಡೋ ಭಾಗ್ಯ ಬಂದಿದೆ. ಗೊತ್ತಾಯ್ತಾ? ಪೂರ್ವ ಸಂಧ್ಯಾ ಉದ್ದಿಷ್ಟ ಧನಶಾರ್ದೂಲ ಮಯಾ ಕರ್ತವ್ಯಂ ದೈವಮಾನ್ಯಿಕಂ. ನಾನೀಗ ಅನೇಕ ಮಾಡಬೇಕಾಗಿದೆ, ಎದ್ದು ನನ್ನ ಮುಂದೆ ಕೂತ್ಕೊಂಡು ಅದು ಡೈರೆಕ್ಟಾಗಿ ಪೂಜೆ ಮಾಡ್ತೀನಿ ಅಂತ ಅರ್ಥ. ಇದು ವಿಶ್ವಾಮಿತ್ರ ಅನುಸಂಧ ಆ ರೀತಿ ಇದ್ದಿದ್ದಕ್ಕೆ ಅವ್ರು ರಾಮನ ಹತ್ರ ಬಂದಿರೋದು. ಅವ್ರು ಹೇಳಿದ್ದಾರೆ ನಾನು ಗೊತ್ತಿದೆ ರಾಮ ಯಾರು ಅಂತ ಗೊತ್ತಿದೆ ಅಂತ ಹೇಳಿದರೆ ಈ ಅರ್ಥ ಅದಕ್ಕೆ. ಅಹಂ ಜಾನ ಅಂತ ಹೇಳ್ತಾರೆ ಅವರು. ನಾನು ರಾಮನನ್ನು ತಿಳ್ಕೊಂಡಿದ್ದೇನೆ, ಸತ್ಯ ಪರಾಕ್ರಮ ತಿಳ್ಕೊಂಡಿದ್ದೇನೆ ಅಂತ ಹೇಳಿರೋದ್ರಿಂದ ಈ ಅರ್ಥ ಮಾಡಿದರೆ ಮಾತ್ರ ಮ್ಯಾಚ್ ಆಗ್ತದೆ, ಮ್ಯಾಚ್ ಆಗೋದೇ ಇಲ್ಲ. ಆಗ ರಾಮದೇವರು ಮುಂದೆ ಕೂತ್ಕೊಂಡು ಸಂಧ್ಯಾನುಭವಿಸು, ಲಕ್ಷ್ಮಣ ಬಂದ, ಅದೆಲ್ಲ ಮುಗೀತು. ಮುಂದೊಂದು ಕಡೆ ಬರುತ್ತೆ. ರಾಮ ನಿನಗೆ ಇಲ್ಲೇ ಅಲ್ಲ ಮುಂದೆ ಬರುತ್ತೆ, ಅದು ಇಲ್ಲೇ ಹೇಳಿರ್ತೇನೆ. ಬಲ ಅತಿ ಬಲ ಅಂತ 2 ವಿದ್ಯೆಗಳನ್ನು ಹೇಳ್ಕೊಡ್ತೇನೆ. 2 ವಿದ್ಯೆ ತಿಳ್ಕೊಂಡು ಬಿಟ್ಟರೆ ಹಸಿವಾಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ರೋಗ ಬರೋದಿಲ್ಲ, ಏನೇನೂ ಇಲ್ಲ ಅಂತ 2 ವಿದ್ಯೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಎಂಥ ವಿದ್ಯೆ ಸಿಕ್ಬಿಟ್ರೆ ಎಷ್ಟು ಅನುಕೂಲವಾಗಿರುತ್ತೆ. ಬಲ ಏನೇನೂ ಇಲ್ಲ, ಆರಾಮಾಗಿರ್ಬೋದು ಅಂಥ ವಿದ್ಯೆ ಅದು. ತಲೆ ಕೆಡಿಸ್ಕೋಬೇಡಿ. ಆಚಾರ್ಯ ಶಾಸ್ತ್ರನೇ ಅಂಥ ವಿದ್ಯೆ. ಅತಿ ಬಲ, ಬಲ ಬಳಿತ್ಥ. ವಾಯುದೇವರು ಬಲಶಾಸ್ತ್ರ ಅವರು. ಅವ್ರ ಶಾಸ್ತ್ರ ಓದಿದರೆ ರಾಯರಂಥವ್ರು ಹೇಗಿದ್ದಾರೆ, ವಾದಿರಾಜರು ಹೇಗಿದ್ದಾರೆ, ಜೈತೀರ್ಥರು ಹೇಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾದ ಬಲ, ಅತಿ ಬಲ ಕೊಡ್ತಕ್ಕಂಥ ವಿದ್ಯೆಗಳು. ಅವರು ಹೇಳಿದ್ರಂತೆ, ರಾಮದೇವರು ಕಲ್ತ್ಕೊಂಡು ಬಿಟ್ರಂತೆ. ಸುಮ್ಮನೆ ರಾಮಾಯಣ ನೋಡಿದಾಗ ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ರಾಮದೇವರಿಗೆ ಬಲ ಅತಿ ಬಲ ಬೇಕಿಲ್ಲ. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚಾತವರೇಶ ಬಲಂ ಬಲವತಾಂಚಾಹಂ. ಜಗತ್ತಿಗೆ ಬಲ ಭಗವಂತ. ಇವು ಅಂತಃ ಪ್ರವಿಶ್ಯ. ಅವನಿಗೆ ಯಾರಿಂದೋ ಬಲ ಕೊಡಬೇಕಾಗಿಲ್ಲ. ವಿಶ್ವಾಮಿತ್ರರು ಹೇಳಿದರು, ರಾಮ ಕೇಳಿದ ಅಂದರೆ ಅನೇಕ ಅರ್ಥಗಳು. ಒಂದು ಹೊರಗಿನ ದೃಷ್ಟಿಯಿಂದ ಇನ್ನೊಬ್ಬರು ಮಂತ್ರ, ದೊಡ್ಡವರು ಯಾರು ಮಂತ್ರಗಿಂತ ಹೇಳಿದರೆ ನಮ್ಗೆ ಗೊತ್ತಿದೆ ಅಂತ ದಿನ ಅಲಂಕಾರ ಪಡ್ಲಿಕ್ಕೆ ಹೋಗಬೇಡಿ, ಗೌರವದಿಂದ ಹೇಳಿಸ್ಕೊಳ್ಳಿ, ಒಳ್ಳೆಯವರು ಹೇಳಿದರೆ ಅಂತ ಒಂದು ಅರ್ಥ. ಒಳಗಿನ ಅರ್ಥ ವಿಶ್ವಾಮಿತ್ರರಿಗೂ ಕೂಡ ನಾನು ಬಲ ಅತಿ ಬಲ ವಿದ್ಯೆ ಹೇಳ್ಕೊಡ್ತೇನೆ, ಅದರಿಂದ ದೊಡ್ಡವನಾಗ್ತಿ, ಮುಂದೆ ಮಾರೀಚ ಸುಬಾನ ಅಟ್ಯಾಕ್ ಮಾಡ್ಲಿಕ್ಕೆ ಬರುತ್ತೆ, ಗೆಲ್ತಿ. ಅರ್ಥ ಇಲ್ಲ ಅವರಿಗೆ. ಯಾಕೆ ಗೊತ್ತಾ? ಬಲ ಅತಿ ಬಲ ವಿದ್ಯೆಗಳನ್ನು ವಿಶ್ವಾಮಿತ್ರ ಹೇಳಿ ಅದನ್ನು ರಾಮ ಕಲ್ತ್ಕೊಂಡು ಅದರಿಂದ ಏನಾದರೂ ಮಾರೀಚಾದಿಗಳನ್ನು ರಾಮದೇವರು ಗೆದ್ದರು ಅಂತ ಆಗಿದ್ದರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ವಿದ್ಯೆಯ ಬಲದಿಂದ ರಾಮದೇವರು ಗೆದ್ದರು ಅಂತ ಹೇಳೋದಾದರೆ ವಿದ್ಯೆ ವಿಶ್ವಾಮಿತ್ರರಿಗೆ ಗೊತ್ತಿದೆ, ಅವರೇ ಕೆಲಸ ಮಾಡ್ಬೋದಾಗಿತ್ತು. ಇಲ್ಲಾಕೆ ಬರಬೇಕಾಗಿತ್ತು ಅವರು? ಬಲ ಅತಿ ಬಲಗಳ ಸಹಾಯದಿಂದ ಗೆದ್ದವರಾಗಿದ್ದರೆ ವಿಶ್ವಾಮಿತ್ರ ಹೇಳ್ಕೊಟ್ಟವರಿಗೆ ಅದಾಗಲಿಲ್ಲ ಅಂದಮೇಲೆ ಆ ವಿದ್ಯೆಗಳಿಂದ ರಾಮದೇವರಿಗೆ ಗೆದ್ದಿದ್ದಲ್ಲ ಅಂತ ಅರ್ಥ. ಮತ್ತು ವಿಶ್ವಾಮಿತ್ರ ಯಾಕೆ ಹೇಳಬೇಕು ಅಂದರೆ ಭಾಳ ಸುಲಭ. ಯಾತಕ್ಕೆ ಹೇಳಬೇಕು ಅಂತ, ನನಗೆ ಬಲ ವಿದ್ಯೆ ಅತಿ ಬಲ ವಿದ್ಯೆ ಗೊತ್ತಿದೆ, ನಿನ್ನ ಮುಂದೆ ಒಪ್ಪಿಸಿಬಿಡ್ತೇನೆ, ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಆ ವಿದ್ಯೆಗಳು ದೊಡ್ಡವ್ರ ಮುಂದೆ ಒಪ್ಪಿಸಿದಾಗ ಏನಾಗುತ್ತೆ ಗೊತ್ತಾ? ಅದರ ಶಕ್ತಿ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಗ್ರಹಣ ಕಾಲಕ್ಕೆ ಮಂತ್ರ ಜಪ ಮಾಡಿದರೆ ಮಂತ್ರಸಿದ್ಧಿ ಬರುತ್ತೆ. ಮಲ್ಕೊಂಡ್ಬಿಟ್ಟಿರ್ತಾರೆ, ಏನು ಮಂತ್ರಸಿದ್ಧಿ ಬರುತ್ತೆ? ನಿದ್ರೆ ಸಿದ್ಧಿ ಬರುತ್ತೆ, ವಿದ್ಯಾಸಿದ್ಧಿ ಬರೋದಿಲ್ಲ. ಜೋರ ನಿದ್ರೆ ಮಾಡೋ ಅಭ್ಯಾಸ ಆಗುತ್ತೆ ಅಷ್ಟೇ. ಮಂತ್ರಸಿದ್ಧಿ ಮಂತ್ರಾಲಯಕ್ಕೆ ಪರಿಮಳ ಪಾರಾಯಣ ಮಾಡ್ತಾರೆ ರಾಯರು ಪರಿಮಳ ಗೊತ್ತಿಲ್ಲ ಅಂತ ಪಾರಾಯಣ ಮಾಡೋದಿಲ್ಲ. ಅವ್ರ ಎದುರಿಗೆ ಒಪ್ಪಿಸಿಬಿಟ್ರೆ ಒಳ್ಳೆ ಜ್ಞಾನ ಬರುತ್ತೆ ಅಂತ ಅರ್ಥ. ಮಡಿಕೊಂಡು ಸುಧಾ ಪಾರಾಯಣ ಮಾಡ್ತಾರೆ, ಅದರಿಂದ ಈಗ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ. ರಾಮ ನಿನ್ನ ಭಗವಂತ ನಿನ್ನ ಮುಂದೆ ಒಪ್ಪಿಸಿಬಿಟ್ರೆ ನಾವು ವಿದ್ಯೆಗಳು ಹೆಚ್ಚು ಫಲವತ್ತಾಗುತ್ತೆ ಅಂತ ಒಪ್ಪಿಸೋದೇ ಹೊರತು ಸ್ವಾಮಿಗಳ ಮುಂದೆ ಒಪ್ಪಿಸ್ತಾರೆ. ಯಾತಕ್ಕೆ? ಸ್ವಾಮಿಗಳಿಂದ ಒಪ್ಪಿಸಿದ್ದೆ ಅವರು ತಲೆ ಹಾಕಿದ್ರು ಅಂದರೆ ಹಬ್ಬ ಹಾಗಿದ್ದರೆ ಸರಿಯಾಗಿ ಒಪ್ಪಿಸಿದ್ದಾನೆ ಅಂತ ಅರ್ಥ. ಅಷ್ಟೇ ಹೊರತು ಬೇರೆ ಅರ್ಥ ಇಲ್ಲ. ವಿಶ್ವಾಮಿತ್ರಿಗೆ ಇದೆಲ್ಲ ಗೊತ್ತಿದೆ ಅಂತಲೇ ಬಂದಿರೋ ಪುಣ್ಯಾತ್ಮರವರು. ಅಲ್ಲಿಂದ ರಾಮದೇವರು ಕೇಳಿದಾಗ ಮಾಡಿದರಂತೆ. ಎಂಥ ದೊಡ್ಡವರು ರಾಮದೇವರು. ಭಗವಂತ ತೋರಿಸ್ತಾನೆ ಭೂಮಿಯಲ್ಲಿದ್ದಾಗ ಹೇಗೆ ನಡ್ಕೋಬೇಕು ಅಂದರೆ ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನಃ. ದೊಡ್ಡವರ ಎದುರಿಗೆ ಎಷ್ಟು ವಿನೀತರಾಗಿ ನಡ್ಕೊಳ್ಬೇಕು ಅಂತ ತಿಳಿಸ್ಕೊಡೋ ಪಾಠ ಕೂಡ ಭಗವಂತನಿಂದ ಕಲಿಬೇಕು ನಾವು. ಆಚಾರ್ಯ ಬರೀತಾರೆ, ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣಂ ನ ಕೇವಲ ದೈತ್ಯವದಕ್ಕೋಸ್ಕರ ರಾಮದೇವರು ಅವತಾರ ಮಾಡಿದ್ದಲ್ಲ, ಲೋಕದ ಜನಗಳಿಗೆ ಪಾಠ ತಿಳಿಸ್ಕೊಡ್ಬೇಕಾಗಿದೆ, ಹೇಗೆ ನಡ್ಕೋಬೇಕು ಅಂತ ಹೇಳಬೇಕಾಗಿದೆ.
ಅದಕ್ಕೋಸ್ಕರ ಭಗವಂತ ಅವತಾರ ಮಾಡಿದ್ದಾನೆ. ರಕ್ಷೋವಧಾಯೈವ ನ ಕೇವಲಂ ವಿಭೋ, ಆ ಮಾತಿ ದೃಷ್ಟಾಂತ. ರಾಮಾಯಣ ನೋಡ್ತಾ ನೋಡ್ತಾ ಹೋದಂತೆ ರಾವಣ ಏನು ಮಾಡಿದರೂ ಒಂದು ಕಡೆಗೆ, ನಾವು ಹೇಗೆ ಬದುಕಬೇಕು ಇನ್ನೊಂದು ಕಡೆಗೆ. ಆ ದೊಡ್ಡ ಸಂದೇಶ ಕೊಡೋದಕ್ಕೆ ರಾಮಾಯಣ ಮಹಾಭಾರತಗಳು ಮನೆ ಮನೆಯ ಗ್ರಂಥಗಳಾಗಿರೋ, ಮನೆ ಮನೆಯ ಗ್ರಂಥಗಳಾಗಿ ಎಷ್ಟು ದಿವಸ ಗೊತ್ತಾ ಉಳಿಯೋದು. ಇವತ್ತು ರಾವಣ ನಾಳೆ ಬಿಡುತ್ತೆ ಅಂತ ತಿಳ್ಕೊಂಡ್ಬಿಡಬೇಡಿ. ಯಾವ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಕಥಾ ತತ್ಕೃತ ಲೋಕೇಶು ಪ್ರಚರಿಷ್ಯತಿ. ಬ್ರಹ್ಮದೇವರು ಕೊಟ್ಟ ವರ ವಾಲ್ಮೀಕಿಗಳಿಗೆ. ಈ ಭೂಮಿ ಮೇಲೆ ಎಲ್ಲಿವರೆಗೂ ನದಿಗಳು ಹರಿತಾ ಇರ್ತಾವೋ, ಬೆಟ್ಟಗಳು ನಿಂತಿರ್ತಾವೋ, ಅಲ್ಲಿವರೆಗೂ ರಾಮಾಯಣದ ಕಥೆ ನಡೀತಾ ಹೋಗುತ್ತದೆ. ಅಷ್ಟು ಸಿದ್ಧಿ ಕೊಡುತ್ತೆ ಅಂತ ರಾಮಾಯಣದ ಮಹಾಪ್ರವಾಹ ನಡೀತಾನೆ ಹೋಗುತ್ತೆ. ಅಂದಮೇಲೆ ಯಾರೇ ಏನೇ ಮಾಡಿದರೂ ಅದನ್ನ ನಿಲ್ಲಿಸಕ್ಕೆ ಯಾರು, ಈ ನದಿಗಳು ಬತ್ತಬಹುದು, ರಾಮಾಯಣ ನದಿ ಬತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ವರ ಕೊಡ್ತಾರೆ ವಾಲ್ಮೀಕಿ ಬ್ರಹ್ಮದೇವರು. ಯಾವದ್ ರಾಮಕಥಾ ತತ್ಕೃತ ಲೋಕೇಶು ಪ್ರಚರಿಷ್ಯತಿ ತಾವದೂರ್ಧ್ವಂ ಅಧಶ್ಚತ್ವಂ ಮಲ್ಲೋಕೇಶು ನಿವಸ್ಯಸಿ. ಎಲ್ಲಿವರೆಗೂ ರಾಮಾಯಣದ ಕಥೆ, ಎಲ್ಲಿವರೆಗೂ ರಾಮಾಯಣದ ಕಥೆ ಭೂಲೋಕದ ಪ್ರಸಾರದಲ್ಲಿರುತ್ತೋ ಅಲ್ಲಿವರೆಗೂ ಅದನ್ನು ಬರೆದ ನೀವು ನನ್ನ ಲೋಕದಲ್ಲಿ ವಾಸ ಮಾಡಿ ಅಂತ ಹೇಳ್ತಾರೆ. ಅಂದರೆ ರಾಮಾಯಣ ಕೇಳೋದು, ರಾಮಾಯಣ ಅಂತ ಸಣ್ಣ ಪುಟ್ಟ ಫಲ ಅಲ್ಲ, ಅದಕ್ಕೆ ಬರೆದವರಲ್ಲಿ ವಾಸ ಮಾಡ್ತಾರೆ, ಕೇಳಿದವರು ವಾಸ ಮಾಡ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ ಅಂತ ಅರ್ಥ. ಎಂದೂ ವಾಸ ಮಾಡೋದು ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ವೈಕುಂಠ ಪ್ರಾಪ್ತಿ ಆಗುತ್ತೆ ಅಂತ ಅರ್ಥ. ರಾಮಾಯಣದ ಇವತ್ತು ಇಂಜಿನಿಯರಿಂಗ್ ಓದ್ತಾನೆ, ಇಂಜಿನಿಯರ್ ಆಗ್ತಾನೆ, ಮೆಡಿಕಲ್ ಓದ್ತಾನೆ, ಡಾಕ್ಟರ್ ಆಗ್ತಾನೆ, ರಾಮಾಯಣ ಓದ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ ಅಂತ ಅರ್ಥ. ವೈಕುಂಠಕ್ಕೆ ಹೋಯ್ತಕ್ಕಂಥ ಗ್ರಂಥ, ಅಂಥ ಗ್ರಂಥವನ್ನು ಈ ಪರ್ವಕಾಲದಲ್ಲಿ ಹೇಳೋದು ಕೇಳೋದು ಅಂತ ದೊಡ್ಡ ಪುಣ್ಯ. ಅಂಥ ಪುಣ್ಯವನ್ನು ಪರಮಪೂಜ್ಯ ಶ್ರೀಪಾದಗಳವರು ಅನುಗ್ರಹಿಸಿದ್ದಾರೆ. ಅವರ ಸನ್ನಿಧಾನದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅದಕ್ಕೆ ಫಲ ಯಥೋ ದತ್ತಂ ಅನಂತಕಂ ಅಂತ ಕೇಳ್ತೇವಲ್ಲ, ಯಥೋ ಶ್ರುತಂ ಅನಂತಕಂ. ದತ್ತಂ ಅಲ್ಲ, ಅವ್ರ ಹತ್ರ ಕೇಳಿದ್ದು ಅನಂತ ಪುಣ್ಯ ಕೊಡ್ತಕ್ಕಂಥ ಫಲ ಕೊಡುತ್ತೆ. ಇನ್ನು ನಮಗೆ 6 ದಿವಸ ಬಾಕಿ ಇದೆ. ಅದರಲ್ಲಿ ಒಂದೊಂದು ಕಥೆ ಹೇಳೋದಕ್ಕೂ ನಮಗೆ ಟೈಮ್ ಸಿಗೋದಿಲ್ಲ. ಆದಷ್ಟು ಮುಖ್ಯವಾಗಿ ಎಲ್ಲೆಲ್ಲಿ ಸಂಶಯ ಬರುತ್ತೆ ಅಂತಲ್ಲಿ ಮಾತ್ರ ಅದನ್ನು ವಿಸ್ತಾರ ಮಾಡ್ತಾ ಉಳಿದಂತೆ ಆದಷ್ಟು ಓಡಿಸ್ತಾ ರಾಮಾಯಣವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯಥೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.